ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇವೆ. ಈಗಾಗಲೇ ಧಾರವಾಡ ಕಟ್ಟೆ 267 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು 268ನೇ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಜನ ಆಗಿದ್ದೀರಾ. ಒಂದು ಮಹತ್ವದ ಕೃತಿಯ ಕುರಿತಾದಂತ ಸಂವಾದ ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಸೃಜನಶೀಲ ಹಾಗೂ ಸೃಜನೇತರ ಕ್ಷೇತ್ರಗಳಲ್ಲಿ ಕೃಷಿ ಮಾಡಿರುವಂತಹ ಹಿರಿಯ ಸಂಶೋಧಕರು, ವಿಮರ್ಶಕರು ಹಾಗೂ ಕುವೆಂಪು ಸಾಹಿತ್ಯದ ಕುರಿತು ಆಳವಾದ ಅಧ್ಯಯನ ಹೊಂದಿರುವ, ಅಲ್ಲದೆ ಪೊದೆಯಿಂದಿಳಿದ ಎದೆಯ ಹಕ್ಕಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ 2019ನೇ ಸಾಲಿನ ಅತ್ಯುತ್ತಮ ಕೃತಿ ಬಹುಮಾನ ಪಡೆದ ಶ್ರೀಯುತರು ಗುರುಪಾದ್ ಮರೆಗುದ್ದಿಯವರು. ಪರಮಹಂಸ ಕೃಪಾಹಸ್ತ ಅವರ ಇತ್ತೀಚೆಗೆ ಬಿಡುಗಡೆಯಾದ ಕೃತಿ. ಇಂಥ ಮಹತ್ವದ ಕೃತಿಯ ಕುರಿತು ಧಾರವಾಡ ಕಟ್ಟೆ ಇವತ್ತು ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸಿದೆ. ಸಂವಾದಕ್ಕೆ ನಾವು ಕಾರ್ಯಕ್ರಮಕ್ಕೆ ಒಂದು ಕೃತಿಯ ಕುರಿತಾಗಿ ಮಾತನಾಡಬೇಕು ಅಂತ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ಇವತ್ತು ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ಇನ್ನೋರ್ವ ಮಹತ್ವದ ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ಬಾಳಣ್ಣ ಸೀಗಿಹಳ್ಳಿಯವರು ಇದ್ದಾರೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಸರ್. ತಮಗೆ ವಂದನೆಗಳು ಮೇಡಮ್. ಥ್ಯಾಂಕ್ ಯು ಸರ್. ಈ ಅವಕಾಶ ಮೇಡಮ್ ಆಡಿಬಲ್ ಇದೆಯಲ್ಲ ಸರ್? 2 ನಿಮಿಷ ನನ್ನ ಮಾತು ಮುಗಿಸ್ತೇನೆ. ಆಡಿಬಲ್ ಇದೆ ಸರ್. ಹಾಗೇನೆ ಈ ಕೃತಿಯ ಕೃತಿಕಾರರಾಗಿರುವಂತಹ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಸರ್ ಈ ಕೃತಿಯ ಕುರಿತಾಗಿ ನಾವು ಚರ್ಚೆಯನ್ನ ಇಟ್ಕೊಳ್ತೀವಿ ಅಂತ ಕೇಳ್ಕೊಂಡಾಗ ಆಯ್ತು ಅಂತ ತಮ್ಮ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತ ಇದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಡಾಕ್ಟರ್ ಬಾಳಣ್ಣ ಸೀಗಿಹಳ್ಳಿಯವರು ಕೃತಿ ಸಂಗಾತ, ರಂಗ ಸಂಗಾತಿ, ಪರಿಭಾವ, ಕನ್ನಡ ರಂಗಚಿಂತನೆ, ಚಿಂತಕರು, ಚಿಂತನೆಗಳು ಹೀಗೆ 16ಕ್ಕೂ ಹೆಚ್ಚು ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದಂತಹ ಮಹತ್ವದ ಬರಹಗಾರರು. ಇಷ್ಟು ಪರಿಚಯದೊಂದಿಗೆ ಹಾಗೇನೆ ಈ ಧಾರವಾಡ ಕಟ್ಟೆಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಧಾರವಾಡ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಾಂಗದ ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರೊಫೆಸರ್ ಬಸವರಾಜ್ ದೋನು ಸರ್ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಅನೇಕ ಹಿರಿಯರು, ಸಾಹಿತ್ಯಾಸಕ್ತರು ಈ ವೇದಿಕೆಯಲ್ಲಿ ಉಪಸ್ಥಿತ ಇದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಮೊದಲಿಗೆ ಡಾಕ್ಟರ್ ಬಾಳಣ್ಣ ಸೀಗಿಹಳ್ಳಿಯವರು ಈ ಒಂದು ಕೃತಿಯ ಕುರಿತಾದಂತಹ ಮಾತುಗಳನ್ನ ಆಡ್ಲಿದ್ದಾರೆ. ನಂತರದಲ್ಲಿ ಕೃತಿಕಾರರ ಕೆಲವು ಮಾತುಗಳು, ಹಾಗೇನೆ ಅಧ್ಯಕ್ಷರ ಮಾತುಗಳು, ಆಮೇಲೆ ಚರ್ಚೆಗೆ ಅವಕಾಶ ಇರುತ್ತೆ. ಇದಿಷ್ಟು ಕಾರ್ಯಕ್ರಮದ ರೂಪರೇಷೆ. ಇಷ್ಟು ಹೇಳಿ ಮತ್ತೊಮ್ಮೆ ಹಿರಿಯರೆಲ್ರಿಗೂ ಕೂಡ ಸ್ವಾಗತವನ್ನ ಕೋರಿ ಈಗ ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ಬಾಳಣ್ಣ ಶೀಗಿಹಳ್ಳಿಯವರು ತಮ್ಮ ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ. ಸರ್ ಪ್ಲೀಸ್. ನನ್ನನ್ನು ಮತ್ತು ಕೃತಿಯ ಲೇಖಕರಾದ ಡಾಕ್ಟರ್ ಗುರುಪಾದ್ ಮರಿಗುದ್ದಿಯವರನ್ನು ತುಂಬಾ ಲವಲವಿಕೆಯಿಂದ ಪರಿಚಯಿಸಿದಂಥ ಪ್ರೊಫೆಸರ್ ವಿಜಯಲಕ್ಷ್ಮಿ ಅವರಿಗೆ ನನ್ನ ಅನಂತ ವಂದನೆಗಳು. ಧಾರವಾಡ ಕಟ್ಟೆ ಸುಮಾರು 167 ಕಾರ್ಯಕ್ರಮಗಳನ್ನು ಈಗಾಗಲೇ ಈ ವೇದಿಕೆ ವತಿಯಿಂದ ಪ್ರಸಾರ ಮಾಡಿರುವಂತಹದ್ದನ್ನ ಪ್ರೊಫೆಸರ್ ವಿಜಯಲಕ್ಷ್ಮಿ ಅವರು ತಮ್ಮ ಪರಿಚಯಾತ್ಮಕ ಮಾತುಗಳಲ್ಲಿ ತಿಳಿಸಿದ್ದಾರೆ. ಇದು 168ನೇ ಕಾರ್ಯಕ್ರಮ. ಕೆಲವು ಹೇಳ್ತಾ ಇದ್ದಾರೆ, ಕೆಲವು ದಿನಗಳ ಹಿಂದೆ 268ನೇ ಕಾರ್ಯಕ್ರಮ ಅಂತ ಹೇಳಿದೆ. ಅದೇ 268ನೇ ಕಾರ್ಯಕ್ರಮ ಇದು ಅನ್ನುವಂಥ ಸಂಗತಿಯನ್ನ ಅವರು ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರಿಗೂ ಮತ್ತು ಸಾಹಿತ್ಯಾಸಕ್ತರಿಗೂ ನಾನು ಮತ್ತೊಮ್ಮೆ ನನ್ನ ಅನಂತ
ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಕೆಲವು ದಿನಗಳ ಹಿಂದೆ ಪ್ರೊಫೆಸರ್ ವಿಜಯಲಕ್ಷ್ಮಿ ದಾನ್ರೆಡ್ಡಿ ಅವರು ನನ್ನನ್ನು ಸಂಪರ್ಕಿಸಿ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಅವರು ರಚಿಸಿರುವಂಥ ಪರಮಹಂಸ ಕೃಪಾಹಸ್ತ ಅನ್ನುವಂಥ ಕೃತಿಯನ್ನ ಶ್ರೋತೃಗಳಿಗೆ ಪರಿಚಯಿಸಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟರು. ಆ ಕೃತಿಯ ಗಂಭೀರತೆಯ ಅರಿವಿಲ್ಲದಂಥ ನಾನು ತಕ್ಷಣಕ್ಕೆ ಒಪ್ಪಿಕೊಂಡೆ. ಈ ಕೃತಿ 2014ರಲ್ಲಿ ಪ್ರಥಮ ಮುದ್ರಣವನ್ನು ಕಂಡಂಥ ಒಂದು ಕೃತಿ ಇದು. ಈ ಕೃತಿಯನ್ನ ಬರೆದಂಥ ಡಾಕ್ಟರ್ ಮರಗುದ್ದಿ ಅವರು ಕುವೆಂಪು ಅವರ ಮೇಲೇನೆ ಸಂಶೋಧನಾ ಪ್ರಬಂಧವನ್ನ ಮಂಡಿಸಿ ಡಾಕ್ಟರೇಟ್ ಅನ್ನ ಪಡೆದಂಥವರು. ಅನೇಕ ಪ್ರೌಢ ಪ್ರಬಂಧಗಳನ್ನು ರಚಿಸುವಂಥವರ ಒಂದು ಕಾರ್ಯವನ್ನು ನಾನು ಗಮನಿಸಿದ್ದೇನೆ. ಬಹಳಷ್ಟು ಜನ ಒಂದು ಕೊಠಡಿಯಲ್ಲಿ ಕೂತುಕೊಂಡು PhD ಪ್ರಬಂಧವನ್ನ, ಹಲವಾರು ಪುಸ್ತಕಗಳನ್ನ ಆಧರಿಸಿ ರಚನೆ ಮಾಡುವಂತಹದ್ದು ಸಾಮಾನ್ಯ ಒಂದು ಪರಿಸ್ಥಿತಿ ಇರ್ತದೆ. ಅಂಥದ್ರಲ್ಲಿ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಅವರು ಕುವೆಂಪು ಅಂತ ಬಹಳ ದೊಡ್ಡ ಕವಿಯನ್ನ ತಮ್ಮ ಪ್ರೌಢ ಪ್ರಬಂಧ ರಚನೆಗೆ ಆಯ್ದುಕೊಂಡು ಕುವೆಂಪು ಅವರು ಎಲ್ಲೆಲ್ಲಿ ಅವರು ಹೋಗಿದ್ರು ಅನ್ನುವಂಥದ್ದನ್ನ, ಅವರು ಯಾವ್ಯಾವ ನೆಲೆಗಳಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿದ್ರು ಅನ್ನುವಂಥದ್ದನ್ನ ಪ್ರತ್ಯಕ್ಷವಾಗಿ ಕ್ಷೇತ್ರ ಕಾರ್ಯದ ಮೂಲಕ ಕಂಡು ತಮ್ಮ ಪ್ರೌಢ ಪ್ರಬಂಧವನ್ನ ರಚಿಸಿದಂಥವ್ರು. ಹೀಗಾಗಿ ಈ ಪ್ರೌಢ ಪ್ರಬಂಧಕ್ಕೆ ಒಂದು ಅಧಿಕೃತತೆ ಅಂತ ಏನ್ ಹೇಳ್ತೀವಲ್ಲ, ಅದು ಸ್ವಾಭಾವಿಕವಾಗಿ ಪ್ರಾಪ್ತ ಆಗಿದೆ. ಇಷ್ಟು ಆಳವಾಗಿ ಕುವೆಂಪು ಅವರನ್ನ ಅಭ್ಯಾಸ ಮಾಡಿದಂತ ಡಾಕ್ಟರ್ ಮರಗುದ್ದಿ ಅವರು ಕುವೆಂಪು ಅವರನ್ನ ಕುರಿತು ಈಗಾಗಲೇ ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆ ಕೃತಿಗಳಲ್ಲಿ ಪರಮಹಂಸ ಕೃಪಾಹಸ್ತ ಅನ್ನುವಂಥ ಇವತ್ತು ನಾನು ತಮಗೆ ಪರಿಚಯಿಸಲಿರುವಂತಹ ಕೃತಿ ತುಂಬಾ ಗಂಭೀರವಾದಂತಹ ಒಂದು ಅಧ್ಯಯನವನ್ನ ಒಳಗೊಂಡಂತಹದ್ದು. ಬಹುಶಃ ಕುವೆಂಪು ಅವರನ್ನ ಸರಿಯಾಗಿ ತಿಳಿದುಕೊಳ್ಬೇಕು ಅಂತಾದ್ರೆ ಆಸಕ್ತರು ಈ ಕೃತಿಯನ್ನ ಅವಶ್ಯವಾಗಿ ಓದಬೇಕು. ಕುವೆಂಪು ಅವರ ಅನೇಕ ದೃಷ್ಟಿಕೋನಗಳು, ಅವರ ವ್ಯಕ್ತಿತ್ವದ ಬೆಳವಣಿಗೆ, ಅದರ ಜೊತೆಗೆ ಅವರು ಎಷ್ಟು ತನ್ಮಯತೆಯಿಂದ ಅಧ್ಯಯನವನ್ನು ಮಾಡ್ತಾ ಇದ್ರು ಮತ್ತು ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈ ಕೃತಿಯಲ್ಲಿ ವ್ಯಕ್ತ ಆಗಿರೋದನ್ನ ನಾವು ಗಮನಿಸಬೇಕಾಗ್ತದೆ. ಕುವೆಂಪು ಅವರು ಸಾಮಾನ್ಯ ಒಂದು ಹಳ್ಳಿಯಲ್ಲಿ, ಕುಪ್ಪಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕುಪ್ಪಳಿಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನ ಅಧ್ಯಯನ ಮಾಡೋದಕ್ಕಂತ ಹೇಳಿ ಮೈಸೂರಿಗೆ ಆಗಮಿಸಿದಾಗ ಬಹುಶಃ ಈ ಕೃತಿಯಲ್ಲಿ ಒಂದು ಮಾತು ಬರ್ತದೆ, ವಿದೇಶಕ್ಕೆ ಹೋದವರಿಗೂ ಕೂಡ ಆ ರೀತಿಯಾದಂತಹ ಒಂದು ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹಳ್ಳಿಯಿಂದ ಮೈಸೂರಿನಂತಹ ಒಂದು ನಗರ ಪ್ರದೇಶಕ್ಕೆ ಬಂದಾಗ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದು ಕುವೆಂಪು ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಆದರೂ ಕೂಡ ಅಧ್ಯಯನ ಅನ್ನುವ ಒಂದು ವಿಚಾರವನ್ನ ಇಟ್ಟುಕೊಂಡು ಮೈಸೂರಿಗೆ ಬಂದಂಥ ಕುವೆಂಪು ಅವರಿಗೆ ಸಂತೆಪೇಟೆ ಅನ್ನುವಂಥ ಒಂದು ಬಹಳ ವಿಶಾಲವಲ್ಲದ ಮತ್ತು ಸಾಕಷ್ಟು ಅದು ಕಲುಷಿತಗೊಂಡಿರುವಂತಹ ಒಂದು ಕೊಠಡಿಯೊಳಗ ಅವರು ವಿದ್ಯಾರ್ಥಿಯಾಗಿ ಆ ಕೊಠಡಿಯನ್ನ ಆಯ್ಕೆ ಮಾಡಿಕೊಳ್ತಾರೆ. ಇಂಥ ಒಂದು ಸಂದರ್ಭದೊಳಗ ಕುವೆಂಪು ಅವರು ಓದುವ ಉದ್ದೇಶವನ್ನೇ ಇಟ್ಟುಕೊಂಡು ಬಂದಿರೋದ್ರಿಂದ ಆ ಕೊಠಡಿಯ ಇತರ ಪರಿಸ್ಥಿತಿಯ ಬಗ್ಗೆ ಅವರು ಅಷ್ಟಾಗಿ ಗಮನಿಸೋದಿಲ್ಲ ಮತ್ತು ಅದನ್ನ
ತುಂಬಾ ನಿಕೃಷ್ಟವಾಗಿ ಕಾಣುವಂಥ ಮನಸ್ಥಿತಿಯಲ್ಲಿಯೂ ಇರೋದಿಲ್ಲ. ಎಷ್ಟೋ ದಿನ ಬಾಹ್ಯ ಸಂಪರ್ಕ ಇಲ್ಲದೇ ಇದ್ದಂಥ ಕುವೆಂಪು ಅವರು ಪ್ರೌಢಶಾಲಾ ವಿದ್ಯಾರ್ಥಿಯಾಗಿ ದಿನಾಲು ಸ್ಕೂಲಿಗೆ ಹೋಗಿ ಬರುವಂಥ ಒಂದು ಸಂದರ್ಭ. ಆಗ ಗೆಳೆಯರೊಂದಿಗೆ ಸಾಯಂಕಾಲ ವಾಯು ವಿಹಾರಕ್ಕೆ ಹೋಗುವಂಥ ರೂಢಿಯನ್ನ ಬೆಳೆಸಿಕೊಳ್ತಾರೆ. ವಾಯು ವಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಓದಿದಂಥ ಅನೇಕ ಕೃತಿಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಅಭ್ಯಾಸ ಕೂಡ ಅವರಿಗೆ ಇರುತ್ತದೆ. ಹೀಗಾಗಿ ಗೆಳೆಯರಿಗೆ ಅವರು ಅನೇಕ ಸಲ ತಾವು ಓದಿದಂಥ ಕೃತಿಗಳನ್ನ ತುಂಬಾ ಆಪ್ತವಾಗಿ ಪರಿಚಯಿಸುವಂಥ ಉದ್ದೇಶ ಕೂಡ ಇಟ್ಟುಕೊಂಡಿರ್ತಾರೆ. ಗ್ರಂಥಾಲಯ ಅವರ ತುಂಬಾ ಆಸಕ್ತಿಯ ಒಂದು ತಾಣ. ಹಾಗೆ ವರ್ಗದ ಪಾಠಗಳು ಮುಗಿದ ತಕ್ಷಣ ಗ್ರಂಥಾಲಯದೊಳಗೆ ಕೂತ್ಕೊಂಡು ಎಷ್ಟು ಹೊತ್ತು ಓದ್ತಾರೆ ಅಂದ್ರೆ ಆ ಗ್ರಂಥಾಲಯದ ನೌಕರ ಬಂದು ಸಮಯ ಮೀರಿದೆ, ನೀವು ಇಲ್ಲಿಂದ ತೆರಳಬೇಕು ಅಂತ ಹೇಳಿದಾಗ ಅವರು ಅನಿವಾರ್ಯ ಅನ್ನೋ ರೀತಿಯೊಳಗ ಆ ಗ್ರಂಥಾಲಯವನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ಹೀಗೆ ಬಹಳಷ್ಟು ಕನ್ನಡ ಕೃತಿಗಳನ್ನ, ಇಂಗ್ಲಿಷ್ ಕೃತಿಗಳನ್ನ, ಆಧ್ಯಾತ್ಮಿಕ ಕೃತಿಗಳನ್ನ ಓದ್ತಾ ಇದ್ದಂಥ ಕುವೆಂಪು ಅವರು ಒಂದು ದಿನ ಅಲ್ಲೇ ಇದ್ದಂಥ ಈ ನಿಚ್ಚಣಿಕೆಯನ್ನ ತೆಗೆದುಕೊಂಡು ಆ ಗ್ರಂಥಾಲಯದ ಮೇಲ್ಭಾಗದಲ್ಲಿದ್ದ ಕೆಲವು ಕೃತಿಗಳನ್ನ ಪರಿಶೀಲಿಸ್ತಾರೆ. ಅವಾಗ ಅವರಿಗೆ ಈ ವಿವೇಕಾನಂದರ ಕೃತಿ ಶ್ರೇಣಿ ಕಣ್ಣಿಗೆ ಬೀಳ್ತಾ ಇದೆ. ಆ ಕೃತಿಗಳನ್ನ ಒಂದೊಂದಾಗಿ ಅವರು ಓದ್ತಾ ಹೋದಾಗ ಅವರಿಗೆ ರೋಮಾಂಚನ ಆಗ್ತದೆ. ಎಂಥ ಅಮೂಲ್ಯವಾದಂತಹ ಒಂದು ಸಂಪತ್ತು ಈ ಕೃತಿಗಳಲ್ಲಿ ಅಡಗಿದೆ ಅನ್ನುವಂಥ ಭಾವತನ್ಮಯತೆ ಅವರಲ್ಲಿ ಮೂಡ್ತದೆ. ಹಾಗಾಗಿ ಆ ಕೃತಿಗಳನ್ನ ಪಟ್ಟು ಹಿಡಿದು ಓದಿ ಮುಗಿಸಿದಾಗ ಅವರ ವ್ಯಕ್ತಿತ್ವದೊಳಗ ಸಹಜವಾಗಿ ಒಂದು ಬದಲಾವಣೆ ಅನ್ನೋದು ಕಾಣಿಸ್ತಾ ಇದೆ. ಆ ಕೃತಿ ಶ್ರೇಣಿ ಮಾಡಿದಂಥ ಒಂದು ಪ್ರಭಾವವನ್ನ ತಮ್ಮ ಗೆಳೆಯರ ಜೊತೆಗೆ ಅವರು ಹಂಚಿಕೊಂಡಾಗ ಗೆಳೆಯರು ಹೇಳ್ತಾರೆ, ಇಲ್ಲೇ ಪಕ್ಕದಲ್ಲೇ ರಾಮಕೃಷ್ಣ ಆಶ್ರಮ ಇದೆ, ಆ ಆಶ್ರಮದ ಸಂಪರ್ಕವನ್ನ ನೀವು ಇಟ್ಕೊಳ್ಬೇಕು, ಅದರಿಂದ ನಿಮಗ ಖಂಡಿತವಾಗಿಯೂ ಹೆಚ್ಚಿನ ಒಂದು ಓದಿಗೆ ಸಾಧ್ಯ ಆಗ್ತದೆ, ಇತ್ಯಾದಿಯಾಗಿ ಹೇಳಿದಾಗ ಕುವೆಂಪು ಅವರು ಗೆಳೆಯರ ಆ ವಿಚಾರಗಳನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಎಷ್ಟು ಹೇಳಿದ್ರು ಕೂಡ ಹಲವು ದಿನಗಳವರೆಗೆ ಅವರಿಗೆ ಮೈಸೂರಿನ ರಾಮಕೃಷ್ಣಾಶ್ರಮದ ಒಂದು ಸಂಪರ್ಕ ಹೊಂದೋದು ಸಾಧ್ಯ ಆಗೋದೇ ಇಲ್ಲ. ಅವರಿಗೆ ಅದರಲ್ಲಿ ಆಸಕ್ತಿ ಕೂಡ ಇರೋದಿಲ್ಲ. ಅದರ ಕಾಲಾಂತರದಲ್ಲಿ ಗೆಳೆಯರೊಂದಿಗೆ ಒಂದು ದಿನ ಆ ಆಶ್ರಮಕ್ಕೆ ಹೋಗುವಂತ ಸಂದರ್ಭ ಬರ್ತದೆ. ಆಶ್ರಮಕ್ಕೆ ಹೋದಾಗ ಅಲ್ಲಿ ಇದ್ದಂತ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಕುವೆಂಪು ಅವರನ್ನ ತುಂಬಾ ಪ್ರೀತಿಯಿಂದ ಆಶ್ರಮದ ಒಳಗಡೆ ಬರಮಾಡಿಕೊಳ್ತಾರೆ. ಹೀಗೆ ಕ್ರಮೇಣ ಸಂಪರ್ಕ ಬೆಳೀತಾ ಅವರು ಆಶ್ರಮವಾಸಿಗಳಾಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗ್ತದೆ. ಒಂದು ದಿನ ಸ್ವತಃ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಕುವೆಂಪು ಅವರ ಕೊಠಡಿಯನ್ನ ನೋಡುವ ಉದ್ದೇಶದಿಂದ ಕುವೆಂಪು ಅವರಿಗೆ ಹೇಳ್ತಾರೆ, ನಾನು ನಿಮ್ಮ ಕೊಠಡಿಯನ್ನ ನೋಡ್ಬೇಕು ಅಂತ ಹೇಳಿ. ಆದ್ರೆ ಕುವೆಂಪು ಅವರಿಗೆ ಆತಂಕ, ತಮ್ಮ ಕೊಠಡಿಯ ಅವ್ಯವಸ್ಥೆಯನ್ನ ಪೂಜ್ಯರಿಗೆ ತೋರಿಸುವಂತ ಒಂದು ಆಸಕ್ತಿ ಅವರಿಗೆ ಇರೋದಿಲ್ಲ. ಇನ್ನೂ ಒಂದು ರೀತಿ ಹಿಂಜರಿಕೆ ಇರುತ್ತದೆ. ಆದ್ರೂ ಕೂಡ ಒಂದು ದಿನ ಬಹಳ ಅನಿರೀಕ್ಷಿತವಾಗಿ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಕುವೆಂಪು ಅವರ ಆ ಕೊಠಡಿಗೆ ಹೋದಾಗ ಬಹಳ ಬೇಸರ ಅನ್ನಿಸ್ತದೆ ಅವರಿಗೆ. ಎಂಥ ಒಂದು ಕಲುಷಿತ ವಾತಾವರಣದೊಳಗ ಕುವೆಂಪು ಅವರು ಓದ್ತಾ ಇದ್ದಾರಲ್ಲ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಕೊಡ್ತಾರೆ, ಇದು ಸರಿ ಅಲ್ಲ,
ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರ್ತದೆ ಅನ್ನುವಂಥ ಮಾತನ್ನ ಅವರಿಗೆ ಹೇಳಿ ಮುಂದೆ ಆಶ್ರಮದಲ್ಲಿ ಬಂದು ಇರೋದಕ್ಕ ಅವರು ಆಸ್ಪದ ಮಾಡಿಕೊಡ್ತಾರೆ. ಆನಂತರ ಕುವೆಂಪು ಅವರ ಜೀವನದಲ್ಲಿ ಬಹಳ ಅನಿರೀಕ್ಷಿತವಾದಂತಹ ಬದಲಾವಣೆಗಳು, ಅಭ್ಯುದಯಗಳು ಕಾಣಿಸಿಕೊಳ್ತಾ ಹೋಗ್ತವೆ. ಈ ಎಲ್ಲ ಸಂಗತಿಗಳನ್ನ ಕುವೆಂಪು ಅವರು ತಮ್ಮ ನೆನಪಿನ ದೋಣಿ ಅನ್ನುವಂತಹ ಆತ್ಮಚರಿತ್ರೆಯಲ್ಲಿ ದಾಖಲಿಸಿದ್ದಾರೆ. ಆ ಆತ್ಮಚರಿತ್ರೆಯನ್ನ ಆಧಾರವಾಗಿ ಇಟ್ಟುಕೊಂಡು, ಆಕಾರವಾಗಿ ಬಳಸಿಕೊಂಡು ಮರುಗುದ್ದಿಯವರು ಈ ಕೃತಿಯನ್ನ ರಚನೆ ಮಾಡ್ತಾರೆ. ಬರೀ ಆ ಆತ್ಮ ಚರಿತ್ರೆ ಅಲ್ಲ, ಇತರ ಕುವೆಂಪು ಅವರು ಓದಿದಂಥ ಕೃತಿಗಳನ್ನ ಮತ್ತು ವಿವೇಕಾನಂದರ, ರಾಮಕೃಷ್ಣರ ಜೀವನಕ್ಕೆ ಸಂಬಂಧಪಟ್ಟಂತ ಎಲ್ಲ ಗ್ರಂಥಗಳನ್ನ ಓದಿ ಈ ಒಂದು ಪುಸ್ತಕವನ್ನ ಅವರು ಬಹಳ ಗಟ್ಟಿಯಾಗಿ ರಚನೆ ಮಾಡಿದ್ದಾರೆ ಅನ್ನೋದನ್ನ ಮೊಟ್ಟ ಮೊದಲು ನಾನು ಗಮನಕ್ಕೆ ತೋರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆರಂಭದಲ್ಲೇನೆ ಹೇಳಬೇಕಾದಂತಹ ಒಂದು ಮಾತು ಏನು ಅಂದ್ರೆ, ಇಲ್ಲಿ ಕೊಲ್ರಿಜ್ಜನ ಒಂದು ಮಾತಿನ ಉಲ್ಲೇಖ ಇದೆ ಮುನ್ನುಡಿಯೊಳಗ. ಅದು ಏನು ಅಂತಂದ್ರೆ, ಯಾವ ವ್ಯಕ್ತಿಯೂ ಮಹಾದಾರ್ಶಿಕನಾಗದೆ ಮಹಾಕವಿಯಾಗಿಲ್ಲ ಎನ್ನುತ್ತಾನೆ ಕೊಲ್ರಿಜ್. ಸ್ವತಃ ಕುವೆಂಪು ಅವರೇ ತಮ್ಮ ಸಾಹಿತ್ಯಿಕ ಜೀವನದ ಆರಂಭದಲ್ಲಿ ಹೀಗೆ ಬರೀತಾರೆ: ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಸ್ಥಾನ ಫಿಲಾಸಫರ್ ಪೋಯೆಟ್, ಅಂದ್ರೆ ದಾರ್ಶನಿಕ ಕವಿ ಅದು ಅನ್ನುವಂಥ ಒಂದು ಮಾತನ್ನ ಸ್ವತಃ ಕುವೆಂಪು ಅವರೇ ಹೇಳ್ತಾರೆ. ಒಟ್ಟು ಕುವೆಂಪು ಅವರ ಈ ಕೃತಿಯೊಳಗ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವಂತಹ ಸಂಗತಿಗಳು ಯಾವುವು ಅಂದ್ರೆ, ಯಾವ ವಿವೇಕಾನಂದರನ್ನ, ರಾಮಕೃಷ್ಣ ಪರಮಹಂಸರನ್ನ ಕೆಲವು ಮುಖ್ಯವಾದಂತಹ ತತ್ವಗಳು ಪ್ರಭಾವಿಸಿದ್ದವು ಮತ್ತು ಆ ಪ್ರಭಾವದಿಂದ ಅವರು ಹೇಗೆ ಯೋಮ ಸದೃಶವಾಗಿ ಬೆಳೆದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೇವೆ. ಇಲ್ಲಿ ಕೆಲವು ಮಾತುಗಳನ್ನ ಉಲ್ಲೇಖಿಸೋದಾದ್ರೆ, ಸಮನ್ವಯ, ಸರ್ವೋದಯ, ಪೂರ್ಣ ದೃಷ್ಟಿಗಳು ಈ ಒಂದು ರಾಮಕೃಷ್ಣರ ಜೀವನದೊಳಗ, ವಿವೇಕಾನಂದರ ಜೀವನದೊಳಗ ಪ್ರತಿಬಿಂಬಿಸಿದಾವೆ ಅನ್ನುವಂಥದ್ದು ನಮಗ್ ಕಾಣಿಸ್ತದೆ. ಸರ್ವೋದಯ ಸರ್ವೋದಯ ಯುಗಮಂತ್ರ ಅನ್ನುವಂಥ ಮಾತನ್ನ ಅನೇಕ ಸಲ ಕುವೆಂಪು ಅವರು ಉದ್ಘೋಷಿಸ್ತಾರೆ. ಶ್ರೀರಾಮಕೃಷ್ಣ ವಿವೇಕಾನಂದರು ಪಡೆದ ಮತ್ತು ಕಡೆದ ದಿವ್ಯ ಶಿಲ್ಪ ಕುವೆಂಪು ಅನ್ನೋದು ಅನೇಕರ ಅಭಿಪ್ರಾಯ. ಅದು ಗುರುಪಾಲ್ ಮರುಗುದ್ದಿಯವರ ಅಭಿಪ್ರಾಯ ಕೂಡ ಹೌದು. ಮುಂದೆ ಅಧ್ಯಯನ ಮಾಡ್ತಾ 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 ಅವರು MA ಮಾಡೋದಕ್ಕ ಮೈಸೂರಿನಲ್ಲಿ ತಂಗಿದಂಥ ಒಂದು ಸಂದರ್ಭ. ಅವಾಗ ರಾಮಕೃಷ್ಣ ಪರಮಹಂಸರನ್ನ ಮತ್ತು ವಿವೇಕಾನಂದರನ್ನ ಅವರು ನಿತ್ಯ ಪ್ರಾರ್ಥಿಸದೆ ತಮ್ಮ ಯಾವ ಚಟುವಟಿಕೆಗಳನ್ನು ಕೂಡ ಆರಂಭ ಮಾಡೋದಿಲ್ಲ. ಅಷ್ಟು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಅವರನ್ನ ಆವರಿಸಿಕೊಳ್ತಾರೆ. ಮೊದಲು ಕುವೆಂಪು ಅವರಿಗೆ ರಾಮಕೃಷ್ಣ ಆಶ್ರಮದ ಬಗೆಗೆ ಏನೂ ಗೊತ್ತಿರಲಿಲ್ಲ. ಶ್ರೀ ರಾಮಕೃಷ್ಣರ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು ಕುವೆಂಪು ಅತ್ಯಂತ ಉಜ್ವಲವಾಗಿ ರಚಿಸಿರುವುದು ಸ್ಮರಣೀಯವಾಗಿ ನಮಗ ಗೊತ್ತಾಗ್ತದೆ. ತನ್ಮೂಲಕ ಅವರು ಕನ್ನಡ ಸಾಹಿತ್ಯಕ್ಕೊಂದು ಪವಿತ್ರ ಪ್ರಭಾಮಂಡಲವನ್ನ ನಿರ್ಮಿಸಿದರು ಅನ್ನುವಂಥ ಮಾತನ್ನ ಈ ಮುನ್ನುಡಿಯೊಳಗ ನಾವು ನೋಡ್ತೇವೆ. ಗುರುಪಾಲ್ ಮರುಗುದ್ದಿಯವರ ಬರವಣಿಗೆಯಲ್ಲಿ ಉತ್ತಮ ವಿಮರ್ಶೆ ಇದೆ, ಅಲ್ಲಲ್ಲಿ ಒಳನೋಟಗಳು ಕಾಣಿಸ್ತವೆ. ಇದಕ್ಕ ನಿದರ್ಶನ ಕೊಡೋದಾದ್ರೆ, ಕುವೆಂಪು ಅವರು ರಚಿಸಿದಂತಹ ನನ್ನ ಗೋಪಾಲ ಅನ್ನುವಂತಹ ನಾಟಕವನ್ನ ಅವರು ವಿಶ್ಲೇಷಿಸುವಂತಹ ಒಂದು ರೀತಿ ನಮಗೆ ತುಂಬಾ ಪರಿಣಾಮವನ್ನ ಬೀರ್ತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಆಧುನಿಕ ಭಾರತದ ಆಧ್ಯಾತ್ಮಿಕ ಪುನರುಜ್ಜೀವಕ
ರಾಮಕೃಷ್ಣ ಪರಮಹಂಸರು ಅನ್ನುವಂತ ಒಂದು ಮಾತು ಇಲ್ಲಿ ಉಲ್ಲೇಖಗೊಳ್ತದೆ. ಆಧುನಿಕ ಆತ್ಮ ಸಾಧಕರಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಮಾತ್ರ ಪ್ರತಿಯೊಂದರಲ್ಲಿ ಚೈತನ್ಯ ಅಂದ್ರೆ ಬ್ರಹ್ಮ ಇರುವುದಾಗಿಯೂ ತಾವು ಅದನ್ನು ಸಾಕ್ಷಾತ್ತಾಗಿ ಕಾಣುತ್ತಿರುವುದಾಗಿಯೂ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಹಾಗಾಗಿ ಎಲ್ಲದರಲ್ಲಿ ಚಿನ್ಮಯ ಜಗನ್ಮಾತೆ ಕಾಣುತ್ತಿದ್ದಳು. ದೇವೇಂದ್ರನಾಥ್ ಠಾಕೂರ್, ಕೇಶವ್ ಚಂದ್ರ ಸೇನ್, ಪ್ರತಾಪ್ ಚಂದ್ರ ಮುಜುಮ್ದಾರ್, ವಿಜಯ ಕೃಷ್ಣ ಗೋಸ್ವಾಮಿ, ಶಿವನಾಥ ಶಾಸ್ತ್ರಿ, ತ್ರೈಲೋಕ್ಯನಾಥ್ ಸನ್ಯಾಲ್, ಬಂಕಿಂ ಚಂದ್ರ ಚಟರ್ಜಿ, ಅಶ್ವಿನಿ ಕುಮಾರ ದತ್ತ, ಈಶ್ವರ್ ಚಂದ್ರ ವಿದ್ಯಾಸಾಗರ ಮುಂತಾದ ಸಿದ್ಧ ಸಾಧಕರು, ಪ್ರತಿಷ್ಠಿತರು, ತತ್ವವೇತ್ತರು ಅವರಿಂದ ಪ್ರಭಾವಿತರಾದದ್ದನ್ನ ಇಲ್ಲಿ ಗುರುತಿಸಲಾಗಿದೆ. ಕಲ್ಕತ್ತಾ ವಿಶ್ವವಿದ್ಯಾಲಯದ ಆಂಗ್ಲ ಭಾಷೆ ತತ್ವಶಾಸ್ತ್ರದ ಅಧ್ಯಾಪಕರು ಅವರನ್ನ ಕಂಡು, ರಾಮಕೃಷ್ಣ ಪರಮಹಂಸರನ್ನ ಕಂಡು ತಮ್ಮ ಸಂದೇಹಗಳನ್ನ ಸಂದಿಗ್ಧತೆಗಳನ್ನ ಪರಿಹರಿಸಿಕೊಳ್ತಾ ಇದ್ರು ಅನ್ನುವಂಥ ಮಾತು ನಮಗೆ ರಾಮಕೃಷ್ಣ ಪರಮಹಂಸರ ವ್ಯಕ್ತಿತ್ವ ಎಷ್ಟು ಎತ್ತರದಲ್ಲಿತ್ತು ಅನ್ನೋದು ಗೊತ್ತಾಗ್ತದೆ. ಇಂದು ಜಗತ್ತು ಅವರನ್ನ ಸ್ವಾಮಿ ವಿವೇಕಾನಂದರ ಗುರುವರ್ಯ ಅನ್ನುವಂತಹ ಬೆರಗುಗಣ್ಣಿನಿಂದ ನೋಡ್ತಾ ಇದೆ. ಮಾನವೀಯ ಸೇವೆಯಲ್ಲಿ, ಸಮನ್ವಯ ತತ್ವ ಪ್ರಸಾರದಲ್ಲಿ ವಿವೇಕಾನಂದರು ತೊಡಗಿರುವಂತಹದ್ದು ರಾಮಕೃಷ್ಣ ಪರಮಹಂಸರ ಒಂದು ಪ್ರಭಾವದಿಂದ ಅನ್ನೋದು ನಮಗೆ ಗೊತ್ತಾಗ್ತದೆ. ಹೀಗೆ ಒಂದು ಪುಟ್ಟ ಕುಪ್ಪಳ್ಳಿ ಅಂತ ಹಳ್ಳಿಯಿಂದ ಬಂದಂಥ ಕುವೆಂಪು ಅವರು ವಿಶ್ವವಿಖ್ಯಾತಿಯನ್ನ ಪಡೆಯುವ ಮಟ್ಟಕ್ಕೆ ಬೆಳೆದಿರೋದ್ರ ಹಿಂದೆ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಒಂದು ಪ್ರಭಾಮಂಡಲವಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಕುವೆಂಪು ಅವರಿಗೆ ಈ ಮೈಸೂರಿನ ರಾಮಕೃಷ್ಣಾಶ್ರಮ ಆಶ್ರಯ ಕೊಡದೆ ಹೋಗಿದ್ರೆ ಅಥವಾ ಆ ಆಶ್ರಯಕ್ಕೆ ಅವರು ಬಾರದೆ ಹೋಗಿದ್ರೆ ಕುವೆಂಪು ಅವರು ಇಂತಹ ಒಂದು ಸಾಹಿತ್ಯ ಮತ್ತು ಅದರ ಜೊತೆಗೆ ಆಧ್ಯಾತ್ಮ ಈ ಎರಡು ವಲಯದ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಏನೋ ಅಂತ ಸಂಶಯ ಬರ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಪುನಃ ನಾವು ನೆನಪಿಸಿಕೊಳ್ಬೇಕಾದಂತ ಒಂದು ಹೆಸರು ಯಾವುದು ಅಂತಂದ್ರೆ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು. ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಕುವೆಂಪು ಅವರನ್ನ ಎಲ್ಲ ಹಂತಗಳಲ್ಲಿಯೂ ಕೂಡ ಒಂದು ತಾಯಿ ಹಾಗೆ ಸಂರಕ್ಷಣೆ ಮಾಡೋದು ಈ ಕೃತಿಯ ಉದ್ದಕ್ಕೂ ಕೂಡ ನಮಗ ಗಮನಕ್ಕೆ ಬರ್ತದೆ. ಅವರಿಗೆ ಒಂದು ಸಲ ಮೈಲಿ ಬೇನೆ ಆವರಿಸಿದಂತಹ ಒಂದು ಸಂದರ್ಭದೊಳಗ ಅವ್ರು ಇನ್ನೇನು ಉಳಿಯೋದಿಲ್ಲ ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಅಂಥದ್ರಲ್ಲಿ ಈ ಶುಶ್ರೂಷೆ ಅಂತ ಏನ್ ಹೇಳ್ತೇವಲ್ಲ, ಈ ಶುಶ್ರೂಷೆ ಮಾಡೋದ್ರಲ್ಲಿ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಬಹುಶಃ ಅಪರೂಪದ ವ್ಯಕ್ತಿಯಾಗಿ ನಮಗ ಕಾಣಿಸ್ತಾರೆ. ಯಾಕಂದ್ರೆ ಅದೊಂದು ಸೋಂಕು ವ್ಯಾಧಿಯಾಗಿರೋದ್ರಿಂದ ಮುಟ್ಟಿದವರಿಗೆ ಆ ಮೈಲಿ ಬೇನೆಯ ಜ್ವರ ಮತ್ತು ಮೈಲಿ ಬೇನೆ ಬರುವಂತಹ ಸಾಧ್ಯತೆ ಇದ್ದಾಗಲೂ ಕೂಡ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರನ್ನ ನೋಡಿಕೊಂಡಂತ ರೀತಿ, ಕುವೆಂಪು ಅವರನ್ನ ನೋಡಿಕೊಂಡಂತ ರೀತಿ ಬಹುಶಃ ಅದು ಅಪರೂಪದ್ದು ಅಂತ ಹೇಳ್ಬೇಕಾಗ್ತದೆ. ಹೀಗಾಗಿ 1884ರಿಂದ 1888ರವರೆಗೆ ಕುವೆಂಪು ಕಾದಂಬರಿಗಳ ಅಧ್ಯಯನ ಕೈಗೊಂಡಾಗ ಒಟ್ಟು 5 ಸಲ ಕುವೆಂಪು ಅವರನ್ನ ಕಂಡು ನಾನು ಚರ್ಚಿಸಿದ್ದೆ ಅನ್ನುವಂತ ಮಾತನ್ನ ಗುರುಪಾದ ಮರಿಗುದ್ದಿ ಅವರು ಇಲ್ಲಿ ಆರಂಭದೊಳಗ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಕುವೆಂಪು ಅವರನ್ನ ಕಾಣುವಂತಹ ಒಂದು ಭಾಗ್ಯ ಮತ್ತು ಅವರನ್ನ ಅವರ ಜೊತೆಗೆ ಚರ್ಚಿಸುವಂತಹ ಒಂದು ಸೌಭಾಗ್ಯ ಮರಿಗುದ್ದಿ ಅವರದಾಗಿತ್ತು ಅನ್ನೋದು ಕೂಡ ಇಲ್ಲಿ ಬಹಳ ಗಮನಾರ್ಹವಾದಂತ ಸಂಗತಿಯಾಗಿ ಕಾಣಿಸ್ತದೆ. ಮಹಾಕವಿಯೊಬ್ಬ ಅನೇಕ ಪ್ರೇರಣೆಗಳನ್ನ ಪ್ರಭಾವಗಳನ್ನ ಜೀರ್ಣಿಸಿಕೊಂಡೇ ಬೆಳೀತಾನೆ. ಅವರೊಬ್ಬ ಅಪ್ಪಟ ವಿಚಾರವಾದಿಯಾಗಿ, ಅಂದ್ರೆ ಕುವೆಂಪು ಅವರು ಒಬ್ಬ ಅಪ್ಪಟ ವಿಚಾರವಾದಿಯಾಗಿ ಶುದ್ಧ ಅಧ್ಯಾತ್ಮವನ್ನ ಎತ್ತಿ ಹಿಡಿಯೋದರ ಹಿಂದೆ
ಅವರ ಸಾಹಿತ್ಯಿಕವಾದಂತಹ ಅಪಾರ ಅಧ್ಯಯನ, ಅದರ ಜೊತೆಗೆ ಪರಮಹಂಸರ ಮತ್ತು ವಿವೇಕಾನಂದರ ಈ ಒಂದು ಪ್ರಭಾವ, ಪ್ರೇರಣೆ ಕೂಡ ಅನ್ನೋದನ್ನ ಈ ಕೃತಿ ನಮಗ ಮನದಟ್ಟು ಮಾಡಿಕೊಡ್ತಾ ಇದೆ. ಹೀಗೆ ಈ ಸಹ್ಯಾದ್ರಿಯ ಕಾಡು ಮೇಡುಗಳಲ್ಲಿ ಅಲೆದು ನಿಸರ್ಗ ಪ್ರೀತಿಯನ್ನ ಬಹಳಷ್ಟು ಬೆಳೆಸಿಕೊಂಡಂತ ಕುವೆಂಪು ಅವರಿಗೆ ಮೈಸೂರಿನ ನಿಸರ್ಗ ಒಂದರ್ಥದಲ್ಲಿ ಬರಡಾಗಿ ಕಾಣುತ್ತದೆ. ಅಷ್ಟರ ಮಟ್ಟಿಗೆ ಈ ಒಂದು ಕುಪ್ಪಳ್ಳಿಯ ನಿಸರ್ಗ ಅವರ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಮತ್ತೆ ಮತ್ತೆ ಕುಪ್ಪಳಿಗೆ ಹೋಗ್ಬೇಕು ಅನ್ನುವಂತಹ ಬಯಕೆ ಕೂಡ ಅವರನ್ನ ಕಾಡ್ತಿರ್ತದೆ. ಅವರು ಮೊದಲು ಸಾಹಸ, ರೋಮಾಂಚಕ, ರಂಜನೀಯ, ಕುತೂಹಲಕಾರಿಯಾದಂತಹ ಗ್ರಂಥಗಳನ್ನ ಓದುವ ಮೂಲಕ ಅಧ್ಯಯನದ ಹರವನ್ನ ಹೆಚ್ಚಿಸಿಕೊಳ್ತಾ ಹೋಗ್ತಾರೆ, ಅಧ್ಯಯನದ ಗಂಭೀರತೆಯನ್ನ ಸಾಧಿಸಿಕೊಳ್ತಾ ಹೋಗ್ತಾರೆ ಅನ್ನೋದು ನಮಗ ಈ ಕೃತಿಯ ಮೂಲಕ ಗೊತ್ತಾಗ್ತದೆ. ಓದ್ತಾ ಕೃತಿ ಶ್ರೇಣಿಯನ್ನ ಓದಿದ ನಂತರ ಅವರು ರವೀಂದ್ರನಾಥ್ ಠಾಗೂರರ ಗೀತಾಂಜಲಿಯನ್ನ ಇಂಗ್ಲಿಷ್ನಲ್ಲಿ ಓದಿ ತಿಳ್ಕೊಳ್ತಾರೆ. ಬಹಳ ಆಶ್ಚರ್ಯ ಅನಿಸ್ತದೆ. ಅವಾಗ ಅವರು 16-17 ವಯಸ್ಸಿನ ಒಬ್ಬ ಹುಡುಗ. ಆ ವಯಸ್ಸಿನಲ್ಲಿ ಈ ಟಾಗೂರರ ಗೀತಾಂಜಲಿಯನ್ನ ಇಂಗ್ಲಿಷ್ನಲ್ಲಿ ಓದಿ ತಿಳ್ಕೊಳ್ಬೇಕಾದ್ರೆ ಅವರ ಸಾಮರ್ಥ್ಯ ಮತ್ತು ಅಧ್ಯಯನದ ಒಂದು ತೀವ್ರತೆ ಎಷ್ಟಿತ್ತು ಅನ್ನೋದು ಸಾಮಾನ್ಯವಾಗಿ ಗೊತ್ತಾಗುವಂತ ಒಂದು ಸಂಗತಿ. ಕುವೆಂಪು ಕೇವಲ ನಮಗೆ ಬರಹಗಾರರಾಗಿ ಮಾತ್ರವಲ್ಲದೆ ಒಬ್ಬ ಆತ್ಮಸಿದ್ಧಿಯ ಸಾಧಕರಾಗಲು ರಾಮಕೃಷ್ಣ ವಿವೇಕಾನಂದ ಸಾಹಿತ್ಯ ಕೃತಿಗಳು ಕಾರಣವಾದವೆಂಬುದು ಒಂದು ಗಮನಾರ್ಹವಾದಂತಹ ಬೆಳವಣಿಗೆ. ಬೆಳೆವ ಕವಿ ಚೇತನದ ಸಿರಿಗೆ ಅನುಭವದ ಮೊಳಕೆ ಮೂಡಿದ ಕ್ಷಣ ಆ ಮೈಸೂರಿನ ರಾಮಕೃಷ್ಣ ಆಶ್ರಮ ಅನ್ನೋದು ಇಲ್ಲಿ ಲಕ್ಷಿಸಬೇಕಾದಂತಹ ಒಂದು ಸಂಗತಿ. ಸ್ನೇಹಿತನೊಬ್ಬನಿಗೆ ಈ ಕೃತಿ ಶ್ರೇಣಿಯ ಚರಿತ್ರೆಯ ಅಂಶಗಳನ್ನ ಚೆನ್ನಾಗಿ ನೆನಪಿಸಿಕೊಳ್ಳಲು ಸಾಧ್ಯವಾಗುವಂತೆ ಕಥಾತ್ಮಕ ಆಂಗ್ಲ ಗೀತೆಗಳನ್ನ ಅವರು ಬರೀತಾರೆ. ತಾವು ಓದಿದಂತಹ ಸಂಗತಿಗಳನ್ನ ಗೆಳೆಯರಿಗೆ ಮನದಟ್ಟು ಮಾಡಿಸೋದ್ರ ಸಲುವಾಗಿ ಬೇರೆ ಬೇರೆ ಕೃತಿಗಳನ್ನ ಮತ್ತು ಕವಿತೆಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಕವಿತೆ ಹಿಂದೆ ಒಂದು ಈ ಆಧ್ಯಾತ್ಮಿಕ ಶೆಲೆ ಇರೋದನ್ನ ಮತ್ತು ಅವರ ದೃಷ್ಟಿಕೋನದ ಮನೋಭಾವ ಇರೋದನ್ನ ನಾವು ಲಕ್ಷಿಸಬೇಕಾಗ್ತದೆ. ಅವರ ನಾಟಕಗಳಾಗಲಿ ಅಥವಾ ಅವರ ಕಾವ್ಯಗಳಾಗಲಿ ಅಥವಾ ಅವರ ಚಿಂತನೆಗಳಾಗಲಿ ಈ ಪರಮಹಂಸರ ಮತ್ತು ವಿವೇಕಾನಂದರ ಆ ಚಿಂತನೆಗಳ ಪ್ರಭಾವದಿಂದನೇ ಒಡಗೂಡಿದಾವೆ ಅನ್ನೋದು ಈ ಪುಸ್ತಕದಿಂದ ನಮಗೆ ಅರಿವು ಆಗ್ತದೆ. 1922ರಲ್ಲಿ ಅವರು ವಿದ್ಯಾರ್ಥಿ ದಿಸೆಯಲ್ಲಿ ತಾವು ಬರೆದ ಆಂಗ್ಲ ಕವಿತೆಗಳ ಬಿಗಿನರ್ಸ್ ಮ್ಯೂಸ್ ಅನ್ನುವಂಥದ್ದು. ತಮಗೆಲ್ಲ ಗೊತ್ತಿರುವ ಹಾಗೆ ಕುವೆಂಪು ಅವರಿಗೆ ಕನ್ನಡದಕ್ಕಿಂತ ಇಂಗ್ಲಿಶಿನ ಬಗ್ಗೆನೇ ಹೆಚ್ಚು ಪ್ರೀತಿ ಇದ್ದಂತಹ ಒಂದು ಸ್ಥಿತಿ ಇತ್ತು. ಆದ್ರೆ ಇಂಗ್ಲಿಷ್ ಕಜಿನ್ಸ್ ಅನ್ನುವಂಥ ಒಬ್ಬ ಲೇಖಕ ಕುವೆಂಪು ಅವರಿಗೆ ಇಲ್ಲ, ಮಾತೃ ಭಾಷೆಯಲ್ಲಿ ತನಗೆ ಗೊತ್ತಿರುವಂತಹ ಭಾಷೆಯಲ್ಲಿ ತಾನು ಕರ್ತಾಮಲಕ ಮಾಡಿಕೊಂಡಿರುವಂತಹ ಭಾಷೆಯಲ್ಲಿ ಬರೆಯೋದ್ರಿಂದ ಹೆಚ್ಚು ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಅನ್ನುವಂತ ಒಂದು ವಿಚಾರವನ್ನು ಹೇಳಿದಾಗ ಕುವೆಂಪು ಅವರು ತಾವು ಇಂಗ್ಲಿಷ್ನಲ್ಲಿ ಬರಿತಾ ಇದ್ದದ್ದನ್ನ ಪಕ್ಕಕ್ಕಿಟ್ಟು ಕನ್ನಡದಲ್ಲಿ ತಮ್ಮ ಬರವಣಿಗೆಯನ್ನ ಆರಂಭ ಮಾಡ್ತಾರೆ. ಇಲ್ಲಿ ಬಹುತೇಕ ಕನ್ನಡ ಕವಿತೆಗಳು ರಾಮಕೃಷ್ಣ ವಿವೇಕಾನಂದರ ಮತ್ತು ಅನೇಕ ಭಾರತೀಯ ತತ್ವಜ್ಞರ ಆಶ್ರಯದಿಂದ ಪ್ರಕಟಗೊಳ್ಳತೊಡಗಿದವು. ಆಗಲೇ ಇನ್ನು ವಿದ್ಯಾರ್ಥಿ ಇದ್ದಾಗಲೇ ಅವರು ಹಲವು ಪತ್ರಿಕೆಗಳಿಗೆ ತಮ್ಮ ಕವಿತೆಗಳನ್ನ ಕಳಿಸ್ತಾ ಇರ್ತಾರೆ, ಅವು ಪ್ರಕಟಗೊಳ್ತಾ ಇರ್ತವೆ. ಕಸ್ತೂರಿ ಅನ್ನುವಂಥವ್ರು ಇದನ್ನ ಗಮನಿಸ್ತಾರೆ. ಅದನ್ನ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರ ಗಮನಕ್ಕೂ ಕೂಡ ಅವರು ತರ್ತಾರೆ. ಮುಂದೆ ಆಶ್ರಮದಲ್ಲಿ ತಾವು ಬರಿತಾ ಇರುವಂತಹ ಅನೇಕ ನಾಟಕಗಳನ್ನ, ಕವಿತೆಗಳನ್ನ ಅವರು ಓದುವಂಥ, ಸಾಧನೆಯವಾಗಿ ಓದುವಂಥ ಒಂದು ಪ್ರಸಂಗಗಳು ಕೂಡ ಬಹಳ ಸಲ ಬರ್ತಾವೆ. ಕಾವಿಯನ್ನುಳಿದರೆ ನಮಗೆ ಅವರಿಗೆ ಯಾವ ವ್ಯತ್ಯಾಸವೂ ತೋರುತ್ತಿರಲಿಲ್ಲ. ಅವರು ಹುಟ್ಟಿನಲ್ಲಿ ಮಲಯಾಳಿಯಾಗಿದ್ದರು ಅಂತ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು
ಮತ್ತು ಆ ಅಲ್ಲಿ ಈ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅವರು ಮೂಲತಃ ಕೇರಳದವರು. ಅವರಿಗೆ ಕನ್ನಡ ಅಷ್ಟಾಗಿ ಬರ್ತಾ ಇರೋದಿಲ್ಲ, ಆದರೆ ಕನ್ನಡ ಕಲಿಯುವ ಬಗ್ಗೆ, ಕನ್ನಡದಲ್ಲಿ ಮಾತಾಡುವ ಬಗ್ಗೆ ಅವರಿಗೆ ತುಂಬಾ ಆಸ್ಥೆ ಇರ್ತದೆ. ಕುವೆಂಪು ಇದನ್ನ ಗಮನಿಸ್ತಾರೆ. ಕನ್ನಡ ಏನೇನೂ ಬರುತ್ತಿರಲಿಲ್ಲ. ಈ ಮಾತು ಕುವೆಂಪು ಅವರದು. ಆ ಸ್ವಾಮಿ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರಿಗೆ ಕನ್ನಡ ಏನೇನೂ ಬರ್ತಿರ್ಲಿಲ್ಲ. ಇಂಗ್ಲಿಷ್ ನಲ್ಲಿ ಮಲಯಾಳಿ ಭಾಷೆ ಉಚ್ಚಾರಣೆಯ ಪ್ರಭಾವ ಅನೇಕ ಸಲ ಎದ್ದು ಕಾಣ್ತಾ ಇತ್ತು. ನನ್ನನ್ನ ವಿಶೇಷತೆಯಿಂದಲೂ ಅವರು ಆಕರ್ಷಲಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಬರೀತಾರೆ. ಬಹಳ ಪ್ರಾಮಾಣಿಕವಾಗಿ ಅವರ ಬಗ್ಗೆ ಕೆಲವು ಮಾತುಗಳನ್ನ ಬರೀತಾರೆ. ಪ್ರತಿದಿನ ಕ್ರಮೇಣ ಅವರ ಹತ್ತಿರ ಅವರು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಫೆಬ್ರವರಿ 7 ಅವರು ಸ್ವಾಮೀಜಿ ಅವರ ಹತ್ತಿರ ಹೋದಾಗ ಸ್ವಾಮೀಜಿ ಗಂಭೀರವಾಗಿ ಹೇಳಿದ್ರು, ಯು ಕ್ಯಾನಾಟ್ ಸ್ಪೆಂಡ್ ಯುವರ್ ಲೈಫ್ ಈಸಿಲಿ ನೌ ಆಸ್ ಯು ಆರ್ ಗಿಫ್ಟೆಡ್ ವಿತ್ ಪೊಯಿಟಿಕ್ ಫ್ಯಾಕಲ್ಟಿ ಅಂತ ಎಚ್ಚರಿಸ್ತಾರೆ. ಆ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಕುವೆಂಪು ಅವರನ್ನ ಎಚ್ಚರಿಸ್ತಾರೆ, ನೀನು ಸಾಮಾನ್ಯ ಅಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಆ ಮಾತುಗಳನ್ನು ಅವರು ಹೇಳ್ತಾರೆ. ಸ್ವಾಮಿ ಸಿದ್ದೇಶ್ವರಾನಂದರ ಸರಳತೆ, ಸಾತ್ವಿಕತೆ, ಆತ್ಮೀಯತೆಗಳಿಗೆ ಮಾರ್ಪದಂತ ಪುಟ್ಟಪ್ಪನವರು ದಿನವೂ ಆಶ್ರಮಕ್ಕೆ ಹೋಗಿ ಬರ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರು ವಿಚಾರವನ್ನ ಪ್ರತಿಪಾದಿಸುವ ಹಲವು 10 ಸಂಪುಟಗಳನ್ನ ಓದ್ತಾ ಇದ್ರು. ತತ್ವಶಾಸ್ತ್ರದ ಕೃತಿಗಳನ್ನು ಅವರು ಅವಲೋಕಿಸ್ತಾ ಇದ್ರು. ಆರಂಭದಲ್ಲಿ ನಿರೀಶ್ವರವಾದ, ಚಾರ್ವಾಕವಾದ ಅವರನ್ನ ಪ್ರಭಾವಿಸಿತ್ತು. ದೇವರ ಅಸ್ತಿತ್ವದ ಬಗೆಗೆ ಅವರು ಶಂಕಿತರಾಗಿದ್ರು. ಇಂಥ ವಿಚಾರ ಹೊಂದಿದ ಅವರ ದೃಷ್ಟಿಕೋನ ಸಂದೇಹ ಅನ್ನುವಂತ ಒಂದು ಕವನದಲ್ಲಿ ವ್ಯಕ್ತ ಆಗಿರೋದನ್ನ ಅವರು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮರುಗುದಿಯವರು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನ ಗಮನಿಸೋದಾದ್ರೆ, ದೇವನೆಂಬವನಾರು, ಸೃಷ್ಟಿ ಎಂದರೆ ಏನು, ಯೋಗಿಗಳ ಭ್ರಾಂತಿ ಇದೋ, ಸತ್ವದೊಳು ನೆಲೆಸುವುದೋ, ನಂಬಿಕೆಯ ತತ್ವವಿದು, ಮಿಥ್ಯೆಯಾಗಿರಬಾರದೇಕೆ ಅಂತ ಈ ಸಂದೇಹವನ್ನ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿರುವಂತಹದ್ದು ಕಾಣಿಸ್ತದೆ. ಅಂದ್ರ ಇದರಿಂದ ನಮಗೆ ಗೊತ್ತಾಗೋದು ಏನು ಅಂದ್ರೆ, ಕುವೆಂಪು ಅವರು ಯಾವುದನ್ನು ಕೂಡ ಮೋಗಮ್ಮಾಗಿ ಒಪ್ಪಿಕೊಳ್ಳುವಂತಹ ಸ್ವಭಾವದವರಾಗಿರ್ಲಿಲ್ಲ. ಪ್ರತಿಯೊಂದನ್ನು ಕೂಡ ಜಿಜ್ಞಾಸೆಗೆ ಒಳಪಡಿಸೇನೆ ಅದನ್ನ ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿಯನ್ನ ತುಂಬಾ ಕಿರಿಯ ವಯಸ್ಸಿನಲ್ಲೇನೆ ಕುವೆಂಪು ಅವರು ಹೊಂದಿದ್ರು ಅನ್ನೋದು ನಮ್ಮರಿವಿಗೆ ಬರ್ತದೆ. ಪುಟ್ಟಪ್ಪನವರು ನಗರದ ಆಕರ್ಷಣೆ, ತಳುಕು ಬೆಳಕುಗಳಿಗೆ ಮಾರು ಹೋಗುವಂಥವರಾಗಿರ್ಲಿಲ್ಲ. ಜನಸಂದಣಿ, ನೂಕುನುಗ್ಲು ಅನ್ನುವಂತಹದ್ದು ಅವರಿಗೆ ಆಗಿ ಬರ್ತಿರ್ಲಿಲ್ಲ. ಮಿಲ್ಟನ್, ವರ್ಡ್ಸ್ವರ್ತ್, ಹೋಮರ್, ಶೇಕ್ಸ್ಪಿಯರ್ ಅಂತ ಸಾಹಿತ್ಯಗಳ, ಸುರೇಂದ್ರನಾಥ್ ಬ್ಯಾನರ್ಜಿ, ಸರೋಜಿ ನಾಯ್ಡುರಂತ ದೇಶ ಭಕ್ತರ ಕೃತಿಗಳನ್ನ, ಭಾಷಣಗಳನ್ನ ಅವರು ಬಹಳ ಆಸ್ಥೆಯಿಂದ ಓದ್ತಾ ಇದ್ರು. ಟಾಲ್ಸ್ಟಾಯ್ ಕೃತಿಗಳಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನ ತೋರ್ತಾ ಇದ್ರು. ಇವೆಲ್ಲ ಅವರ ಬೆಳವಣಿಗೆ ಹಂತದಲ್ಲಿ ಗಮನಿಸಿದಂತಹ ಕೃತಿಗಳಿವು. ಈ ನಡುವೆ ಪುಟ್ಟಪ್ಪನವರು ತಮಗೆ ಗೊತ್ತಿಲ್ಲದಂತೆ ಆಶ್ರಮಕ್ಕೂ ಸ್ವಾಮೀಜಿಯವರಿಗೂ ಹತ್ತಿರವಾಗ್ತಾ ಬಂದ್ರು. ಸಿದ್ದೇಶ್ವರಾನಂದರು ವಿದ್ವಾಂಸರಿಗೆ ಬರೆದ ಚೀಟಿ ಮತ್ತು ಓಲೆಗಳನ್ನ ಕುವೆಂಪು ಅವರ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ರು. ಇದರಿಂದ ಹಲವು ಮಹನೀಯರ ಒಂದು ಸಂಪರ್ಕ ಕುವೆಂಪು ಅವರಿಗೆ ಸಾಧ್ಯ ಆಗ್ತಾ ಹೋಯಿತು. ಅವರಲ್ಲಿ ಪ್ರೊಫೆಸರ್ ಜೆ.ಸಿ. ರಾಲೋ, ಪ್ರೊಫೆಸರ್ ವಾಡಿಯಾ, ಕಸ್ತೂರಿ, ಬಿ.ಎಂ. ಶ್ರೀಕಂಠಯ್ಯ ಮುಂತಾದವರು ಕುವೆಂಪು ಅವರನ್ನ ಅನೇಕ ಸಲ ನೀವು ಆಶ್ರಮಕ್ಕೆ ಸೇರಿದವರೇನು ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಎಷ್ಟೋ ಸಲ ಕಾರ್ಯಕ್ರಮಗಳಿಗೆ ಚಂದ ಕೇಳೋದಕ್ಕೂ ಕೂಡ ಕುವೆಂಪು ಅವರು ಹೋಗ್ತಾರೆ. ಆವಾಗ ಬಹುಶಃ ಇವರು ಈ ಆಶ್ರಮಕ್ಕೆ ಸಂಬಂಧಪಟ್ಟವರೇ ಇರಬೇಕು ಅಂತ ಅವರು ಪ್ರಶ್ನಿಸಿದಾಗ ಒಂದ್ಸಲ ನಕ್ಕು ಬಿಡ್ತಾರೆ ಕುವೆಂಪು ಅವರು. ಪುಟ್ಟಪ್ಪನವರ ಬಾಡಿಗೆ ಕೋಣೆ ಒಂದು ಸಲ ಭೇಟಿ ಕೊಡುವ ಅಭಿಲಾಷೆಯನ್ನ ವ್ಯಕ್ತಪಡಿಸಿದಂತ ಸಂಗತಿಯನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನ ನೋಡಿದ ನಂತರ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ತುಂಬಾ ನೊಂದುಕೊಂಡು ಅವರನ್ನ ತಮ್ಮ ಆಶ್ರಮಕ್ಕೆ ಕರೆತರ್ತಾರೆ. ಹೇ ಗುರುದೇವ, ನನಗೆ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯಗಳನ್ನ ಕಲ್ಪಿಸು, ಕರುಣಿಸು ಅಂತ ಕುವೆಂಪು ಅವರು ಮತ್ತೆ
ಮನಪೂರ್ವಕವಾಗಿ ಪ್ರಾರ್ಥಿಸ್ತಾ ಇರ್ತಾರೆ. ಅಂತದ್ರೊಳಗ ಸಿದ್ದೇಶ್ವರಾನಂದ ಸ್ವಾಮೀಜಿಯವರ ಒಂದು ಸಾಹಚರ್ಯ ಸಹವಾಸ ಅವರಿಗೆ ಪ್ರಾಪ್ತವಾದದ್ದು. ಅದು ಬಯಕೆ ಬರುವುದರ ಕಣ್ಸಾನ್ಯ ಕಾಣುವಂತ ಹಾಗೆ ಮಧುರಚಂದ್ರ ಹೇಳ್ತಾರಲ್ಲ, ಆಗ ಅದು ಬಯಕೆ ಅದು ತಮ್ಮ ಜೀವನದೊಳಗ ಬಹಳ ಅಯಾಚಿತವಾಗಿ ಬಂದು ಸೇರಿಕೊಳ್ತದೆ. ಈ ರೀತಿಯಾಗಿ ಒಂದು ಅಧ್ಯಾಯ, ಮೊದಲ ಅಧ್ಯಾಯದೊಳಗ ಕುವೆಂಪು ಅವರ ಒಂದು ಆರಂಭಿಕ ಜೀವನವನ್ನ ಮುರುಗಜ್ಜಿ ಅವರು ಕಟ್ಟಿಕೊಡ್ತಾರೆ. ಮುಂದ ಆಶ್ರಮದ ಅಪೂರ್ವ ದಿನಗಳು ಅನ್ನುವಂತಹ ಒಂದು ಭಾಗ ಈ ಪುಸ್ತಕದಲ್ಲಿ ಅದೇ. ಆಶ್ರಮದಲ್ಲಿ ಅವರ ಇರುವಿಕೆಯನ್ನ ಗುರುಪಾಲ್ ಮುರುಗಜ್ಜಿ ಅವರು ತುಂಬಾ ಸೊಗಸಾಗಿ ಕಟ್ಟಿಕೊಡ್ತಾರೆ. ಪ್ರತಿಯೊಂದು ತುಂಬಾ ಆಪ್ತವಾಗಿ, ಬಹಳ ಸೊಗಸಾಗಿ, ಬಹಳ ನಮ್ಮನ್ನ ಪ್ರಭಾವಿಸುವ ರೀತಿ ಒಳಗ ಗುರುಪಾಲ್ ಮುರುಗಜ್ಜಿ ಅವರು ಇಲ್ಲಿ ಕಟ್ಟಿಕೊಟ್ಟಿರುವುದನ್ನ ನೋಡ್ತೇವೆ. ಕಾಲೇಜು, ಗ್ರಂಥಾಲಯ, ಅಧ್ಯಯನ, ವಾಯು ಸಂಚಾರ, ಏಕಾಂತವಾಸ, ಹರಟೆ ಇವೆಲ್ಲ ಕುವೆಂಪು ಅವರ ನಿತ್ಯ ಜೀವನದ ಒಂದು ಹವ್ಯಾಸಗಳಾಗಿ ಪರಿಣಮಿಸ್ತವೆ. ಸ್ವಾಮಿ ಸಿದ್ದೇಶ್ವರಾನಂದರ ಸಹವಾಸ ಸಂಪರ್ಕಗಳ ಫಲವಾಗಿ ವಿಶಿಷ್ಟವಾಗಿ ಇವು ಒಂದು ರೀತಿ ಉಲ್ಬಣಿಸ್ತಾ ಹೋಗ್ತವೆ, ಅವು ಹೆಚ್ಚುಗಾರಿಕೆಯನ್ನ ಪಡಿತಾ ಹೋಗ್ತವೆ. ಕ್ರಮೇಣ ಬರಬರುತ್ತಾ ಶ್ರೀರಾಮಕೃಷ್ಣ ಆಶ್ರಮವು ನನ್ನ ಒಳಬಾಳಿನ ಕೇಂದ್ರವಾಗತೊಡಗಿತು ಅನ್ನೋದನ್ನ ಕುವೆಂಪು ಅವರು ಅನುಭವಿಸ್ತಾರೆ ಮತ್ತು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಇನ್ನೊಂದು ಸಂಗತಿಯಲ್ಲಿ ನಾವು ನೆನಪಿಸಿಕೊಳ್ಬೇಕು, ಕುವೆಂಪು ಅವರು ದಿನಚರಿಯನ್ನ ಬರೆಯುವಂತಹ ಒಂದು ಪರಿಪಾಠವನ್ನ ರೂಢಿಸಿಕೊಳ್ತಾರೆ. ನಿತ್ಯದ ಆಗುಹೋಗುಗಳನ್ನ ಅವರು ದಿನಚರಿಯಲ್ಲಿ ದಾಖಲಿಸ್ತಾ ಹೋಗುವಂತಹದ್ದು ಕಾಣಿಸ್ತದೆ. ಅದೇ ಹೊತ್ತಿಗೆ ಪ್ರಬುದ್ಧ ಭಾರತ, ವೇದಾಂತ ಕೇಸರಿ ಅನ್ನುವಂತ ಪತ್ರಿಕೆಗಳನ್ನ ಓದ್ತಾರೆ. ವೇದಾಂತ ಸಾಹಿತ್ಯ ಕೃತಿಗಳನ್ನ ಕೊಟ್ಟು ಸ್ವಾಮೀಜಿಗಳು ಪ್ರೋತ್ಸಾಹಿಸ್ತಾರೆ ಕುವೆಂಪು ಅವರನ್ನ. ಇದರ ಅರ್ಥ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಪ್ರತಿ ಹಂತದಲ್ಲಿನೂ ಕುವೆಂಪು ಅವರ ಬೆನ್ನಿಗೆ ಆಸರೆಯಾಗಿ ನಿಲ್ಲೋದನ್ನ ನಾವು ನೋಡ್ತೇವೆ. ಕುವೆಂಪು ಅವರು ಎಷ್ಟರ ಮಟ್ಟಿಗೆ ಅವರನ್ನ ಹಚ್ಕೊಳ್ತಾರೆ ಅಂತಂದ್ರೆ, ಮುಂದೆ ಒಂದು ದಿನ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಕಲ್ಕತ್ತಾಕ್ಕೆ ಹೋಗ್ಬೇಕಾದಂತ ಒಂದು ಸಂದರ್ಭದೊಳಗ ಕುವೆಂಪು ಅವರು ತುಂಬಾ ನೊಂದ್ಕೊಳ್ತಾರೆ. ಅವರನ್ನ ಬಿಟ್ಟು ಇರೋದಕ್ಕ ತನಗೆ ಸಾಧ್ಯವೇ ಅನ್ನುವಷ್ಟರ ಮಟ್ಟಿಗೆ ಒಂದು ತಾಯ್ತನದ ಸಂಬಂಧ, ತಾಯಿ ಮಗುವಿನ ಸಂಬಂಧ ಕುವೆಂಪು ಮತ್ತು ಸಿದ್ದೇಶ್ವರಾನಂದ ಸ್ವಾಮೀಜಿಯವರಲ್ಲಿ ಬೆಳೀತದೆ. ಇದರ ಜೊತೆಗೆ ಒಂದು ಮಾತು ನಾವಿಲ್ಲಿ ಗಮನಿಸ್ಬೇಕು. ಪುಟ್ಟಪ್ಪನವರಿಗೆ ಅಂದ್ರೆ ಕುವೆಂಪು ಅವರಿಗೆ ಪ್ರವಾಸದ ಬಗ್ಗೆ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಅಂತ ನಾವು ಹೇಳ್ತಿರ್ತೇವೆ. ದೇಶ ಓದ್ಬೇಕು, ದೇಶ ನೋಡ್ಬೇಕು, ಕೋಶ ಓದ್ಬೇಕು ಅನ್ನುವಂಥ ಒಂದು ಮಾತು ಹೇಳ್ತಿರ್ತೇವಲ್ಲ. ಆದ್ರೆ ಇಲ್ಲಿ ಕುವೆಂಪು ಅವರಿಗೆ ದೇಶ ನೋಡುವಂತ ಹವ್ಯಾಸ ಇರಲಿಲ್ಲ ಅನ್ನೋದು ಈ ಒಂದು ಕೃತಿಯಲ್ಲಿ ನಮಗ್ ಕಾಣಿಸ್ತದೆ. ಅವರು ಈ ಕಲ್ಕತ್ತಾದ ಆಶ್ರಮಕ್ಕೆ ಹೋದಂತ ಒಂದು ಸಂದರ್ಭದಲ್ಲೇನೆ ಮಾಡಿದಂತ ಪ್ರವಾಸ ತುಂಬಾ ದೂರದ ಒಂದು ಪ್ರವಾಸ. ಮುಂದೆ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಬಂದಾಗ ಡೆಲ್ಲಿಗೆ ಹೋದಂತದ್ದು ಇನ್ನೊಂದು ದೂರದ ಪ್ರವಾಸ. ಆ ಎರಡು ಪ್ರವಾಸಗಳನ್ನ ಬಿಟ್ರೆ ಕುವೆಂಪು ಅವರ ಕಲ್ಪಕ ಶಕ್ತಿ ಎಷ್ಟು ದೊಡ್ಡದಿತ್ತು ಅಂತಂದ್ರೆ, ಯಾವುದನ್ನೂ ಅವರು ಅಣುವನ್ನ ಒಂದು ಅಗಾಧವಾದ ರೀತಿಯಲ್ಲಿ ಕಲ್ಪಿಸಿಕೊಳ್ಳುವ ಮನೋಭಾವವನ್ನು ಹೊಂದಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಕುವೆಂಪು ಅವರಿಗೆ ಯಾವಾಗಾದ್ರೂ ನಿಸರ್ಗದ ಬಗೆಗೆ ತುಂಬಾ ಪ್ರೀತಿ. ಸೂರ್ಯೋದಯ, ಚಂದ್ರೋದಯ, ದೇವರ ದಯ ಕಾಣು ಅನ್ನುವಂತ ಮಾತನ್ನ ಅವರು ಬರೆದದ್ದನ್ನ ನೆನಪಿಸಿಕೊಂಡ್ರೆ ನಿಸರ್ಗದ ಬಗ್ಗೆ ಅವರಿಗೆ ಎಷ್ಟು ಆಸಕ್ತಿ ಇತ್ತು ಅನ್ನೋದು ಗೊತ್ತಾಗ್ತದೆ. ಹೀಗೆ ಕುವೆಂಪು ಅವರನ್ನ ಸಾಧಕ ಪುಟ್ಟಪ್ಪ ಅಂತ ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಹಿಂದೊಮ್ಮೆ ಅಂದ್ರೆ 1926 ಫೆಬ್ರವರಿಯ ಒಂದು ದಿನ ತಾವೇ ಸ್ವತಃ ಕುವೆಂಪು ಅವರ ವಾಸದ ಕೊಠಡಿಗೆ ಸ್ವಾಮಿ ಸಿದ್ದೇಶ್ವರಾನಂದರು ಹೋಗಿ ಅವರ ಕಸ ತುಂಬಿದಂಥ, ಆಮೇಲೆ ಧೂಳು ತುಂಬಿದಂತ ಬಣಗುಡುತ್ತಾ ಇರುವಂತಹ ಕೊಠಡಿಯನ್ನು ನೋಡಿ ಅವರನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದ ನಂತರ ಅವರ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಆದವು ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಇಲ್ಲಿ ಆಶ್ರಮ ಮತ್ತು ಕುವೆಂಪು ಅವರ ಒಂದು ಸಾಂಗತ್ಯ, ಒಡನಾಟ
ಹೇಗೆ ಗಾಢವಾಗ್ತಾ ಒಂದು ರೀತಿ ಸಾಂದ್ರಗೊಳ್ತಾ ಹೋಯಿತು ಅನ್ನೋದನ್ನ ಈ 2ನೇ ಅಧ್ಯಾಯದಲ್ಲಿ ತುಂಬಾ ಮಾರ್ಮಿಕವಾಗಿ ಮರಿಗುದ್ದಿಯವರು ಕಟ್ಟಿಕೊಡ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ. ಇನ್ನ ಬೇಲೂರು ಮಠದ ಬಗ್ಗೆ ಸ್ವಾಮೀಜಿ ತಾವೇ ಅವರನ್ನ ಕರೆದೊಯ್ದು ಗುರು ಮಹಾರಾಜರ ನೇರ ಶಿಷ್ಯರು ಬೇಲೂರು ಮಠದ ಅಧ್ಯಕ್ಷರು ಆದ ಸ್ವಾಮಿ ಶಿವಾನಂದ ಅವರಿಂದ ದೀಕ್ಷೆ ಕೊಡಿಸಿದಂತಹ ಒಂದು ಪ್ರಸಂಗ ಕುವೆಂಪು ಅವರ ಬದುಕಿನ ಮೇಲೆ ಬಹಳ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತದೆ, ಪ್ರಭಾವವನ್ನ ಬೀಳ್ತದೆ. ಕುವೆಂಪು ಜೊತೆ ಧ್ಯಾನ ಪ್ರಾರ್ಥನೆ ಮಾಡುತ್ತಾ ಆಶ್ರಮದಲ್ಲಿದ್ದ ತರುಣರೇ ಮುಂದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉತ್ತುಂಗ ಸಾಧನೆ ಮಾಡಿದ್ರು. ವೇದಾಂತ ಕುರಿತು 16 ರಾಷ್ಟ್ರಗಳಲ್ಲಿ ಪ್ರಚಾರ ಮಾಡಿದ್ರು. ಮಹತ್ವದ ಗ್ರಂಥಗಳನ್ನ ಬರೆದ್ರು. ಕೊನೆಗೆ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾದರು. ಅವರೇ ಸ್ವಾಮಿ ಶ್ರೀ ರಂಗನಾಥರು ಅನ್ನುವಂತ ಒಬ್ಬ ಸ್ವಾಮಿಗಳ ಒಂದು ಪರಿಚಯವನ್ನ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಮಾಡಿಕೊಡ್ತಾರೆ. BA ಮುಗಿದ ನಂತರ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಕುವೆಂಪು ಅವರನ್ನ ಕಾಡ್ಲಿಕ್ಕೆ ಶುರುವಾಗ್ತದೆ. ಆವಾಗಲೂ ಕೂಡ ಅವರ ನೆರವಿಗೆ ಬಂದಂತವರು ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು BA ನಂತರ ಏನ್ ಮಾಡ್ಬೇಕು, ಏನ್ ಓದ್ಬೇಕು ಎಂಬ ಸಂದರ್ಭದಲ್ಲಿ ತಮ್ಮನ್ನ ಪ್ರಭಾವಿಸಿದ ವಿಚಾರಗಳನ್ನು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸಿದ್ದೇಶ್ವರಾನಂದರ ಪ್ರಭಾವದ ಪರಿಣಾಮವಾಗಿ ಏನೇನೋ ಅಸ್ಪಷ್ಟವಾದ ಆದರ್ಶದ ಪ್ರೇರಣೆಗಳು ಮನಸ್ಸಿನಲ್ಲಿ ಸುಳಿತಾ ಇದ್ದವು. ದೊಡ್ಡ ಕವಿಯಾಗಬೇಕೆ, ದೊಡ್ಡ ತತ್ವಶಾಸ್ತ್ರಜ್ಞನಾಗಬೇಕೆ, ಸ್ವಾಮಿ ವಿವೇಕಾನಂದರಂತೆ ಮಹಾ ಸನ್ಯಾಸಿ ಆಗಬೇಕೆ ಎಂದೆಲ್ಲ ವಿವಿಧ ವಿಚಾರಗಳು ಆ ಕುವೆಂಪು ಅವರ ಮನಸ್ಸಿನಲ್ಲಿ ದಾಖಲಾಡ್ತಾ ಇದ್ದವು. ಅಂಥದ್ದನ್ನ ಗಮನಿಸಿದಂತ ಸ್ವಾಮೀಜಿಯವರು, ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಅವರಿಗೆ ಸ್ಪಷ್ಟವಾದಂತಹ ಒಂದು ದಾರಿಯನ್ನ ತೋರಿಸ್ತಾರೆ. ಕನ್ನಡ MA ಮಾಡ್ಲಿಕ್ಕೆ ಅವರಿಗೆ ಸೂಚಿಸ್ತಾರೆ. ಯಾಕಂದ್ರೆ ಅವರ ಬೆಳವಣಿಗೆಯ ಹಂತವನ್ನ ಬಹಳ ಹತ್ತಿರದಿಂದ ಸ್ವಾಮೀಜಿ ಅವರು ಗಮನಿಸಿದ್ರು. ಅದಕ್ಕೆ ಕನ್ನಡ MA ಮಾಡ್ಬೇಕು ಅಂತ ಹೇಳಿದಾಗ ಕುವೆಂಪು ಅವರು ಅವರ ಮಾತಿಗೆ ಒಪ್ಪಿಕೊಂಡು ಏನೋ ಅವರ ತಲೆಯೊಳಗೆ ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕು ಅನ್ನುವಂಥ ವಿಚಾರ ಇತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಅವರನ್ನ ಸರಿದಾರಿಗೆ ಬಹುಶಃ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ತರ್ತಾರೆ ಅನ್ನುವಂಥದ್ದು. ಮುಂದೆ 3ನೇ ಒಂದು ಭಾಗದೊಳಗ ಪ್ರತಿಭೆಯ ಆವಿರ್ಭಾವ ಅನ್ನುವಂತ ಶೀರ್ಷಿಕೆಯ ಅಡಿಯಲ್ಲಿ ಕೆಲವು ಸಂಗತಿಗಳನ್ನ ನಾವು ಗಮನಿಸಬೇಕಾಗ್ತದೆ. ಆಗ ದಿವಾಣರ ರಸ್ತೆಯಲ್ಲಿದ್ದ ಆಶ್ರಮದ ಬಾಡಿಗೆ ಕಟ್ಟಡದಲ್ಲಿ ಪ್ರತ್ಯೇಕ ದೇವರ ಮನೆಯ ಕೊಠಡಿ ಇರಲಿಲ್ಲ. ಆ ಮನೆಗೆ ಇದ್ದ ಒಂದೇ ಒಂದು ದೊಡ್ಡ ಹಾಲಿನ ಭಾಗದಲ್ಲಿ ಶ್ರೀ ಗುರು, ಶ್ರೀಮಾತೆ ಮತ್ತು ಸ್ವಾಮೀಜಿಯವರ ಪಟಗಳನ್ನ ಸಣ್ಣ ವೇದಿಕೆಯ ಮೇಲಿಟ್ಟು ತಾತ್ಕಾಲಿಕ ದೇವರ ಮನೆ ರಚಿಸಿದರು. ಅದಕ್ಕೆ ಸಮಾನವಾದ ಒಂದು ತೆರೆಮರೆ ಎಳೆದು ಪೂಜೆಯ ಅನಂತರ ಅದನ್ನು ಪ್ರತ್ಯೇಕಿಸುತ್ತಿದ್ದರು. ಸಿದ್ದೇಶ್ವರಾನಂದ ಸ್ವಾಮೀಜಿಯವರ ಆಶ್ರಮದ ಒಂದು ವಾತಾವರಣ ಹೇಗಿತ್ತು ಅನ್ನೋದನ್ನ ಈ ಮಾತುಗಳು ನಮಗ ತಿಳಿಸಿಕೊಡ್ತವೆ. ಮುಂದೆ ಒಂದೇ ವಾರದ ಅವಧಿಯಲ್ಲಿ, ಈ ಆಶ್ರಮ ಸೇರಿದ ಒಂದೇ ವಾರದ ಅವಧಿಯಲ್ಲಿ ಜಲಗಾರ, ಯಮನಸೋಲು, ಮಹಾರಾತ್ರಿ ಈ 3 ನಾಟಕಗಳನ್ನ ಕುವೆಂಪು ಅವರು ರಚಿಸಿದರು ಅನ್ನುವಂತಹದ್ದು ನಮಗೆ ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ರವೀಂದ್ರನಾಥ್ ಠಾಕೂರ್ ಮತ್ತು ಸ್ವಾಮಿ ವಿವೇಕಾನಂದರ ಕೃತಿಗಳು ಪ್ರೇರಣೆ ಬದುಕಿಸಿದ ಅಂಶವನ್ನು ಅವರು ಸ್ವತಃ ಹೇಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಜಲಗಾರ ನಾಟಕದ ಆಶಯ ಏನು, ಆಮೇಲೆ ಯಮನಸೋಲು ನಾಟಕ ಯಾವ ಒಂದು ವಸ್ತುವನ್ನ ಒಳಗೊಂಡಿದೆ, ಮಹಾರಾತ್ರಿ ಹೇಗೆ ಬುದ್ಧನ ಒಂದು ಜೀವನ ಆಧಾರಿತ ನಾಟಕ ಇತ್ಯಾದಿ ಸಂಗತಿಗಳನ್ನೆಲ್ಲ ಮರಿಗುದ್ದಿಯವರು ತುಂಬಾ ಸಂಕ್ಷಿಪ್ತವಾಗಿ ಓದುಗರ ಒಂದು ಗಮನಕ್ಕೆ ತರ್ತಾರೆ. ಯಮನಸೋಲು ನಾಟಕ ರಚನೆಯಲ್ಲಿ ತಲ್ಲೀನರಾಗಿದ್ದ ಕುವೆಂಪು ಅವರನ್ನು ಸ್ವಾಮಿ ಸಿದ್ದೇಶ್ವರಾನಂದರು ಊಟಕ್ಕೆ ಕರೆಯಲು ಬಂದಾಗ ಕುವೆಂಪು ವ್ಯಗ್ರವಾದಂತಹ ಒಂದು ಪ್ರಸಂಗ ಕೂಡ ಇಲ್ಲಿ ಮರಿಗುದ್ದಿಯವರು ದಾಖಲಿಸ್ತಾರೆ. ಆ ಯಮನಸೋಲು ನಾಟಕವನ್ನು ಬರಿತಾ ತುಂಬಾ ಹೃದಯ ಚಿತ್ತದಿಂದ ಆ ನಾಟಕದಲ್ಲಿ ಅವರು ಮುಳುಗಿರುವಂತಹ ಸಂದರ್ಭದೊಳಗ ಬಹಳ ಹೊತ್ತಾದ್ರೂ ಕೂಡ ಊಟಕ್ಕೆ ಹೋಗದೇ ಇರುವಂತ ಕುವೆಂಪು ಅವರನ್ನ ಕರೆಯುವುದಕ್ಕ ಒಬ್ಬ ತಾಯಿ ಬರುವ ಹಾಗೆ ಆ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರ ಹತ್ತಿರ ಬಂದು ಅವರ ಏಕಾಂತವನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡಿದಾಗ
ಬಹಳ ವ್ಯಗ್ರಗೊಳ್ಳುವಂತಹ ಒಂದು ಸಂದರ್ಭವನ್ನು ಕೂಡ ನೋಡ್ತೇವೆ. ಅಂದ್ರೆ ಕುವೆಂಪು ಅವರಿಗೆ ಈ ಧ್ಯಾನ ಸ್ಥಿತಿಯಲ್ಲಿ ಬರೆಯೋದು ಮತ್ತು ಓದೋದು ತುಂಬಾ ಪ್ರಿಯವಾದಂತಹ ಒಂದು ಸಂಗತಿಯಾಗಿತ್ತು. ಆಮೇಲೆ ಮೈಲಿ ಬೇನೆಯ ಪ್ರಸಂಗವನ್ನ ನಾನು ಹೇಳಿದೆ. ಅದೊಂದು ಈ ಕೃತಿಯ ಬಹಳ ಗಂಭೀರವಾದಂತಹ ಒಂದು ಸಂಗತಿಯನ್ನ ತಿಳಿಸಿಕೊಡುವಂತಹ ಪ್ರಸಂಗ ಅದು. ಅಲ್ಲಿ ಕುವೆಂಪು ಅವರು ಬದುಕಿದ್ದೇ ಹೆಚ್ಚು ಆ ಒಂದು ವ್ಯಾಧಿಯಿಂದ ಅನ್ನುವಂಥ ಮಾತನ್ನ ನೋಡ್ತೇವೆ. ಅವರನ್ನ ಊರು ಹೊರಗಡೆ ಒಂದು ಗುಡಿಸಿಲಿನಲ್ಲಿ ಇಟ್ಟು ಆರೈಕೆ ಮಾಡಬೇಕಾದಂಥದ್ದು. ಅಲ್ಲಿ ಕುವೆಂಪು ಅವರಿಗೆ ಆದಂತಹ ಅನುಭವಗಳು ತುಂಬಾ ವಿಚಿತ್ರವಾದಂತಹ ಅನುಭವಗಳು. ಕುವೆಂಪು ಅವರು ತುಂಬಾ ಬದಲಾಗುವಂಥದ್ದನ್ನ, ಬಹುಶಃ ಆಧ್ಯಾತ್ಮಿಕವಾದ ಒಂದು ಪ್ರಭಾವ ಗಾಢವಾಗಿ ಅವರ ಮೇಲೆ ಆಗುವಂತಹದ್ದನ್ನ ಆ ಮೈಲಿ ಬೇನೆಯ ಪ್ರಸಂಗದಲ್ಲಿ ನಾವು ನೋಡ್ತೇವೆ. ಅವತ್ತಿನಿಂದ ಕುವೆಂಪು ಅವರು ತುಂಬಾ ಬದಲಾಗಿ ಬಿಡ್ತಾರೆ. ಈ ಹೊತ್ತಿಗೆ ಅವರಿಗೆ ಮಾಸ್ತಿಯವರ ಪರಿಚಯ ಬರ್ತದೆ. ಆಮೇಲೆ ಗುರುಗಳಾದಂತಹ ಟಿ.ಎಸ್. ವೆಂಕಣ್ಣಯ್ಯವರ ಪರಿಚಯ ಬರ್ತದೆ. ಬಿ.ಎಂ. ಶ್ರೀಕಂಠಯ್ಯನವರ ಪರಿಚಯ ಆಗ್ತದೆ. ನಾ ಕಸ್ತೂರಿಯವರ ಪರಿಚಯವಂತೂ ಮೊದಲೇ ಇತ್ತು. ಇವರೆಲ್ಲರ ಒಂದು ಪರಿಚಯದಿಂದಾಗಿ ಕುವೆಂಪು ಅವರಿಗೆ ತನ್ನೊಳಗ ಏನೋ ಒಂದು ಅಂತಃಸತ್ವ ಇದೆ, ತಾನು ಏನೋ ಭಿನ್ನವಾದದ್ದನ್ನ ಸಾಧಿಸೋದಕ್ಕ ಇಲ್ಲಿ ಬಂದಿದ್ದೇನೆ ಅನ್ನುವಂಥ ವಿಚಾರಕ್ಕೆ ಬಂದು ನಿಂತುಕೊಳ್ತಾರೆ. ಗದ್ಯ ಪದ್ಯ ಎರಡರಲ್ಲಿಯೂ ಕೂಡ ಪುಟ್ಟಪ್ಪನವರು ತುಂಬಾ ಮಹತ್ವದ ಕೃತಿಗಳನ್ನ ನಂತರದಲ್ಲಿ ರಚನೆ ಮಾಡ್ತಾರೆ. ಅವೆಲ್ಲವೂ ರಚನೆಗೊಂಡದ್ದು ಆಶ್ರಮದಲ್ಲಿ ಅನ್ನೋದು ನಮಗ ತಿಳಿದು ಬರ್ತದೆ. ಅನೇಕ ಕವಿತೆಗಳನ್ನು ಕೂಡ ಇಲ್ಲಿಯೇ ಬರೀತಾರೆ. ದಾರಿ ತೋರಣೆಗೆ ಅನ್ನುವಂಥದ್ದಿರ್ಬೋದು, ಪ್ರಾರ್ಥನೆ ಅನ್ನುವಂಥದ್ದಿರ್ಬೋದು, ಹೀಗೆ ಅನೇಕ ಕವಿತೆಗಳು ಹುಟ್ಟಿದ್ದು ಇಲ್ಲಿಯೇ ಅನ್ನುವಂಥದ್ದು. ಅವೆಲ್ಲ ಸಾಂದರ್ಭಿಕವಾದ ಒಂದು ಪ್ರೇರಣೆಯಿಂದ ಹುಟ್ಟಿರುವಂತ ಕವಿತೆಗಳು. ನಿನ್ನ ಸಂಘಕ್ಕೆ ಕೊರಗುವೆನು, ನಿನ್ನ ಪ್ರೇಮಕ್ಕೆ ಮರಗುವೆನು, ಶ್ರೀ ಗುರುದೇವನ ಪಾದವ ಸೇರಿದೆ, ಬಲ್ಯನು ನಾನೂ ಸೇರುವೆನು, ಮಾಡುವ ಕೆಲಸವ ಮುಗಿಸಿ ಬೇಗನೆ ಬಲ್ಯನು ನಾನು ಸೇರುವೆನು, ನಿನ್ನೆಯ ನೆನಪಿಗೆ ಗೊಲ್ಲನು ನೀಡುವ ಪ್ರೇಮದ ಗಾಣದ ಕಾಣಿಕೆ ಇದು, ಶ್ರೀ ಗುರುದೇವಗೆ ನೀನೇ ನಿವೇದಿಸು ಕಬ್ಬಿಗ ನಿಮ್ಮ ಆಚರಣೆ ಕಾಣಿಕೆ ಇದು. ಹೀಗೆ ಕವಿತೆಗಳನ್ನ ಬರಿತಾ ಅವರು ಸಾಕಷ್ಟು ಸಾಹಿತ್ಯ ರಂಗದೊಳಗ ಸಾಧನೆ ಮಾಡಿ ಮುಂದೆ ಮಹಾಕಾವ್ಯ ರಚನೆಗೆ ಒಂದು ಸಿದ್ಧತೆ ಮಾಡಿಕೊಂಡ್ರು ಅನ್ನೋದು ನಮಗೂ ಒಂದು ಖಂಡ ಕಾವ್ಯವನ್ನು ಕೂಡ ಬರೆದಿರುವಂತಹದ್ದು ಇಲ್ಲಿ ನಮಗ ಗಮನಕ್ಕೆ ಬರ್ತದೆ. ಕತ್ತಲೆ ತಮಗೆ ತಾವೇ ಪ್ರಶ್ನಿಸಿಕೊಳ್ತಾ ಇರ್ತಾರೆ ಕೆಲವು ಸಲ. ಕತ್ತಲೆ ಕೋಣೆಯೊಳೇನನು ಮಾಡುವೆ ಮಿತ್ರನೇ ಬಾ ಹೊರಗೆ, ತಿಳಿ ಬೆಳದಿಂಗಳ ಹೊಳೆ ಇಳೆಯುತ್ತಲಿದೆ ಬಾಬಾ ಬಾಬಾ ಹೊರಗೆ ಅಂತ ಅವರು ಅನೇಕ ಸಲ ತಮ್ಮನ್ನ ತಾವೇ ಒಂದು ಬಹಿರ್ ವಾತಾವರಣಕ್ಕೆ ಬರೋದಕ್ಕ ತಮ್ಮನ್ನ ತಾವೇ ಒಂದು ರೀತಿ ಪ್ರೇರೇಪಿಸಿಕೊಳ್ತಾರೆ. ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಏನು ಕರಿತೇವಲ್ಲ, ಟಿ.ಎಸ್. ವೆಂಕಣ್ಣಯ್ಯ ಮತ್ತು ಎ.ಆರ್. ಕೃಷ್ಣಶಾಸ್ತ್ರಿಗಳನ್ನ, ಅವರ ಪರಿಚಯ ಕೂಡ ಕುವೆಂಪು ಅವ್ರಿಗೆ ಬರ್ತದೆ. ಅವರೆಲ್ಲ ಕುವೆಂಪು ಅವರ ಈ ಬೆಳವಣಿಗೆಯನ್ನ ಕಂಡು ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅವರಿಗೆ ತುಂಬಾ ಗೌರವವನ್ನ, ಪ್ರೀತಿಯನ್ನ ಅವರು ತೋರಿಸ್ತಾರೆ. ಇದರ ಜೊತೆಗೆ ಕುವೆಂಪು ಅವರು ಇನ್ನೇನು ಸನ್ಯಾಸಿಯಾಗಿ ಬಿಡ್ತಾರೆ ಅನ್ನುವಂಥ ಒಂದು ಸಂದರ್ಭ ಬರ್ತದೆ. ಮನೆಯಲ್ಲಿ ಆತಂಕ ಸೃಷ್ಟಿಯಾಗ್ತದೆ. ಮನೆಯವರಿಗೆ ಕುವೆಂಪು ಅವರು ಸನ್ಯಾಸಿ ಆಗೋದಕ್ಕ ಮನಸ್ಸಿರೋದಿಲ್ಲ. ಆ ತಾರುಣ್ಯಕ್ಕೆ ಬರುವ ಹೊತ್ತಿಗೆ ಕುವೆಂಪು ಅವರ ಮನಸ್ಸು ಕೂಡ ಒಂದು ದ್ವಂದ್ವಕ್ಕೆ ಸಿಲುಕಿಕೊಳ್ತದೆ. ಸನ್ಯಾಸಿ ಆಗ್ಬೇಕೆ, ಸಂಸಾರಿ ಆಗ್ಬೇಕೆ ಅನ್ನುವಂತಹ ಒಂದು ದ್ವಂದ್ವ ಅವರನ್ನ ಕಾಡ್ತದೆ. ಇದು ಸಿದ್ದೇಶ್ವರಾನಂದ ಸ್ವಾಮೀಜಿಯವರಿಗೆ ಮನವರಿಕೆಯಾಗಿ ಅವರು ಸ್ಪಷ್ಟವಾಗಿ ಕುವೆಂಪು ಅವರಿಗೆ ಹೇಳ್ತಾರೆ, ಇಲ್ಲ, ಸನ್ಯಾಸಿಗಳು ಸಾಕಷ್ಟು ಜನ, ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ಸಾಕಷ್ಟು ಜನ ಸಿಗುತ್ತಾರೆ, ಆದ್ರೆ ನೀನು ಸಂಸಾರಿಯಾಗಿ ಈ ಸಾಹಿತ್ಯ ಕ್ಷೇತ್ರದ ಒಂದು ಮಹೋನ್ನತಿಯನ್ನ ಸಾಧಿಸಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಾಗ ಕುವೆಂಪು ಅವರು ತಮ್ಮ ದಿಕ್ಕನ್ನ ಬದಲಿಸಿಕೊಳ್ತಾರೆ.
ಸಂಸಾರಿ ಆಗೋದಕ್ಕೆ ಮನಸ್ಸು ಮಾಡ್ತಾರೆ. ಆಮೇಲೆ ಹೇಮಾವತಿಯವರನ್ನ ಮದುವೆ ಮಾಡಿಕೊಳ್ತಾರೆ. ಅವರ ಸಾಂಸಾರಿಕ ಜೀವನ ಕೂಡ ಹೇಗಿತ್ತು ಅನ್ನೋದು ಈ ಕೃತಿಯ ಅನೇಕ ಕಡೆ ವ್ಯಕ್ತವಾಗುವುದನ್ನ ನೋಡ್ತೇವೆ. 1928 ನವೆಂಬರ್ 10ರಂದು ಜನರ ಸಹಕಾರದಿಂದ ವಾಣಿ ವಿಲಾಸ್ ಮೊಹಲ್ಲಾದಲ್ಲಿ ನೂತನ ಆಶ್ರಮ ಕಟ್ಟಲು ಶರ್ವಾನಂದರು ಚಾಲನೆ ನೀಡ್ತಾರೆ. ಶರ್ವಾನಂದರು ಅನ್ನುವಂತ ಒಬ್ಬ ಸ್ವಾಮೀಜಿಯವರ ಪರಿಚಯವನ್ನು ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಮಾಡಿಕೊಡ್ತಾರೆ. ಅವಾಗ ಒಂದು ಆಶ್ರಮವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಶರ್ವಾನಂದರನ್ನು ಕರೆಸಿರ್ತಾರೆ. ಆ ಶರ್ವಾನಂದರ ಬಗ್ಗೆ ಆಗ್ಲೇ ಪೂರ್ವಭಾವಿಯಾಗಿ ಅನೇಕ ಸಂಗತಿಗಳನ್ನ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಕುವೆಂಪು ಅವರಿಗೆ ಹೇಳಿರೋದ್ರಿಂದ ಅವರನ್ನ ತುಂಬಾ ಕಾತರದಿಂದ ಕಾಯ್ದು ಅವರ ಸಹವಾಸವನ್ನ ಸಂಪರ್ಕವನ್ನ ಕುವೆಂಪು ಅವರು ಸಾಧಿಸಿಕೊಳ್ತಾರೆ. ಸ್ವಾಮಿ ನಿಖಿಲಾನಂದರ ಸಂಪರ್ಕ ಅವರಿಗೆ ಬರ್ತದೆ. ಅವರು ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಯನ್ನ ಬರೆಯೋದಕ್ಕೆ ಕುವೆಂಪು ಅವರಿಗೆ ಪ್ರೇರಣೆ ಸಿಗುತ್ತದೆ. ಇದು ಇಲ್ಲಿ ನಾವು ನೆನಪಿಸಿಕೊಳ್ಬೇಕಾದಂತಹ ವಿಷಯ ಏನು ಅಂದ್ರೆ, ಬಹುಶಃ ಕುವೆಂಪು ಅವರು ಬರೆದಿರುವಂತಹ ವಿವೇಕಾನಂದ ಚರಿತ್ರೆಯನ್ನ ಮತ್ತು ತದನಂತರ ರಾಮಕೃಷ್ಣರ ಚರಿತ್ರೆಯನ್ನ ಬಹುಶಃ ಬಹಳ ಅಪರೂಪದ ಒಂದು ಚರಿತ್ರೆಗಳು ಅಂತ, ಬಹುಶಃ ಜೀವನ ಚರಿತ್ರೆಗಳಲ್ಲೇನೆ ಬಹಳ ಅಪರೂಪವಾದಂತಹ ಮಾದರಿ ಜೀವನ ಚರಿತ್ರೆಗಳು ಅನ್ನೋದು ಈ ಪುಸ್ತಕದಲ್ಲಿ ಮರಿಗುದ್ದಿಯವರು ನಮಗ ತಿಳಿಸಿಕೊಡ್ತಾರೆ. 1930 ಸುಮಾರಿನಲ್ಲಿ ಕುವೆಂಪು ಆಂಗ್ಲ ಭಾಷೆಯ ರಾಮಕೃಷ್ಣ ವಚನ ವೇದವನ್ನ, ಸ್ವಾಮಿ ವಿವೇಕಾನಂದರ ಕೃತಿಗಳನ್ನ ಮತ್ತೊಮ್ಮೆ ಅಧ್ಯಯನ ಮಾಡಿ ಪಾಶ್ಚಾತ್ಯ ವಿದ್ವಾಂಸರ ಕೃತಿಗಳನ್ನ, ಮುಖ್ಯವಾಗಿ ವಿವೇಕಾನಂದ ಕೃತಿ ಶ್ರೇಣಿಯನ್ನ ಪರಿಶೀಲಿಸಿ ಆ ಚರಿತ್ರೆಯನ್ನ ಬರೀತಾರೆ. ಕುವೆಂಪು ಅವರು ವಿವೇಕಾನಂದರ ಚರಿತ್ರೆಯನ್ನ ಬರೀತಾರೆ. ಬಹಳ ಅಪರೂಪದ ಒಂದು ಕೃತಿ ಅದು ಅನ್ನೋದನ್ನ ನಾವು ನೋಡ್ತೇವೆ. ಹೀಗೆ ದೀಕ್ಷೆಯ ಒಂದು ಅಗ್ನಿಪಥವನ್ನ ಅವರು ಎದುರಿಸ್ಬೇಕಾಗ್ತದೆ. ಸ್ವಾಮಿ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಅವರನ್ನ ಕಲ್ಕತ್ತಾಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿನ ಬೇಲೂರಿನ ಆಶ್ರಮದಲ್ಲಿ ಆ ದೀಕ್ಷಾ ಪ್ರಸಂಗ ಹೇಗೆ ನಡೀತು, ಅದರಿಂದ ಅವರು ಹೇಗೆ ಒಂದು ಭಿನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇತ್ಯಾದಿ ಸಂಗತಿಗಳೆಲ್ಲ ಬರ್ತವೆ. ಇದರ ಜೊತೆಗೇನೆ ಕುವೆಂಪು ಅವರು ಆಧ್ಯಾತ್ಮವಾದಿಯಾಗಿಯೂ ಸಾಹಿತಿಯಾಗಿಯೂ ರಾಷ್ಟ್ರವಾದಿ ಕೂಡ ಆಗಿದ್ರು ಅನ್ನೋದು ಈ ಕೃತಿಯಿಂದ ನಮಗ ತಿಳಿದು ಬರ್ತದೆ. ರಾಷ್ಟ್ರೀಯ ಹೋರಾಟದೊಳಗ ಅವರು ಬಹಳ ಕ್ರಿಯಾಶೀಲರಾಗಿ ಪಾತ್ರ ತೆಗೆದುಕೊಳ್ತಾರೆ. ಬರವಣಿಗೆಯ ಮೂಲಕ ಅದನ್ನ ಹೆಚ್ಚು ಆಪ್ತವಾಗಿಸಿಕೊಳ್ತಾರೆ. ಇಲ್ಲಿ ಪಾಂಚಜನ್ಯ ಅನ್ನುವಂಥ ಒಂದು ಕೃತಿಯನ್ನ ಅವರು ರಚನೆ ಮಾಡ್ತಾರೆ. ಒಂದು ಕವಿತೆ ಕೂಡ, ಪಾಂಚಜನ್ಯ ಅನ್ನುವಂಥ ಒಂದು ಕವಿತೆ ಕೂಡ ಅದು ಅವರ ಮನೋಭೂಮಿಕೆಯನ್ನ, ಆ ರಾಷ್ಟ್ರವಾದಿ ಮನೋಭೂಮಿಕೆಯನ್ನ ತೋರಿಸಿಕೊಡ್ತದೆ. ರಾಷ್ಟ್ರದ ಬಗ್ಗೆ ತುಂಬಾ ಒಂದು ಪ್ರೀತಿಯನ್ನು ಅವರು ಬೆಳೆಸಿಕೊಂಡಿರ್ತಾರೆ. ಗ್ರಾಮೀಣ ಕಾಡು ಭಾಗದಿಂದ ಬಂದ ನಗರದಲ್ಲಿ ವಿದ್ಯಾಭ್ಯಾಸ ಪಡೆದು ಅಧ್ಯಾಪಕರಾದ ಕುವೆಂಪು ಅನೇಕ ಆಕಸ್ಮಿಕಗಳಲ್ಲಿ, ಹೊಸ ಅನುಭವಗಳಲ್ಲಿ ರೂಪುಗೊಂಡವರು. ಅಧ್ಯಾಪಕರಾದರೂ ಅವರಲ್ಲಿ ಮೊಳೆಯುತ್ತಿದ್ದ ಆಧ್ಯಾತ್ಮಿಕ ಹಸಿವು ನಿಂತು ಹೋಗಲಿಲ್ಲ. ಕಾವ್ಯ ಸಾಹಿತ್ಯಗಳ ಬಂಧವಂತೂ ಇನ್ನೂ ಬಿಗಿಯಾಗ್ತಾ ಹೋಗ್ತದೆ. ಆ ದಿನಗಳ ಬಗೆಗೆ ಅವರೇ ಹೇಳಿಕೊಂಡಿರುವುದು ಹೀಗೆ: ಸ್ವಾಮಿ ಸಿದ್ದೇಶ್ವರಾನಂದರ ಪ್ರೇರಣೆ ಪ್ರಯತ್ನಗಳಿಂದ ನಾನು 1929 ಮಧ್ಯಭಾಗದಲ್ಲಿ ವಿಶ್ವವಿದ್ಯಾನಿಲಯದ ಅಧ್ಯಾಪಕನಾಗಿ ಸರ್ಕಾರಿ ಕೆಲಸಕ್ಕೆ ಸೇರಿದೆ. ಆ ವೃತ್ತಿ ನನ್ನ ಪ್ರವೃತ್ತಿಗೆ ಅತ್ಯಂತ ಸಹಾಯಕವಾದುದಾಗಿಯೂ ಆಗಿತ್ತು ಅಂತ. ಇಲ್ಲಿ ನಾವು ನೆನಪಿಸಿಕೊಳ್ಬೇಕಾದ ಮತ್ತೊಂದು ಸಂಗತಿ ಅಂದ್ರ, ಇವರಿಗೆ ಅಧ್ಯಾಪಕ ಹುದ್ದೆಯನ್ನು ಕೊಡಿಸೋದ್ರಲ್ಲೂ ಕೂಡ ಸಿದ್ದೇಶ್ವರಾನಂದ ಸ್ವಾಮೀಜಿ ಅವರು ಸಾಕಷ್ಟು ಪ್ರಯತ್ನ ನಡೆಸ್ತಾರೆ ಅನ್ನುವಂಥದ್ದು. ಗುರು ಕೃಪೆಯ ಆಶೀರ್ವಾದ ಆಕರ್ಷಣೆ ತನ್ನಡಿಗೆ ಸೆಳೆಯುತ್ತಿರುತ್ತದೆ. ಕುಪ್ಪಳಿ ಕಾಡು ಮೂಲೆಯಿಂದ ಮೈಸೂರು ನಾಡಿಗೆ ಬಂದ ಕುವೆಂಪು ಅಧ್ಯಾಪಕರಾದುದು ಎಷ್ಟು ವಿಲಕ್ಷಣವೋ
ಅಧ್ಯಾಪಕರಾದ ತೀರ ತರುಣದಲ್ಲಿ ದೀಕ್ಷಾಬದ್ಧರಾದುದು ಅಷ್ಟೇ ವಿಲಕ್ಷಣವಾದುದು. ನನ್ನ ಬದುಕಿನಲ್ಲಿ ನನಗೆ ಒದಗಿರುವ ಯಾವ ಶ್ರೇಯಸ್ಸಾಗಲಿ ನನ್ನ ಪ್ರಯತ್ನದಿಂದ ಬಂದಂತೆ ನನಗೆ ಎಂದೂ ಭಾಸವಾಗಿಲ್ಲ. ಯಾವುದೋ ನನಗರಿಯದ ಮಹಾಕೃಪೆ ನನ್ನ ಅರ್ಹತೆಯನ್ನ ಅಭೀಪ್ಸೆಯನ್ನ ಗಮನಿಸದೆ ಕೆಲವೊಮ್ಮೆ ನನ್ನ ಅಹಂಕಾರದ ಇಷ್ಟಕ್ಕೆ ಎದುರಾಗಿಯೇ ನನ್ನನ್ನ ಮಂಗಳದ ಕಡೆಗೆ ಎಳೆದೊಯ್ದಿದೆ ಮತ್ತು ಇಂದಿಗೂ ಎಳೆದೊಯ್ಯುತ್ತಿದೆ. ಆ ಮಹಾಕೃಪೆಯೇ ಸ್ವಾಮಿ ಸಿದ್ದೇಶ್ವರಾನಂದರ ರೂಪದಲ್ಲಿ ನನ್ನನ್ನ ಪರಮ ಪೂಜ್ಯ ಸ್ವಾಮಿ ಶಿವಾನಂದರ ಪಾದಾರವಿಂದದೆಡೆಗೆ ಕರೆದೊಯ್ಯಿತು ಅನ್ನೋದನ್ನ ತುಂಬಾ ಕೃತಜ್ಞತೆಯಿಂದ ಕುವೆಂಪು ನೆನಪು ಮಾಡಿಕೊಳ್ತಾರೆ. ಎಂಥ ಒಂದು ನಂಟು ಸಿದ್ದೇಶ್ವರಾನಂದ ಸ್ವಾಮೀಜಿಗೂ ಮತ್ತು ಕುವೆಂಪು ಅವರಿಗೂ ಅಂತಂದ್ರೆ ಅದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತುಂಬಾ ಅಪರೂಪದ ಒಂದು ನಂಟು ಅಂತ ಅನಿಸ್ತದೆ. ಸ್ವಾಮಿ ಸಿದ್ದೇಶ್ವರಾನಂದರು ಕುವೆಂಪು ಅವರ ದೀಕ್ಷೆಗಾಗಿ ಬೇಲೂರು ಮಠವನ್ನ ದೀಕ್ಷಾಗುರುವಾಗಲು ಶ್ರೀ ಶಿವಾನಂದ ಸ್ವಾಮಿಗಳನ್ನ ಆಯ್ಕೆ ಮಾಡಿದ್ದು. ಸ್ವಾಮೀಜಿ ತಮ್ಮೊಂದಿಗೆ ಕುವೆಂಪು ಹಾಗೂ ದೇವಂಗಿ ಮಾಣಪ್ಪ ಗೌಡರನ್ನ ಮೈಸೂರಿನಿಂದ ಕಲ್ಕತ್ತಾಕ್ಕೆ ಕರೆದೊಯ್ದದ್ದು ಅದು ಅಕ್ಟೋಬರ್ 3, 1929 ಅಂತ ಇಲ್ಲಿ ಉಲ್ಲೇಖ ಬರ್ತದೆ. ಅದು ರೈಲು ಪ್ರಯಾಣ ಮಾಡಿ ಹೋದಂಥದ್ದು. ಅಲ್ಲಿ ಸ್ವಾಮಿ ಶಿವಾನಂದರು 1854ರಿಂದ 1934 ಕಾಲಾವಧಿ ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಲ್ಲಿ ಒಬ್ರು. ಮೂಲ ಹೆಸರು ಅಂದ್ರೆ ಶಿವಾನಂದರ ಮೂಲ ಹೆಸರು ತಾರಕಾನಾಥ್ ಗೋಪಾಲ್ ಅಂತ ಹೇಳಿ. ಅವರಿಂದ ಇವರು ದೀಕ್ಷಾಬದ್ಧರಾಗ್ತಾರೆ. ಅದೊಂದು ಎಂದೂ ಮರೆಯಲಾದಂತಹ ಚಾರಿತ್ರಿಕ ಘಟನೆಯಾಗಿ ಕುವೆಂಪು ಅವರ ಜೀವನದಲ್ಲಿ ನಡೆದು ಹೋಗ್ತದೆ. ಇದನ್ನೆಲ್ಲ ತುಂಬಾ ಆಸ್ಥೆಯಿಂದ, ತುಂಬಾ ಶ್ರದ್ಧೆಯಿಂದ, ಭಕ್ತಿಯಿಂದ, ಆದರದಿಂದ ಕುವೆಂಪು ನೆನೆಸಿಕೊಳ್ತಾರೆ. ಹೀಗೆ ಈ ಆದ ನಂತರದ ಒಂದು ಜೀವನದ ಸ್ಥಿತಿಗತಿಯನ್ನು ಕೂಡ ಇಲ್ಲಿ ಮರಿಗುದ್ದಿ ಅವರು ಹೇಳ್ತಾರೆ. ಸಾಧನೆಯ ಹೆಜ್ಜೆ ಗುರುತುಗಳು ಅನ್ನುವಂತ 6ನೇ ಭಾಗದಲ್ಲಿ ಕುವೆಂಪು ಅವರಿಗೆ ಸ್ವಾಮಿ ಸಿದ್ದೇಶ್ವರಾನಂದರ ಸಂಪರ್ಕ ಸಾಧ್ಯವಾಗಿ ಸಂತೆಪೇಟೆಯ ಕೋಣೆಯಿಂದ ಆಶ್ರಮಕ್ಕೆ ಸ್ಥಳಾಂತರಗೊಳ್ಳುವ ಮೊದಲು ಅವರ ಬರೆದ ಹಲವಾರು ಕವಿತೆಗಳು ಆಂಗ್ಲ ಭಾಷೆಯಲ್ಲೇ ರಚನೆಗೊಂಡಿವೆ. ಇವರ ಮೊದಲ ಕವನ ಸಂಕಲನವನ್ನು ಪ್ರಕಟಿಸಲು ಒತ್ತಾಯಿಸಿದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅವರು ಈ ಸಂಕಲನಕ್ಕೆ ಮುನ್ನುಡಿ ಬರೆದವರು BM ಶ್ರೀಕಂಠಯ್ಯನವರು. ಮಾಸ್ತಿ ಅವರು ಮೊದಲ ಸಂಕಲನವನ್ನ ಪ್ರಕಟ ಮಾಡೋದಕ್ಕೆ ಉತ್ತೇಜನ ಕೊಟ್ರ BM ಶ್ರೀಕಂಠಯ್ಯನವರು ಅದಕ್ಕೆ ಮುನ್ನುಡಿಯನ್ನ ಬರೀತಾರೆ ಅಂತ. ವಯಸ್ಸಿನಲ್ಲಿ ಇವರಿಬ್ರು ಹಿರಿಯರು ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಹಲವು ಮಜಲುಗಳನ್ನ ದಾಟಿದಂತಹ ಕುವೆಂಪು ಅವರು ತುಂಬಾ ಅವರ ಶ್ರೀ ರಾಮಕೃಷ್ಣ ಪರಮಹಂಸರು ಅನ್ನುವಂತಹ ಅವರನ್ನ ಕುರಿತು ಬರೆದ ಜೀವನ ಚರಿತ್ರೆ ಅದು ಕೂಡ ಬಹಳ ಪ್ರಚಲಿತವಾಗ್ತದೆ, ಜನಪ್ರಿಯವಾಗ್ತದೆ. ಹೀಗೆ ಕುವೆಂಪು ಅವರ ಸಾಹಿತ್ಯಿಕ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಜೊತೆಗೆ ಈ ರಾಷ್ಟ್ರೀಯ ಒಂದು ಹೋರಾಟದ ಭಾವನೆ ಇವು ಜೊತೆಯಾಗಿನೇ ಇಲ್ಲಿ ಬೆಳೀತವೆ ಅನ್ನೋದು ಕಾಣಿಸ್ತಾ ಇದೆ. ಕುವೆಂಪು ಸನ್ಯಾಸಿ ಆಗುವುದಕ್ಕೆ ಮನೆಯ ಜನರಿಂದ ಪ್ರತಿರೋಧ ಈ ಹೊತ್ತಿಗೆ ಶುರುವಾಗ್ತದೆ. ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಸನ್ಯಾಸಿ ಆಗುವ ವಿಚಾರವನ್ನ ಬೆಂಬಲಿಸೋದಿಲ್ಲ. ಕ್ರಮೇಣ ಕಾಲೇಜು ಪಾಠ, ಸಾರ್ವಜನಿಕ ಸಂಪರ್ಕ, ಕಾವ್ಯಕೃತಿಗಳ ಅನುಸಂಧಾನ ಇವೆಲ್ಲ ಕುವೆಂಪು ಅವರ ಬದುಕಿನ ಮೇಲೆ, ಆ ತಾರುಣ್ಯದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತವೆ. ಹೀಗಾಗಿ ಮದುವೆ ಮಾಡಿಕೊಳ್ಳುವುದಕ್ಕೆ ನಿರ್ಧಾರ ಮಾಡ್ತಾರೆ. ಮುಂದೆ ಮೈಸೂರಿನಲ್ಲಿ ಒಂದು ಪ್ಲಾಟ್ ಖರೀದಿ ಮಾಡಿ, ಒಂದು ನಿವೇಶನವನ್ನ ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟುತ್ತಾರೆ. ಹೊಸ ಮನೆಯಲ್ಲಿ ತಮ್ಮ ದಾಂಪತ್ಯ ಜೀವನವನ್ನ ಅವರು ಆರಂಭಿಸ್ತಾರೆ. ಆ ಮನೆಗೆ ಉದಯ ರವಿ ಅನ್ನುವಂತ ಒಂದು ಹೆಸರನ್ನ ಇಡುತ್ತಾರೆ. ಆ ಮನೆ ಅವರಿಗೆ ತುಂಬಾ ಪ್ರಿಯವಾದಂತಹ ಮನೆ ಆಗ್ತದೆ. ಗೃಹಿ ಭಕ್ತನ ಅಂತರಂಗ ಅನ್ನುವಂತ ಮತ್ತೊಂದು ಅಧ್ಯಾಯ ಇಲ್ಲಿ ಬರ್ತದೆ. ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಕುವೆಂಪು ತರುಣ ಕವಿಯಾಗಿ, ಅಧ್ಯಾಪಕರಾಗಿ ನಿರಂತರ ಸಾಧನೆಯಲ್ಲಿ ತೊಡಗಿ ಕೀರ್ತಿ ಪಡೆಯುತ್ತಿದ್ದ ದಿನಗಳಲ್ಲಿ
ಮಹತ್ವದ ಕವಿತೆಗಳು ಕೃತಿಗಳು ಪ್ರಕಟಗೊಂಡವು. ಪಕ್ಷಿಕಾಸಿ ಇರ್ಬೋದು, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅನ್ನುವಂತ ಸಂಕಲನ ಇರ್ಬೋದು. ಇಲ್ಲಿ ಇದೇ ಸಂದರ್ಭದೊಳಗ ಅವು ಪ್ರಕಟಗೊಳ್ತವೆ. ಒಂದೆಡೆಗೆ ಆಧ್ಯಾತ್ಮದ ಸಾಧನೆಯಲ್ಲಿ ನಿತ್ಯ ಮುನ್ನಡೆಯುತ್ತಿದ್ದಂತಹ ಕುವೆಂಪು ಅವರಿಗೆ ಇನ್ನೊಂದೆಡೆ ಕವಿಯಾಗಿ ಹೊಸ ಹೊಸ ಕನಸು ಕಾಣುತ್ತಾ ಕಾವ್ಯದ ಪ್ರಯೋಗಗಳಲ್ಲಿ ತೊಡಗಿರುವಂತಹದ್ದು ತುಂಬಾ ಪ್ರಿಯ ಅನಿಸಿರ್ತದೆ. ಅವರೊಂದಿಗೆ ಸಾಮಾಜಿಕ ಬದಲಾವಣೆ, ಅಸಮಾನತೆ ನಿರ್ಮೂಲನೆಗಾಗಿ ಅವರ ಪ್ರಯತ್ನ ಮತ್ತು ಅವರ ಒಂದು ದುಡಿಮೆ ಸಾಕಷ್ಟು ಅವರಿಗೆ ಪ್ರಸಿದ್ಧಿಯನ್ನ ತಂದುಕೊಡ್ತದೆ. ಮತ್ತು ಒಬ್ಬ ಒಳ್ಳೆಯ ಪ್ರಾಧ್ಯಾಪಕರಾಗಿಯೂ ಕೂಡ ಅವರು ರೂಪುಗೊಳ್ತಾರೆ. ಇಲ್ಲಿ ಒಂದು ಮಲೆಮಗಳಲ್ಲಿ ಮದುಮಗಳು ಅನ್ನುವಂತಹ ಒಂದು ಕಾದಂಬರಿಯನ್ನ ಬರೆಯುವ ಹೊತ್ತಿಗೆ ಕಾಣೂರು ಹೆಗ್ಗಡತಿ ಕಾದಂಬರಿಯನ್ನ, ಬಹಳ ದೊಡ್ಡ ಕಾದಂಬರಿಗಳು ಅನ್ನುವಂಥದ್ದು ಓದುಗರಿಗೆ ಗೊತ್ತಿರುವಂತಹದ್ದು. ಈ ಎರಡೂ ಕಾದಂಬರಿಯನ್ನ ಆ ರಾಮಕೃಷ್ಣ ಆಶ್ರಮದಲ್ಲೇನೆ ಅವರು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಹೊಳು ಹಾಕ್ತಾರೆ. ಅವ್ರನ್ನ ತುಂಬಾ ಶ್ರಮ ಪಟ್ಟು ತುಂಬಾ ಅಧ್ಯಯನ ಮಾಡಿ ಆ ಸೃಜನಶೀಲ ಸಾಹಿತ್ಯವನ್ನ ಅಗಾಧವಾದ ರೀತಿಯಲ್ಲಿ ಬರೀತಾರೆ. ಆಮೇಲೆ ಇಲ್ಲಿ ಈ ಶ್ರೀರಾಮಾಯಣ ದರ್ಶನವನ್ನ ಮಹಾಕಾವ್ಯವನ್ನ ಬರೆಯುವಂತಹ ಸಂದರ್ಭದಲ್ಲಿ ಸರಳ ರಗಳೆಯನ್ನು ಉಪಯೋಗ ಮಾಡಿ ಅವರು ಆ ಕಾವ್ಯವನ್ನ ರಚನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆನೆ ಅವರು ಒಂದು ಖಂಡ ಕಾವ್ಯವನ್ನ, ಚಿತ್ರಾಂಗದೆ ಅನ್ನುವಂತ ಖಂಡ ಕಾವ್ಯವನ್ನ ಸರಳ ರಗಳೆಯಲ್ಲಿನೇ ಬರೆದಿರ್ತಾರೆ. ಅದು ರಾಮಾಯಣ ದರ್ಶನದ ಒಂದು ಬಿಡಿ ಅನ್ನುವ ರೀತಿಯೊಳಗ ಜನಮಾನಸದಲ್ಲಿ ಅಚ್ಚೊತ್ತಿದಂತ ಒಂದು ಕೃತಿ ಅದು ಚಿತ್ರಾಂಗದೆ ಅನ್ನುವಂಥದ್ದು. ಇಲ್ಲಿ ಈ ಕೃತಿಗಳಿಗೆ ತಾವು ಪಡೆದಂತ ಪ್ರೇರಣೆಯನ್ನು ಕೂಡ ಬಹಳ ಸ್ಪಷ್ಟವಾಗಿ ಕುವೆಂಪು ಅವರು ಹೇಳ್ಕೊಳ್ತಾರೆ. ಹೀಗೆ ಉದ್ದಕ್ಕೂ ಕುವೆಂಪು ಅವರ ಜೀವನವನ್ನ ರೂಪಿಸೋದಕ್ಕ ಹೇಗೆ ಮೈಸೂರಿನ ಈ ರಾಮಕೃಷ್ಣ ಆಶ್ರಮ ಮತ್ತು ಅದರ ಅಧ್ಯಕ್ಷರಾಗಿದ್ದಂತ, ಆ ಕಾಲದಲ್ಲಿ ಅದರ ಅಧ್ಯಕ್ಷರಾಗಿದ್ದಂತ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಕಾರಣರಾದರು ಅನ್ನೋದು ಈ ಕೃತಿಯ ಒಂದು ಒಳಸಂಗತಿ ಅನ್ನೋದನ್ನ, ಅದರ ಒಂದು ಒಳ ಅರಿವು ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ. ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಕಲ್ಕತ್ತಾ ಆಶ್ರಮಕ್ಕೆ ಹೋದ ನಂತರವೂ ಕೂಡ ಅಲ್ಲಿಗೆ ಬಂದಂತ ಸ್ವಾಮೀಜಿಯವರು ಇವರಿಗೆ ಆಶ್ರಯವನ್ನ ಮುಂದುವರಿಸ್ತಾರೆ. ಕೆಲವು ದಿನ ಅಲ್ಲಿಯೇ ಇದ್ದು ತಮ್ಮ ಕಾವ್ಯ ರಚನೆಯನ್ನ ಅವರು ಕೈಗೊಳ್ತಾರೆ. ಹೀಗೆ ಒಟ್ಟಾರೆ 8 ಭಾಗಗಳಲ್ಲಿ ಈ ಕೃತಿಯ ವಸ್ತುವನ್ನ ವಿಂಗಡಿಸಿಕೊಂಡು ಗುರುಪಾಲ್ ಮರಿಗುದ್ದಿಯವರು ತುಂಬಾ ಬಹುಶಃ ಕುವೆಂಪು ಅವರ ಬಗೆಗೆ ಅನೇಕರು ತಿಳಿದಿರುವಂತಹ ಸಂಗತಿಗಳಿಗೂ ಹೊರತಾಗಿ ಹೊಸ ಸಂಗತಿಗಳನ್ನ ಈ ಕೃತಿಯೊಳಗ ಅವರು ರಚಿಸುವ ಸಂದರ್ಭದೊಳಗ ಅಳವಡಿಸಿಕೊಂಡು ಈ ಕೃತಿಗೆ ತುಂಬಾ ಒಂದು ಪ್ರಸಿದ್ಧಿಯನ್ನ ತಂದುಕೊಡುವ ನಿಟ್ಟಿನೊಳಗ ಕೆಲಸ ಮಾಡಿದ್ದಾರೆ. ಈ ಕೃತಿಯನ್ನ ಪ್ರತಿಯೊಬ್ಬರೂ ಓದ್ಬೇಕಾದಂತಹ ಒಂದು ಅವಶ್ಯಕತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಲೇಖಕರನ್ನು ಕೂಡ ನಾನು ಅಭಿನಂದಿಸಿ ಈ ಒಂದು ಕೃತಿಯ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡೋದಕ್ಕ ಧಾರವಾಡ ಕಟ್ಟೆ ಅನ್ನುವಂತಹ ವೇದಿಕೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ಆ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಿ ಕಾರ್ಯವನ್ನ ಮಾಡ್ತಾ ಇರುವಂತಹ ಡೋಣೂರ್ ಅವರಿಗೆ, ವಿಜಯಲಕ್ಷ್ಮಿ ಅವರಿಗೆ ಮತ್ತು BM ಹಿರೇಮಠ ಅವರಿಗೆ, ಬೇಂದ್ರೆ ಟ್ರಸ್ಟಿನ ಒಂದು ಕಾರ್ಯಕಲಾಪಗಳನ್ನು ತುಂಬಾ ಯಶಸ್ವಿಯಾಗಿ ನಡೆಸ್ತಾ ಇರುವಂತ ಕಚೇರಿಯ ಅಧೀಕ್ಷಕರಾಗಿರುವಂತ ಪ್ರಕಾಶ್ ಬಾಳಿಕಾಯಿ ಅವರಿಗೆ ನಾನು ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ಈ ವೇದಿಕೆಯನ್ನ ಒದಗಿಸಿದಂತ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಈ ಒಂದು ಉಪನ್ಯಾಸವನ್ನ ಕೇಳಿದಂತ ಎಲ್ಲ ಶ್ರೋತೃಗಳಿಗೂ, ಸಾಹಿತ್ಯ ಅಭಿಮಾನಿಗಳಿಗೂ ಕೂಡ ನನ್ನ ಅನಂತ ವಂದನೆಗಳು. ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳು.
ಸರ್ ಧನ್ಯವಾದಗಳು ಸರ್. ಈಗ ಕೃತಿಕಾರರಾಗಿರುವಂತಹ ಗುರುಪಾದ್ ಮರಿಗುದ್ದಿ ಸರ್ ಅವರು ಕೆಲವು ಮಾತುಗಳನ್ನ ಹೇಳೋದು ಆಗ್ಲಿ. ಎಲ್ರಿಗೂ ನಮಸ್ಕಾರ ಸರ್. ಗೊತ್ತಾಗುತ್ತೆ, ಧ್ವನಿ ಬರುತ್ತೆ? ಹಾ, ಬರ್ತಾ ಇದೆ ಸರ್ ಸರ್, ಬರ್ತಾ ಇದೆ. ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಡಾಕ್ಟರ್ ಬಾಳಣ್ಣ ಸೀಗೆಹಳ್ಳಿ ಅವರು ಪುಸ್ತಕದ ಬಗ್ಗೆ ತುಂಬಾ ವಿಸ್ತಾರವಾಗಿ ಮತ್ತು ಅಧಿಕೃತವಾಗಿ ಬಹಳ ಪ್ರಯತ್ನಶೀಲರಾಗಿ ಅದನ್ನ ಪರಿಚಯಿಸುವ ಕೆಲಸ ಮಾಡಿದ್ದಾರೆ. ಬಹುಶಃ ಅವರು ಅದರ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಬಯಸ್ತೀನಿ. ಧಾರವಾಡ ಕಟ್ಟೆಯ ಮೂಲಕ ಈ ಕೃತಿ ಚರ್ಚೆ ಆಗೋದು ನನಗೆ ತುಂಬಾ ಸಂತೋಷ ಕೊಟ್ಟದ. ಯಾಕೆ ಅಂತಂದ್ರೆ, ನಾನು ಬಹಳ ಶ್ರಮವಹಿಸಿ ರೂಪಿಸಿರುವಂತಹ ಒಂದು ಪುಸ್ತಕ ಅಕಾಡೆಮಿಕ್ ವಲಯದಲ್ಲಿ ಅಷ್ಟು ಚರ್ಚೆ ಆಗ್ಲಿಲ್ಲ ಅದು. ಆದ್ರೆ ನನ್ನ ಶ್ರಮಕ್ಕ ಆ ಪುಸ್ತಕ ಬಹಳ ಚೆನ್ನಾಗಿ ಬಂದಿದೆ ಅನ್ನೋದನ್ನ ನಾನು ಡಾಕ್ಟರ್ ಡೋನೂರ್ ಅವ್ರ ಗಮನಕ್ಕೆ ತಂದಾಗ, ಹಾಗಿದ್ರೆ ಅದನ್ನೇ ಚರ್ಚೆಗೆ ಎತ್ಕೊಳ್ಳೋಣ ಅಂತ ಹೇಳಿ ನನಗೆ ಬಹಳ ಸಂತೋಷ ಉಂಟು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಬಾಳಣ್ಣ ಅವರಿಗೆ ಮತ್ತು ಡಾಕ್ಟರ್ ಡೋನೂರ್ ಅವರಿಗೆ, ವಿಜಯಲಕ್ಷ್ಮಿ ಅವರಿಗೆ ಮತ್ತು ಇಲ್ಲಿ ಸೇರಿರುವ ಎಲ್ಲಾ ಸ್ನೇಹಿತರಿಗೆ ನನ್ನ ವಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಆ ಪುಸ್ತಕದ ಬಗ್ಗೆ ಎರಡು ಮಾತುಗಳನ್ನ ನಾನು ಹೇಳಬೇಕು. ಅದೊಂದು ಕನ್ನಡದಲ್ಲಿ ಒಂದು ಹೊಸ ಪ್ರಯೋಗ ಆ ಪುಸ್ತಕ ನನ್ನ ಮಟ್ಟಿಗೆ. ಅದು ಏನು ಅಂತಂದ್ರೆ, ಕುವೆಂಪು ಅವ್ರನ್ನ ಕನ್ನಡ ವಿಮರ್ಶೆ ಕಂಡಂತ ಬಗೆ ಮತ್ತು ನಾನು ಕಾಣೋದಕ್ಕೆ ಪ್ರಯತ್ನಿಸ್ತಾ ರೀತಿ ಸಂಪೂರ್ಣ ಭಿನ್ನ ಅದ. ಯಾಕೆ ಅಂತಂದ್ರೆ, ಕುವೆಂಪು ವ್ಯಕ್ತಿತ್ವ, ಸಾಧನೆ ಮತ್ತು ಇಡೀ ಅವರ ಸಾಹಿತ್ಯ ಕೃತಿಗಳು, ಇವುಗಳ ಮೇಲೆ ಉಂಟಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರಭಾವವನ್ನ ನಾನು ಇಡೀ ಪುಸ್ತಕ ತುಂಬಾ ವಿಶ್ಲೇಷಣೆ ಮಾಡ್ತಾ ಹೋಗಿದ್ದೀನಿ. ಅದರೊಳಗೆ ಅವರು ಹೇಗೆ ಆ ಪರಂಪರೆಯ ಸಂಪರ್ಕ ಪಡೆದ್ರು ಮತ್ತು ಹೇಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರು, ಅದರಿಂದ ಅವರ ಕೃತಿಗಳಿಗೆ ಯಾವ ಆಯಾಮಗಳು ಬಂದು ಮತ್ತು ಒಳ್ಳೆಯದೋ ಅಥವಾ ಇನ್ನೊಂದು ರೀತಿಯ ಆಘಾತನೋ ಆಗಿರಬಹುದಾದ ಸಂಗತಿಗಳನ್ನೆಲ್ಲ ನಾನು ಚರ್ಚೆಗೆ ಎತ್ಕೊಂಡಿದ್ದೀನಿ. ಅಲ್ಲಿ ಕುವೆಂಪು ಅವ್ರ ನಾಟಕಗಳನ್ನ, ಕಾವ್ಯವನ್ನ, ಕಾದಂಬರಿಗಳನ್ನ, ಕಥೆಗಳನ್ನ ನೀವು ತೆಗೆದುಕೊಂಡ್ರೆ, ಈ ರಾಮಕೃಷ್ಣ ಪರಮಹಂಸರು ಮತ್ತು ಅವರ ಶಿಷ್ಯರು ಮತ್ತು ಆ ಕಾಲದ ಬಂಗಾಲದ ಬರಹಗಾರರು ಪರಿಸ್ಥಿತಿ, ಇದರ ಅರಿವು ಇಲ್ಲದೆ ಹೋದ್ರೆ ನಾವು ಅವುಗಳನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು. ನಿದರ್ಶನವಾಗಿ ಒಂದನ್ನು ಹೇಳ್ತೀನಿ. ನನ್ನ ಗೋಪಾಲ ಅಂತ ಒಂದು ಅವ್ರದ್ದು ನಾಟಕ ಅದು ಮಕ್ಕಳ ನಾಟಕ ಅಂತಾನು ಪ್ರಚಲಿತದಲ್ಲದ, ತುಂಬಾ ಕಡೆಗೆ ಅದ ಪ್ರಯೋಗ ಕೂಡ ಆಗ್ಯದ. ಆ ನನ್ನ ಗೋಪಾಲದ ಕಥೆ ಮುಖ್ಯವಾಗಿ ವಿವೇಕಾನಂದರು ಅಮೇರಿಕಾದಲ್ಲಿ ಹೇಳಿದ ಉಪನ್ಯಾಸಗಳಲ್ಲಿ ಬರ್ತಕ್ಕಂಥ ಒಂದು ದೃಷ್ಟಾಂತ. ಆದ್ರೆ ಅದು ಅಷ್ಟಕ್ಕೇ ಸೀಮಿತ ಇಲ್ಲ. ಸ್ವಲ್ಪ ಅದರ ಹಿನ್ನೆಲೆ ಇನ್ನೊಂದು ಸ್ವಲ್ಪ ಕೆದಕಿದ್ರೆ, ಗೋಪಾಲಯನ್ ಮಾ ಅಂತ ಒಬ್ರು ಪರಮಹಂಸರ ಸಮಕಾಲೀನಳು ಮತ್ತು ಪರಮಹಂಸರ ಶಿಷ್ಯತ್ವ ಪಡೆದಂತ ಒಬ್ಳ ಬಂಗಾಲಿ ಮಹಿಳೆ ಇದ್ದಳು. ಆಕೆ ಹೆಸರೇ ಗೋಪಾಲಯನ್ ಮಾ ಅಂತ ಕರೀತದ. ಅವಳ ನೇರವಾದ ನಿಜವಾದ ಹೆಸರು ಅಲ್ಲ ಅದು, ಅವಳ ಭಕ್ತಿಯಿಂದಾಗಿ. ಆಕೆ ಪರಮಹಂಸರನ್ನ ಪ್ರೀತಿಯಿಂದ ಗೋಪಾಲ ಅಂತ ಕರಿತಿದ್ಳು. ಎಂದಿಗೂ ಅವ್ರು ರಾಮಕೃಷ್ಣ ಅಂತ ಕರಿತಿರ್ಲಿಲ್ಲ. ನಾನು ಗೋಪಾಲ ಎಲ್ಲಿ ಹೋದ ಅಂತ ಅವಳು ಪ್ರತಿ ಸಲ ವ್ಯೂಹಗಳಾಗಿ ಹುಡುಕ್ತಾ ಇದ್ದಳ ಅವರನ್ನು. ಸೊ ಈ ಸಂಗತಿಗಳನ್ನೆಲ್ಲ ಕುವೆಂಪು ಅವರು ತುಂಬಾ ತರುಣರಿದ್ದಾಗ ಓದಿಕೊಂಡು ಪ್ರಭಾವಿತರಾದವರು. ಜೊತೆಗೆ ಕಲ್ಕತ್ತಾಕ್ಕೆ ಹೋಗಿ ಎಲ್ಲಿ ಪರಮಹಂಸರಿದ್ರು, ಎಲ್ಲಿ ವಿವೇಕಾನಂದರಿದ್ರು, ಎಲ್ಲಿ ಆ ಎರಡು ಸ್ಥಳಗಳದಾವೆ ಅದರ ಸುತ್ತಲೂ ತಿರುಗಾಡಿ ಅಡ್ಡಾಡಿ ದೀಕ್ಷೆ ಪಡೆದು ಅವುಗಳನ್ನೆಲ್ಲ ಸಾಕ್ಷಾತ್ತಾಗಿ ಕಂಡವರು. ಹಾಗಾಗಿ ಅವರ ಸಾಹಿತ್ಯದ ಮೇಲೆ ಒಂದು ವಿಲಕ್ಷಣ ಪ್ರಭಾವ ಉಂಟಾಗಿ ಆ ಘಟನೆಗಳೆಲ್ಲ ಸಾಹಿತ್ಯಕ ರೂಪ ಪಡೆದುಕೊಂಡು. ಇನ್ನೊಂದು, ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಓದಿದ್ರೆ ಅಲ್ಲಿ ಅದೊಬ್ಬಳು ದೊಡ್ಡಮ್ಮ ಹೆಗ್ಗಡತಿ ಅಂತ ಬರ್ತಾಳೆ. ಅವಳನ್ನು ಹುಚ್ಚು ಹೆಗ್ಗಡತಿ ಅಂತ ಕರಿತಾ ಇರ್ತಾರೆ. ಅವಳು ಆ ದೇವಸ್ಥಾನಕ್ಕೆ ಹೋದಾಗ ಒಂದು ರೀತಿ ವಿಲಕ್ಷಣ ವರ್ತನೆ ಮಾಡ್ತಾಳೆ. ಬಹಳ ಜನ ವಿಮರ್ಶಕರಿಗೆ ಇಂಥವುಗಳನ್ನ ಅರಗಿಸಿಕೊಳ್ಳೋದು ಆಗೋದಿಲ್ಲ ಸಾಹಿತ್ಯದಲ್ಲಿ. ಆದ್ರೆ ಕುವೆಂಪು ಅವರ ಬದುಕಿನಲ್ಲೇ ನಡೆದಂತ ಒಂದು ಘಟನೆ ಅದು. ಅವರ ಮನೆಯನ್ನು ಕಡಿಸ್ತಾ ಇದ್ದಾಗ ಮಲೆನಾಡಿನಿಂದ ಬಂದಂತ 3 ಜನ ಅವರ ಮನೆಯಲ್ಲಿ ಇರ್ತಾರೆ. ಅದ್ರೊಳಗೆ ಒಬ್ಬಳಿಗೆ
ಸ್ವಲ್ಪ ಮಾನಸಿಕವಾಗಿ ಆರೋಗ್ಯ ಚೆನ್ನಾಗಿರೋದಿಲ್ಲ. ಆಕೆ ಆಶ್ರಮದಲ್ಲಿ ಪ್ರಾರ್ಥನೆ ಆಗುವಾಗ ಬಂದು ಕೂಡಿರ್ತಾ ಇರ್ತಾಳೆ, ಯಾವಾಗಲೂ ಮಾನಸಿಕವಾಗಿ ಸಂತೋಷ ಆಗ್ಲಿ ಅಂತ. ಕುವೆಂಪು ಅವರು ಅವ್ರ ಜೊತೆಗೆ ಒಮ್ಮೆ ಹೋದಾಗ ಇದ್ದಕ್ಕಿದ್ದಂತೆ ಅವಳು ಪ್ರಾರ್ಥನೆಯಲ್ಲಿ ದೇವರ ಜೊತೆಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಸಂವಾದ ಆರಂಭಿಸ್ಬಿಡ್ತಾಳೆ. ಇದು ಕುವೆಂಪು ಅವ್ರ ಮೇಲೆ ಬಹಳ ಆಶ್ಚರ್ಯಕರ ಪರಿಣಾಮ ಉಂಟು ಮಾಡ್ತಾರೆ. ಮುಂದೆ ಅವಳು ಹೇಳಿದ ಸಂಗತಿಗಳು ಮತ್ತು ಅವಳ ಬದುಕಿನಲ್ಲಿ ಉಂಟಾದ ಘಟನೆಗಳಿಗೂ ಸಂಬಂಧ ಇರ್ತವೆ. ಇದನ್ನ ಅವರು ಆ ಕಾದಂಬರಿಯಲ್ಲಿ ಬಳಸಿಕೊಂಡ್ರು ಅನ್ನೋದು. ಆಮೇಲೆ ವಿವೇಕಾನಂದರು ಗೌತಮ್ ಬುದ್ಧರ ಬಗ್ಗೆ ಹಲವಾರು ಉಪನ್ಯಾಸಗಳನ್ನು ನೀಡಿದರು ಮತ್ತು ಲೇಖನಗಳನ್ನು ಬರೆದರು. ಅದರ ಪರಿಣಾಮವಾಗಿ ಕಾನೂರು ಹೆಗ್ಗಡತಿ ಕೊನೆಯ ಅಧ್ಯಾಯ ಮುಗಿಯೋದು ಒಂದು ಬುದ್ಧ ಪೂರ್ಣೇಜನ ಮತ್ತು ಬುದ್ಧನ ಸ್ತುತಿಯ ಪ್ರಾರ್ಥನೆಯ ಜೊತೆಗೆ ನವಜೀವನ ಮಂತ್ರಗಾನ ಅಂತ ಅದು ಮುಗೀತು. ಇಷ್ಟೇ ಅಲ್ಲ, ಕುವೆಂಪು ವಿಮರ್ಶೆ ಮತ್ತು ಸಾಹಿತ್ಯ ಮೀಮಾಂಸೆ ಅದಲ್ಲ, ಬಹಳ ಜನ ಅದ್ರ ಮೇಲೆ ಸಂಸ್ಕೃತದ್ದು ಇಂಗ್ಲಿಷ್ದು ಪ್ರಭಾವಗಳನ್ನು ಹುಡ್ಕೋದಕ್ಕೆ ಹೋಗಿದ್ದಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ ರಾಮಕೃಷ್ಣ ಪರಮಹಂಸರ ಮಾತುಗಳನ್ನ, ಕಥೆಗಳನ್ನ, ಅವ್ರ ಶಿಷ್ಯರ ಬರವಣಿಗೆಗಳನ್ನ, ಮುಖ್ಯವಾಗಿ ವಿವೇಕಾನಂದರ ಬರಹಗಳನ್ನು ಓದಿದ್ರೆ ಅವರು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಒಂದು ಹೊಸ ಬಗೆಯ ಕನ್ನಡದ ದಾರ್ಶನಿಕ ವಿಮರ್ಶೆಗೆ ಕಾರಣ ಎಲ್ಲದ ಅನ್ನೋದು ನಮಗೆ ಗೊತ್ತಾಗ್ತದೆ. ಹೀಗೆ ನಾನೊಂದು ಪ್ರಯೋಗವನ್ನು ಕನ್ನಡದಲ್ಲಿ ಅದರ ಮೂಲಕ ಮಾಡಿದೆ. ಇದು ನನಗೆ ತುಂಬಾ ತೃಪ್ತಿ ಕೊಟ್ಟಂತ ಒಂದು ಸಣ್ಣ ಘಟನೆಯನ್ನ ಹೇಳಿ ನಾನು ಮುಗಿಸ್ತೀನಿ. ನಾನು PhD ಮಾಡ್ತಾ ಇದ್ದ ಕುವೆಂಪು ಅವ್ರ ಕಾದಂಬರಿಗಳ ಬಗ್ಗೆ ಸಾಂಸ್ಕೃತಿಕ ಅಧ್ಯಯನ ಅಂತ ಹೋದಾಗ ಕುವೆಂಪು ಅವ್ರ ನೇರ ಶಿಷ್ಯರನ್ನು ತುಂಬ ಜನರನ್ನು ಭೇಟಿಯಾಗಿದ್ದೆ. ಅದು ಜವರೇಗೌಡರು ಇರಬಹುದು, ಅಥವಾ ಸುಜನಾ ಇರಬಹುದು, ಇಲ್ವೇ ಎಲ್ ಬಸವರಾಜು ಇರಬಹುದು, ಹಾಮನಾಯಕರು ಇರಬಹುದು, ಪೆರುದ್ದು ಸ್ವಾಮಿ ಇರಬಹುದು, ಸುಮಾರು 10-15 ಜನ. ಅದ್ರೊಳಗೆ ಒಬ್ರು ಪ್ರಭು ಶಂಕರ್, ಅವರನ್ನು 2-3 ಸಲ ಭೇಟಿ ಆಗಕ್ ಹೋದಾಗ್ಲೂ ಕೂಡ ನಾನು ತುಂಬಾ ತರುಣ ಇದ್ದೆ ಅವಾಗ. ಅವರು ಕುವೆಂಪು ಅವ್ರ ಬಗ್ಗೆ ನಾ PhD ಮಾಡೋದೀನಿ ಅಂದ ತಕ್ಷಣವೇ ಆಯ್ತು ಇನ್ನೊಮ್ಮೆ ಕಾಣೋಣ ಅಂತ ಹೇಳಿ ನನ್ನನ್ನ ಅವರು ಎಂದೂ ಒಳಗೆ ಸೇರಿಸ್ಲಿಲ್ಲ. ಅದು ಎಷ್ಟೋ ವರ್ಷಗಳಾಗಿ ಹೋಯ್ತು. ಆಮೇಲೆ ಈ ಪುಸ್ತಕ ಬಂತು. ಇದು ಪರಮಹಂಸ ಕೃಪಾಹಸ್ತ. ಇದು ಮೈಸೂರು ಆಶ್ರಮದಲ್ಲಿ ಪ್ರಕಟವಾಗಿ ಬಿಡುಗಡೆ ಇತ್ತು. ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡೋರಿದ್ರು. ಆಮೇಲೆ ನಾನು ಅಲ್ಲಿ ಹೋದೆ ಆಶ್ರಮಕ್ಕ. ಸ್ವಾಮೀಜಿ ನನ್ನನ್ನು ಕರೆದ, ನಿಮಗಾಗಿ ಪ್ರಭುಶಂಕರ್ ಕಾಯ್ತಾ ಇದಾರೆ ಅಂತಂದ್ರು. ನನಗೆ ಬಹಳ ಆಶ್ಚರ್ಯ ಆಯ್ತು, ಯಾಕಂದ್ರೆ ಹಿಂದಿನ ಘಟನೆ ಎಲ್ಲ ನೆನಪು ಬಂದ್ಬಿಡ್ತು. ಆಮೇಲೆ ನಾನು ಹೋದೆ, ಅವರಿಗೆ ನಮಸ್ಕರಿಸಿ ನಾನು ಪರಿಚಯ ಮಾಡ್ಕೊಂಡೆ. ಪ್ರಭು ಶಂಕರ ಅವಾಗ ತುಂಬಾ ವಯಸ್ಸಾಗ್ಬಿಟ್ಟಿತ್ತು, ಅರೆ ಮರಳು ಆರಂಭವಾಗಿಬಿಟ್ಟತ್ತು. ಅವ್ರು ಎದ್ದವರೇ ಬಂದು ನನ್ನನ್ನ ಅಪ್ಪಿಕೊಂಡು, ಏನಯ್ಯ ನೀನ್ ಎಲ್ಲಿದೆಯಾ, ನಮ್ಮ ಗುರುವಿನ ಬಗ್ಗೆ ಎಂಥ ಕೆಲಸ ಮಾಡಿದೀಯ ಪುಸ್ತಕ ಅಲ್ಲಿ ಅಂದವ್ರೆ. ಅವರು 2 ಕನ್ನಾಲಿಗಳ ತುಂಬಿಕೊಂಡು ಬಂದಿದ್ದು. ಅಷ್ಟು ಮಾಡಿದವ್ರೆ ನನ್ಗೆ ವಿಶ್ ಮಾಡಿ ಅವರು ಹೊರಟು ಹೋಗ್ಬಿಟ್ರು. ಆಮೇಲೆ ಪುಸ್ತಕ ಬಿಡುಗಡೆ ಆಯ್ತು, ಎಲ್ಲ ಆಯ್ತು. ನನಗೆ ಅವರ ಮಾತು ಇಂದಿಗೂ ಕೂಡ ತುಂಬಾ ನೆನಪಿನಲ್ಲಿ ಬರ್ತದ. ಆ ಪುಸ್ತಕವನ್ನು ಅಮೂಲಾಗ್ರವಾಗಿ ಓದಿ ಅಲ್ಲಲ್ಲಿ ಮಾರ್ಕ್ ಮಾಡಿದಂತಹ ಪ್ರಭು ಶಂಕರು ಅದಾಗಿ ಕೆಲವು ತಿಂಗಳ ನಂತರ ಎಲ್ಲವಾದ್ರು. ಈ ಕೃತಿಯನ್ನ ನಾನು ಆಶ್ರಮನೇ ಪ್ರಕಟಿಸಬೇಕು ಅಂತಂದಾಗ ಅವರು ಪ್ರಕಟಣಾದೊಂದು ಅವ್ರದ್ದು ನಿಯಮಗಳದಾವೆ, ಅದರ ಪ್ರಕಾರ ಒಂದು ಕಮಿಟಿ ಮಾಡಿದ್ರು, ಅದಕ್ಕೆ ಕಳಿಸಿದ್ರು, ಏನೇನೋ ಆಯ್ತು. ಆಮೇಲೆ ಇದು ತುಂಬಾ ಪ್ರಬುದ್ಧ ವಿಮರ್ಶೆ ಅದೇ, ನಮ್ಮಲ್ಲಿ ಸಾಮಾನ್ಯ ಓದುಗರು ಓದೋದಿಲ್ಲ ಅಂತ ಒಂದು ರಿಪೋರ್ಟ್ ಬಂತು. ಅದೆಲ್ಲ ಏನೇನೋ ಆಗಿ ಕೊನೆಗೆ ಅದನ್ನ ಒಪ್ಪಿದ್ರು. ಅದ್ರ ನಂತರ ಇನ್ನೊಂದು ಇತ್ತೀಚೆಗೆ ನನ್ನದನ್ನ ಮೈಸೂರು ಆಶ್ರಮದವರೇ ಪ್ರಕಟ ಮಾಡಿದ್ದಾರೆ. ನನ್ನ ಒಂದು ಸೌಭಾಗ್ಯ ಅಂದ್ರೆ ಇಡೀ ಈ ಭಾಗದಲ್ಲಿ 2 ಕೃತಿಗಳು ಅಲ್ಲಿಂದ ಬಂದಿದಾವೆ. ಮಹಾಪ್ರಭೆಗೆ 3 ಬೆಳಕಂಡಿಗಳು ಅಂತ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ರಾಮಕೃಷ್ಣ ಪರಮಹಂಸರ ಬಗ್ಗೆ 3 ಜನ ಪಾಶ್ಚಾತ್ಯರು ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ. ಮೊಟ್ಟಮೊದಲು ಬರೆದವರು ಮ್ಯಾಕ್ಸ್ ಮುಲ್ಲರ್ ಅವರು, 2ನೇದು ಬರೆದವರು ಫ್ರೆಂಚ್ ಆಥರ್ ರೊಮೆರೋಲಾ ಅವರು, 3ನೇದ್ದು ಇಂಗ್ಲಿಷ್ ಕಾದಂಬರಿಕಾರ ಕ್ರಿಸ್ಟೋಫರ್ ಇಶರ್ವುಡ್ ಅವರು. ಆ 3 ಜೀವನ ಚರಿತ್ರೆಗಳೇ ಒಬ್ಬರ ಬಗ್ಗೆನೆ. ಆದ್ರೆ ಅವರ ವ್ಯತ್ಯಾಸ ಗ್ರಹಿಕೆ ಏನ್ ಅದ ಅನ್ನೋದನ್ನ ನಾನು ಕಂಪ್ಯಾರಿಟಿವ್ ಆಗಿ ಅಧ್ಯಯನ ಮಾಡಿ ಕನ್ನಡದಲ್ಲಿ ಒಂದು ಪುಸ್ತಕ ಮಾಡಿದೀನಿ. ಅವರನ್ನ ಪ್ರಕಟ ಮಾಡಿದ್ದಾರೆ. ಹೀಗೆ ಒಂಚೂರು ನಾನು ಭಿನ್ನವಾಗಿ ಕುವೆಂಪುವನ್ನು ನೋಡೋ ಪ್ರಯತ್ನಗಳನ್ನ ಮಾಡಿದ್ದಕ್ಕ ಈ ಕೃತಿ ಹೊರಗೆ ಬಂತು. ತುಂಬಾ ಮಾರಾಟ ಆಗಿದೆ. ಅದು ಕರ್ನಾಟಕ ಒಳಗೆ ಹೊರಗೆ ಕೂಡ ಎಲ್ಲಾ ಆಶ್ರಮಗಳಲ್ಲಿ ಅದು ಲಭ್ಯತೆ ಇರ್ತದ. ಇಂಥ ಒಂದು ಕೃತಿಯ ಬಗ್ಗೆ ಈ ದಿವಸ ಚರ್ಚೆ ಇಟ್ಕೊಂಡಂತ ಎಲ್ರಿಗೂ ಮತ್ತು ಇದರಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.
ನಮಸ್ಕಾರ. ಸರ್ ಧನ್ಯವಾದಗಳು ಸರ್. ಈಗ ಪ್ರೊಫೆಸರ್ ಬಸವರಾಜ್ ರೋಣು ಸರ್ ಅವರು ಮಾತನಾಡ್ಬೇಕು ಅಂತ ಕೇಳ್ಕೊ. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಡಾಕ್ಟರ್ ಗುರುಪಾದ್ ಮರಿಕುತ್ತಿಯವರು ರಚಿಸಿದ ಪರಮಹಂಸ ಕೃಪಾಹಸ್ತ ಎಂಬ ಕೃತಿಯ ಕುರಿತು ಕನ್ನಡದ ಮಹತ್ವದ ಚಿಂತಕರು, ಕನ್ನಡ ನಿವೃತ್ತ ಪ್ರಾಧ್ಯಾಪಕರು, ಹಿರಿಯರು ಮತ್ತು ಹಿತೈಷಿಗಳು ಆಗಿರುವ ಡಾಕ್ಟರ್ ಬಾಳಣ್ಣ ಶೀಗಿಹಳ್ಳಿಯವರು ಬಹಳ ಮಾರ್ಮಿಕವಾಗಿ, ಸೊಗಸಾಗಿ, ವಿವರವಾಗಿ ಮಾತನಾಡಿದರು. ಈ ಕೃತಿಯ ಲೇಖಕರಾದ ಹಿರಿಯರಾದ ಗುರುಪಾದ ಮರಿಕುತ್ತಿಯವರು ಮಾತನಾಡಿ ಈ ಪುಸ್ತಕದ ವೈಶಿಷ್ಟ್ಯದ ಬಗ್ಗೆ ಮತ್ತು ಈ ಪುಸ್ತಕ ಏಕೆ ಅವರಿಗೆ, ಅವರ ಹೃದಯಕ್ಕೆ ಹತ್ತಿರವಾಗಿದೆ ಮತ್ತು ಈ ಪುಸ್ತಕದ ಸಲುವಾಗಿ ಅವರು ನಡೆಸಿದ ಸಿದ್ಧತೆ ಇತ್ಯಾದಿಯ ಬಗ್ಗೆ ಮಾತನಾಡಿದರು. ನಾನು ಒಂದು 7-8 ನಿಮಿಷಗಳ ಕಾಲ ನಾನು ಮಾತನಾಡ್ತೇನೆ. ಸಮಯ 7:21 ಆಗಿದೆ. ಒಂದು 10-15 ನಿಮಿಷ ನೀವು ಸಂವಾದ ಚರ್ಚೆಯನ್ನ ಲೇಖಕರೊಂದಿಗೆ ಅಥವಾ ಈ ಕೃತಿಯ ಕುರಿತು ಮಾತನಾಡಿದ ಬಾಳಣ್ಣ ಶೀಗಿಹಳ್ಳಿ ಸರ್ ಅವ್ರ ಜೊತೆ ನಡೆಸಬಹುದು. ಬಾಳಣ್ಣ ಶೀಗಿಹಳ್ಳಿ ಅವರ ವಿದ್ವತ್ತಿನ ಬಗ್ಗೆ, ಅವರ ಓದು ಮತ್ತು ಅಧ್ಯಾಪದ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಗೌರವವಿದೆ. ನಾನು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿರುವಾಗ ಬಾಳಣ್ಣ ಶೀಗಿಹಳ್ಳಿಯವರು ನನ್ನನ್ನು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ನೋಡಿಕೊಂಡಿದ್ದಾರೆ. ವೃತ್ತಿ ಜೀವನದಲ್ಲಿ ಮತ್ತು ಸಾಹಿತ್ಯದಲ್ಲಿ ನನಗೆ ಕೆಲಸ ಮಾಡಲು ಸಾಕಷ್ಟು ಉತ್ತೇಜನ ಮತ್ತು ಸ್ಫೂರ್ತಿಯನ್ನ ನೀಡಿದ್ದಾರೆ. ಹೀಗಾಗಿ ನಾನು ಅವರನ್ನು ಬಹಳ ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಕಾಣುತ್ತೇನೆ. ಪರಮಹಂಸ ಕೃಪಾಹಸ್ತ ಕೃತಿಯ ಕುರಿತು ಬಹಳ ಸುದೀರ್ಘವಾಗಿ ಶೀಗಿಹಳ್ಳಿಯವರು ಮಾತನಾಡಿದ್ದಾರೆ. ಈ ಪುಸ್ತಕ 151 ಪುಟದ ಪುಸ್ತಕ, 8 ಅಧ್ಯಾಯಗಳು. ಪ್ರತಿಯೊಂದು ಅಧ್ಯಾಯದ ಬಗ್ಗೆಯೂ ಕೂಡ ಶೀಗಿಹಳ್ಳಿಯವರು ಬಹಳ ವಿವರವಾಗಿ ಮಾತನಾಡಿದ್ದಾರೆ. ಅನೇಕ ಸಂಗತಿಗಳನ್ನ, ವಿಚಾರಗಳನ್ನ ಅವರು ನಮ್ಮೊಂದಿಗೆ, ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಾರೆ. ತಮ್ಮ ಉಪನ್ಯಾಸದ ಕೊನೆಗೆ ಅವರು ಕುವೆಂಪು ಅವರ ಬಗ್ಗೆ ಒಂದು ಮಹತ್ವದ ಮಾತನ್ನ ಆಡಿದರು. ಅದನ್ನ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಕುವೆಂಪು ಅವರು ರಾಷ್ಟ್ರವಾದಿಗಳಾಗಿದ್ರು ಎಂದು. ಇತ್ತೀಚೆಗೆ ನಾನು ಇದನ್ನ ಬಹಳ ವಿವರವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಇತ್ತೀಚೆಗೆ ಕುವೆಂಪು ಅವರ ಕೆಲವು ಹೇಳಿಕೆಗಳನ್ನ ಅಥವಾ ಅವರ ಕಾವ್ಯದ ಕೆಲವು ಸಾಲುಗಳನ್ನ, ಕಾದಂಬರಿಗಳ ಕೆಲವು ಸಾಲುಗಳನ್ನ, ನಾಟಕದ ಕೆಲವು ಸಾಲುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಕೆಲವರು ಕುವೆಂಪು ಅವರನ್ನ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಆಕಾರದಲ್ಲಿ ಜನರ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಶೀಗಿಹಳ್ಳಿಯವರು ಕುವೆಂಪು ಅವರನ್ನ ರಾಷ್ಟ್ರವಾದಿಗಳಾಗಿದ್ರು ಎಂದು ಹೇಳಿರುವುದು ಬಹಳ ಬಹಳ ಮಹತ್ವದ ವಿಷಯ. ಮತ್ತು ಎಲ್ಲೋ ಡಿಸ್ಟರ್ಬೆನ್ಸ್ ಇದೆಯಲ್ಲ? ಆಗ್ಲಿ. ಕುವೆಂಪು ಅವರು ರಾಷ್ಟ್ರವಾದಿಗಳಾಗಿದ್ರು. ಏಕೆಂದ್ರೆ ಈ ಪುಸ್ತಕ, ಇಡೀ ಪುಸ್ತಕದಲ್ಲಿ ನಮಗೆ ಹೇಗೆ ಕುವೆಂಪು ಅವರು ಪರಮಹಂಸರ, ವಿವೇಕಾನಂದರ ತತ್ವಗಳಿಗೆ, ಸಿದ್ಧಾಂತಗಳಿಗೆ, ಅವರ ಅದ್ಭುತವಾದ ವ್ಯಕ್ತಿತ್ವಕ್ಕೆ ಮಾರು ಹೋದ್ರು, ಹೇಗೆ ಆಶ್ರಮವನ್ನ ಸೇರಿಕೊಂಡ್ರು ಮತ್ತು ಹೇಗೆ ಅವರು ಕಲ್ಕತ್ತಕ್ಕೆ ಹೋಗಿ ದೀಕ್ಷೆಯನ್ನ ಪಡೆದುಕೊಂಡ್ರು ಎಂಬ ವಿವರ ನಮಗೆ ಈ ಪುಸ್ತಕದಲ್ಲಿ ಸಿಗ್ತದೆ. ಈ ಎಲ್ಲ ವಿವರವನ್ನ ಶೀಗಿಹಳ್ಳಿಯವರು ಬಹಳ ಸೊಗಸಾಗಿ, ಪ್ರಭಾವಿಯಾಗಿ ನಮ್ಮ ವಿವರಿಸಿದ್ದಾರೆ. ಈ ಪುಸ್ತಕದ ಬಗೆಗೆ ನಾನು ಒಂದು ಮಾತನ್ನ ಹೇಳಲೇಬೇಕು. ಇಡೀ ಪುಸ್ತಕವನ್ನ ನಾನು ಓದಿದ್ದೇನೆ. 151 ಪುಟದ ಈ ಪುಸ್ತಕ ಓದಿದ್ದೇನೆ. ದಯವಿಟ್ಟು ಎಲ್ಲರೂ ನೀವು ಈ ಪುಸ್ತಕವನ್ನು ಕೊಂಡುಕೊಂಡು ಓದ್ಬೇಕು.
ಆ ಬಹಳ ಮಹತ್ವದ ಪುಸ್ತಕ ಮತ್ತು ಇಂಥ ಪುಸ್ತಕಗಳು ಬಹಳ ಅಪರೂಪ. ಕುವೆಂಪು ಅವರ ಕೃತಿಗಳನ್ನ ವಿಶ್ಲೇಷಣೆ ಮಾಡುವುದು ಅಥವಾ ಅವರನ್ನ ಬೇರೆ ಬೇರೆ ಸಾಹಿತ್ಯಿಕ ನೆಲೆಗಳಿಂದ ಅಧ್ಯಯನ ಮಾಡುವುದು ಈ ಕೃತಿಯ ಉದ್ದೇಶ ಅಲ್ಲ. ಇಡೀ ಕೃತಿಯಲ್ಲಿ ಹೇಗೆ ಅಂದ್ರೆ ಕುವೆಂಪು ಅವರ ವ್ಯಕ್ತಿತ್ವದ ಮೇಲೆ, ಕುವೆಂಪು ಅವರ ಒಟ್ಟು ಬರಹದ ಮೇಲೆ ರಾಮಕೃಷ್ಣ ಪರಮಹಂಸರ ಪ್ರಭಾವ ಹೇಗಾಗಿತ್ತು ಮತ್ತು ಅನೇಕ ಜನ ಋಷಿ ಮುನಿಗಳ ಮತ್ತು ವಾದಿಗಳ ತತ್ವಜ್ಞಾನಿಗಳ ಪ್ರಭಾವ ಹೇಗೆ ಆಗಿತ್ತು ಎಂಬುದನ್ನ ಬಹಳ ಸೊಗಸಾಗಿ ಮರಿಗುತ್ತಿಯವರು ಕಟ್ಟಿಕೊಟ್ಟಿದ್ದಾರೆ. ಬಹಳ ಅಪರೂಪದ ಕೃತಿ. ಇಂಗ್ಲಿಷ್ನಲ್ಲಿ ಇಂಥ ಪ್ರಯತ್ನಗಳಾಗಿವೆ. ಉದಾಹರಣೆಗೆ ಎಲಿಯಟನ್ ಮೇಲೆ ಆದಂತಹ ಪ್ರಭಾವ ಅಥವಾ ಎಲಿಯಟ್ ಬೇರೆ ಬೇರೆ ಲೇಖಕರ ಮೇಲೆ ಆದಂತಹ ಪ್ರಭಾವ, ಈ ಪ್ರಭಾವದ ಕುರಿತೇ ಒಂದೊಂದು ಪ್ರತ್ಯೇಕವಾದ ಗ್ರಂಥಗಳು ಇಂಗ್ಲಿಷ್ನಲ್ಲಿ ಬಂದಿವೆ. ಕನ್ನಡದಲ್ಲಿ ಬಹಳ ಅಪರೂಪ. ಕನ್ನಡ ವಿಮರ್ಶಾ ಜಗತ್ತು, ಕನ್ನಡ ಓದುಗರು, ಕನ್ನಡ ಪ್ರಾಧ್ಯಾಪಕರು ಈ ಕೃತಿಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಇನ್ನು ಮೇಲಾದರೂ ಅವರು ಈ ಕೃತಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಏಕೆಂದ್ರೆ ಇದೊಂದು ಅಪರೂಪದ ಕೃತಿ. ಏಕೆಂದ್ರೆ ಕುವೆಂಪು ಅವರ ಮೇಲೆ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ರಾಮಕೃಷ್ಣ ಮಠ, ಸಿದ್ದೇಶ್ವರಾನಂದ ಸ್ವಾಮೀಜಿ ಇಂಥ ಅನೇಕ ಋಷಿ ಮುನಿಗಳ ಪ್ರಭಾವ ಬಹಳ ಸೂಕ್ಷ್ಮ ಸ್ತರದಲ್ಲಿ ಆಗಿದೆ. ಅಂದ್ರೆ ಅವರ ಪ್ರಜ್ಞೆಯ ಎಲ್ಲಾ ಸ್ತರಗಳ ಮೇಲೂ ಕೂಡ ಈ ಪ್ರಭಾವ ಆಗಿದೆ. ಈ ಪ್ರಭಾವದ ಸ್ವರೂಪದ ಬಗ್ಗೆ ಮತ್ತು ಇದು ಅವರ ಕಾವ್ಯದ ಮೇಲೆ, ಅವರ ಗದ್ಯ ಬರಹದ ಮೇಲೆ, ಅವರ ನಾಟಕಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿತು ಎಂಬುದರ ಬಗ್ಗೆ ಬಹಳ ಅದ್ಭುತವಾದ ವಿಶ್ಲೇಷಣೆಯನ್ನ ಈ ಕೃತಿಯಲ್ಲಿ ಮರಿಗುತ್ತಿಯವರು ಕಟ್ಟಿಕೊಟ್ಟಿದ್ದಾರೆ. ಹೀಗಾಗಿ ನಾನು ಪ್ರಾರಂಭದಲ್ಲಿ ಇಂಥ ಒಂದು ಮಹತ್ವದ ಕೃತಿಯನ್ನ ಪರಮಹಂಸ ಕೃಪಾಹಸ್ತ ಎಂಬ ಮಹತ್ವದ ಕೃತಿಯನ್ನ ಕನ್ನಡಕ್ಕೆ, ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ ನೀಡಿದ ಗುರುಪಾದ ಮರಿಗುದ್ದಿ ಅವರಿಗೆ ನಾನು ಧಾರವಾಡ ಕಟ್ಟೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ, ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಪುಸ್ತಕದ ಬಗ್ಗೆ ಕೆಲವು ಮಾತು ಸಂಕ್ಷಿಪ್ತದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕ ಪ್ರಾರಂಭವಾಗುವುದೇ ಒಂದು ಅದ್ಭುತವಾದ ಸಾಲಿನಿಂದ. ಋಷಿಯಾಗಲಾರದವನು ಕವಿಯಾಗಲಾರ. ಇದೊಂದು ಪ್ರಾಚೀನ ಉಕ್ತಿ. ಈ ಉಕ್ತಿಯೊಂದಿಗೆ ಮೊದಲ ಅಧ್ಯಾಯ ಪ್ರಾರಂಭ ಆಗ್ತದೆ. ಇದು ನನಗೆ ಬಹಳ ಹಿಡಿಸಿದಂತ ಸಾಲು. ಋಷಿಯಾಗಲಾರದವನು ಕವಿಯಾಗಲಾರ. ಆದ್ರೆ ಈ ಮಾತನ್ನ ಎಲ್ಲಾ ಕವಿಗಳಿಗೂ ಅನ್ವಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಮರಿಗುದ್ದಿಯವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕುವೆಂಪು ಅಂತ ಕವಿಗೆ ಮಾತ್ರ ಈ ಮಾತು ಅನ್ವಯ ಆಗ್ತದೆ. ಋಷಿ ಮತ್ತು ಕವಿ. ಇಂಗ್ಲಿಷ್ನಲ್ಲಿ ಹೋಮರ್ ಅಂತ ಕಾಣ್ತದೆ ಈ ಮಾತನ್ನು ಹೇಳ್ತಾನೆ. ದ ಪೋಯಟ್ ಈಸ್ ಎ ಸಿಯರ್ ಅಂತ ನಾವು. ದ ಪೋಯಟ್ ಈಸ್ ಎ ಸಿಯರ್ ಅಂದ್ರೆ ಋಷಿ. ಋಷಿನೂ ಕಾಣ್ತಾನೆ, ಕವಿನೂ ಕಾಣ್ತಾನೆ. ಇಬ್ರು ಏನನ್ನು ಕಾಣ್ತಾರೆ ಅಂತಂದ್ರೆ, ಇಬ್ರು ಸತ್ಯವನ್ನ ಕಂಡುಕೊಡ್ತಾರೆ, ಸೌಂದರ್ಯವನ್ನ ಕಂಡುಕೊಡ್ತಾರೆ. ಸತ್ಯಂ ಶಿವಂ ಸುಂದರಂ. ಋಷಿಯಾದವನು ಒಬ್ಬ ಋಷಿ ಸತ್ಯವನ್ನು ಅರಿಸಿಕೊಂಡು ಹೋಗ್ತಾನೆ, ಸತ್ಯದ ಬೆನ್ನತ್ತುತ್ತಾನೆ. ಒಬ್ಬ ಕವಿಯಾದವನು ಕೂಡ ಈ ಕೆಲಸವನ್ನು ಮಾಡುತ್ತಾನೆ. ಈ ಅರ್ಥದಲ್ಲಿ ಕುವೆಂಪು ಅವರು ಋಷಿಗಳು ಅಂತಕ್ಕಂಥ ಮಾತು ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ಅದು ಸ್ಥಾಪಿತವಾಗಿದೆ. ಮತ್ತು ಋಷಿಯಾದವನಿಗೆ ಪೂರ್ಣ ದೃಷ್ಟಿ ಇರ್ತದೆ. ಪೂರ್ಣ ದೃಷ್ಟಿ ದಕ್ಕದ ಹೊರತು ಅವನು ಋಷಿ ಆಗ್ಲಾರ. ಇಡೀಗಿನ ಜನರನ್ನ ಬೇರೆ ಬೇರೆ ಸೈದ್ಧಾಂತಿಕತೆಯ ಆಧಾರದ ಮೇಲೆ, ಜಾತಿ ಸಮುದಾಯಗಳ ಆಧಾರದ ಮೇಲೆ, ಪ್ರದೇಶ ಬಣ್ಣದ ಆಧಾರದ ಮೇಲೆ ಒಡೆಯುವ, ಸಮಾಜವನ್ನು ಒಡೆಯುವ ಮನಸ್ಸು ಇದು ಋಷಿಯ ಮನಸ್ಸಲ್ಲ. ಒಟ್ಟುಗೂಡಿಸುವ, ಒಗ್ಗೂಡಿಸುವ, ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಒಳಗು ಮಾಡುವ ಮನಸ್ಸು ಅದು ಋಷಿಯ ಮನಸ್ಸು. ಕುವೆಂಪು ಅವರು ಇಂಥ ಮನಸ್ಸನ್ನ ಹೊಂದಿದ್ರು. ಆ ಕಾರಣಕ್ಕಾಗಿನೇ ಅವರಿಗೆ ಋಷಿ ಅಂತ ಅನ್ಬೇಕು ಅನ್ನೋದು. ಇನ್ನೊಂದು ವಿಷಯ ಏನಂದ್ರೆ, ಕುವೆಂಪು ಇದನ್ನ ಮರಿಗುದ್ದಿಯವರು ಬರೆದಿದ್ದಾರೆ. ಕುವೆಂಪು ವಿಚಾರವಾದಿ ಆಗಿದ್ರು ಮತ್ತು ಅಧ್ಯಾತ್ಮ ಮತ್ತು ಅನುಭವದಿಂದ ಅವರು ದೂರ ಹೋಗಿರಲಿಲ್ಲ ಅನ್ನೋದು ಬಹಳ ಮುಖ್ಯ.
ಅನೇಕ ಜನ ವೈಚಾರಿಕರು ನಾಸ್ತಿಕರಾಗಿ ಬಿಡ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಗಾಡ್, ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ದೇವರು ಮತ್ತು ಆಚರಣೆಗಳ ಮಧ್ಯೆ ವ್ಯತ್ಯಾಸ ಇದೆ. ಅನುಭವ ಮತ್ತು ಅಂಧಶ್ರದ್ಧೆಗಳ ನಡುವೆ ವ್ಯತ್ಯಾಸವಿದೆ. ಕುವೆಂಪು ಅವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಅವರು ಕೆಲವು ಮೌಢ್ಯಗಳನ್ನ ಮತ್ತು ಅಂಧಕಾರಗಳನ್ನ, ಕೆಲವು ಆಚರಣೆಗಳನ್ನ, ಪ್ರಾಬ್ಲಮೆಟಿಕ್ ರಿಚುವಲ್ಸ್ ಗಳನ್ನ ಅವರು ವಿರೋಧ ಮಾಡಿದರೆ ಹೊರತು ಜ್ಞಾನವನ್ನ, ತಿಳುವಳಿಕೆಯನ್ನ ಮತ್ತು ಪರಂಪರೆಯನ್ನ ಅವರು ಎಂದೂ ತಿರಸ್ಕಾರ ಮಾಡಿಲ್ಲ. ಕುವೆಂಪು ಅವರು ಮಾಡಿಲ್ಲ, ಬಸವಣ್ಣನೂ ಮಾಡಿಲ್ಲ, ಮತ್ತು ಅಂಬೇಡ್ಕರ್ ಮಾಡಿಲ್ಲ. ಆದ್ರೆ ಈ ಮೂರು ಜನರ ಹೆಸರನ್ನ ನಾವು ಮುಂದಿಟ್ಟುಕೊಂಡು ಏನೇನೋ ನಾವು ಮಾಡ್ತಾ ಹೊಟ್ಟಿದ್ದೇವೆ. ಈ ಪುಸ್ತಕವನ್ನ ನೀವು ಓದ್ರಿ. ಕುವೆಂಪು ಅವರಿಗೆ ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ, ಹಾಗೆ ಎಲ್ಲಾ ಮತಗಳ ಬಗ್ಗೆ ಎಂತ ಗೌರವ ಇತ್ತು ಎನ್ನುವುದು ನಮಗೆ ಅರ್ಥ ಆಗ್ತದೆ. ಇದು ಕುವೆಂಪು ಅವರ ವ್ಯಕ್ತಿತ್ವದ ವಿಶೇಷತೆ. ಅಂದ್ರೆ ಅವರು ವಿಚಾರವಾದಿಗಳಾಗಿದ್ರು, ಅಟ್ ಸೇಮ್ ಟೈಮ್ ಅದೇ ಹೊತ್ತಿಗೆ ಅವರು ಅಧ್ಯಾತ್ಮ ಮತ್ತು ಅನುಭವದಿಂದ ದೂರ ಹೋಗ್ಲಿಲ್ಲ. ಅದಕ್ಕಾಗಿ ಮರಿಗುದ್ದಿಯವರು ಹೇಳ್ತಾರೆ, ಅವರ ಕೃತಿಗಳು ಆಚಾರ್ಯ ಕೃತಿಗಳೇ ಆಗಿವೆ. ಎಲ್ಲರೂ ಬರೆದ ಕೃತಿಗಳು ಆಚಾರ್ಯ ಕೃತಿಗಳಾಗೋದಿಲ್ಲ. ಅದು ವ್ಯಾಸನಂತವ್ ಬರಿಬೇಕು, ವಾಲ್ಮೀಕಿ ಅಂತ ಬರಿಬೇಕು, ಕಾಳಿದಾಸನ್ ಅಂತ ಬರಿಬೇಕು, ಟೆಗೋರ್ ಅಂತ ಬರಿಬೇಕು, ಶೇಕ್ಸ್ಪಿಯರ್, ಮಿಲ್ಟನ್, ಡ್ಯಾಂಟಿ ಇಂಥವರು ಬರೆದಾಗ ಬೇಂದ್ರೆ ಅವ್ರನ್ನ ನಾವು ಅದರಲ್ಲಿ ಇಟ್ಕೋಬೇಕಾಗ್ತದೆ. ಇವರು ಮಾತ್ರ ಆಚಾರ್ಯ ಕೃತಿಗಳನ್ನ ಬರೀಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಅವರದ್ದು ದೈತ್ಯ ಪ್ರತಿಭೆ ಅಂತಾರೆ. ಅವರು ಬಹಳ ಅದ್ಭುತವಂತ ಮಾತು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ದೈತ್ಯ ಪ್ರತಿಭೆ ಅಂದ್ರೆ ಅದು ಕುವೆಂಪು ಅವರ ಪ್ರತಿಭೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇಂಥ 2 ಬೃಹತ್ ಕಾದಂಬರಿಗಳು, ಸುಮಾರು 13-14 ನಾಟಕಗಳು, ಮಹಾಕಾವ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಕಥೆಗಳು, ಏನೆಲ್ಲ ಬರೆದಿದ್ದಾರೆ ಅವರು. ಆಮೇಲೆ ಗೀತಾಂಜಲಿ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಒಂದು ಸಣ್ಣ ಆಕ್ಷೇಪ ಅಂತ ನಾನು ಹೇಳೋದಿಲ್ಲ. ಗೀತಾಂಜಲಿ ಆಂಗ್ಲ ಅಧ್ಯಾಪಕರಿಗೆ ಸವಾಲು ನೀಡುವ ಕೃತಿ ಅಂತಕ್ಕಂಥ ಮಾತನ್ನ ಮರಿಗುದ್ದಿಯವರು ಹೇಳ್ತಾರೆ. ಆದ್ರೆ 17ನೇ ವರ್ಷದಲ್ಲಿ ಕುವೆಂಪು ಅವರು ಈ ಕೃತಿಯನ್ನ ಓದಿ ಅರ್ಥೈಸಿಕೊಂಡಿದ್ದು ವಿಶೇಷ. ಆದ್ರೆ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ ಅರ್ಥವಾಗದ ಕೃತಿ ಏನಲ್ಲ, ಗೀತಾಂಜಲಿ ಏನಲ್ಲ. ಒಂದೊಂದ್ಸಲ ಸಾವಿತ್ರಿ ಅರ್ಥ ಕಷ್ಟ ಅನಿಸ್ತದೆ. ಶ್ರೀ ಅರವಿಂದರ ಸಾವಿತ್ರಿಯನ್ನ ಓದಿ ಅರ್ಥ ಮಾಡಿಕೊಳ್ಳೋದು ನನಗೆ ಕಷ್ಟ ಆಗಿದೆ. ಆದ್ರೆ ಗೀತಾಂಜಲಿಯನ್ನ ಓದಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಏನಾಗಿಲ್ಲ. ಆದ್ರೆ 17ನೇ ವಯಸ್ಸಿನಲ್ಲಿ ಆ ಕಾಲದ ಒಬ್ಬ ತರುಣ ತನ್ನ 17ನೇ ವಯಸ್ಸಿನಲ್ಲಿ ಈ ಕೃತಿಯನ್ನ ಓದಿ ಅರ್ಥೈಸಿಕೊಂಡಿದ್ದು ವಿಶೇಷ ಅಂತ ನಾವು ಅದನ್ನ ಹೇಳ್ಬಹುದು. ಸಾಕಷ್ಟು ಟಿಪ್ಪಣಿಗಳಿವೆ, ಹೆಚ್ಚು ಮಾತನಾಡೋದು ಬೇಡ. ಇನ್ನೂ ಒಂದು ಅಥವಾ ಎರಡು ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಯಮನ ಸೋಲು ನಾಟಕದ ರಚನೆಯಲ್ಲಿ ಒಂದು ಪ್ರಸಂಗ ನಡೀತದೆ. ಈ ಪುಸ್ತಕದಲ್ಲಿ ಅನೇಕ ಪ್ರಸಂಗಗಳಿವೆ. ಈ ಎಲ್ಲ ಪ್ರಸಂಗಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೋದು, ನಮ್ಮ ಮಕ್ಕಳಿಗೆ ಹೇಳ್ಬೋದು, ಸ್ನೇಹಿತರಿಗೆ ಹೇಳ್ಬೋದು. ಈ ಪುಸ್ತಕ ಓದಿದ್ರೆ ನಮ್ಮ ಲೋಕಜ್ಞಾನ, ನಮ್ಮ ಕಾಮನ್ ಸೆನ್ಸ್ ಹೆಚ್ಚಾಗ್ತದೆ, ಶಾರ್ಪ್ ಆಗ್ತದೆ ಅಂತ ನನಗನ್ನಿಸ್ತದೆ. ಒಂದೇ ಒಂದು ಉದಾಹರಣೆಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಮನ ಸೋಲು ನಾಟಕವನ್ನ ಕುವೆಂಪು ಅವರು ಬರೆದದ್ದು ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ. ಅಲ್ಲೇ ಇರ್ತಾರೆ ಅವರು. ಈ ಕೃತಿಯನ್ನ ಬರೀತಾರೆ. ಬೆಳಗ್ಗೆ ಎದ್ದು ಈ ಕೃತಿಯನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಊಟದ ಹೊತ್ತಿಗೆ ಸ್ವಾಮೀಜಿಯವರು ಬಂದು ಬಾಗಿಲನ್ನ ತಡ್ತಾರೆ. 1 ಸಲ ತಡ್ತಾರೆ, 2 ಸಲ ತಡ್ತಾರೆ, 3 ಸಲ ತಡ್ತಾರೆ. ಆಮೇಲೆ ಜೋರಾಗಿ ತಟ್ಟಿದಾಗ ಅವರಿಗೆ ಡಿಸ್ಟರ್ಬ್ ಆಗಿಬಿಡ್ತದೆ. ಕುವೆಂಪು ಅವರಿಗೆ ಡಿಸ್ಟರ್ಬ್ ಆಗಿಬಿಡ್ತದೆ. ಅವರು ಎದ್ದು ಸಿಟ್ಟಿನಿಂದ ಬಾಗಿಲು ತೆರೆದು ಹೇಳ್ತಾರೆ, ನೀವು ಹೋಗಿ ಊಟ ಮಾಡಿ ಅಂತಾರೆ. ಸ್ವಾಮೀಜಿಯವರು ಹೊರಟು ಹೋಗ್ಬಿಡ್ತಾರೆ. ಇದು ಮಧ್ಯಾಹ್ನದ ಹೊತ್ತು, 1 ಗಂಟೆ 2 ಗಂಟೆ ಆಗಿರ್ಬೋದು. 4 ಗಂಟೆಯವರೆಗೂ ನಾಟಕವನ್ನ 4 ಗಂಟೆ ಹೊತ್ತಿಗೆ ನಾಟಕವನ್ನ ಬರೆದು ಮುಗಿಸಿದಾಗ ಅವರಿಗೆ ನೆನಪಾಗ್ತದೆ, ಅಯ್ಯೋ ಮಧ್ಯಾಹ್ನದಲ್ಲಿ ಸ್ವಾಮೀಜಿಯವರು ನನಗ ಊಟಕ್ಕೆ ಕರೆಯೋದಕ್ಕೆ ಬಂದಿದ್ರು, ನಾನು ಬಾಗಿಲ ತೆರೆದು ಅವರಿಗೆ ನೀವು ಹೋಗಿ ಊಟ ಮಾಡಿ ಎಂದು ಏರು ಧ್ವನಿಯಲ್ಲಿ ಹೇಳಿದೆ ಅಂತ ಅವರಿಗೆ ಪಶ್ಚಾತ್ತಾಪ ಅನ್ನಿಸ್ತದೆ, ವಿಷಾದ ಅನ್ನಿಸ್ತದೆ. ಸ್ವಾಮೀಜಿಯವರನ್ನು ಕಂಡು ವಿಷಾದ ವ್ಯಕ್ತಪಡಿಸಿದಾಗ ಸ್ವಾಮೀಜಿಯವರು ಹೇಳ್ತಾರೆ, ಸೃಜನಶೀಲತೆಗೆ ಅಡ್ಡಿಪಡಿಸಿದ್ದು ತಮ್ಮದೇ ತಪ್ಪು ಎಂದು ಸ್ವಾಮೀಜಿಯವರು ಹೇಳಿದರು ಎಂದು ಮರಿಗುದ್ದಿಯವರು ಬರೀತಾರೆ. ಇಂಥ ಅನೇಕ ಪ್ರಸಂಗಗಳು ಈ ಕೃತಿಯಲ್ಲಿ ಇವೆ. ಮೊದಲ ಸಂಕಲನದ ಮುನ್ನುಡಿಯ ಬಗ್ಗೆ ಶೀಗಿಹಳ್ಳಿಯವರು ಬಹಳ
ಒಳ್ಳೆಯ ಮಾತನ್ನು ಹೇಳಿದ್ರು. ಅವರು ಮಾಸ್ತಿ ಅವರಿಗೆ ಮುನ್ನುಡಿ ಬರೆದು ಕೊಡು ಅಂತ ಕೇಳಿದ್ರು. ಅವ್ರು ಹೇಳಿದಿಲ್ಲಪ್ಪ, ನಾನಲ್ಲ, ನಿಮ್ಮ ಗುರುಗಳಿದ್ದಾರಲ್ಲ PM ಶ್ರೀ, ನಿಮ್ಮ ಗುರುಗಳಿದ್ದಾರಲ್ಲ BM ಶ್ರೀ, ಅವರನ್ನ ನೀನು ಅವರಿಂದ ಮುನ್ನುಡಿ ಬರೆಸು ಹೇಳಿದ್ರು. ಸೊ ಇದು ನೋಡಿ, ಇಲ್ಲಿ ನಾನು ಯಾವುದೇ ಜಾತಿಯನ್ನ ಪ್ರಸ್ತಾಪ ಮಾಡೋದಿಲ್ಲ, ಆದ್ರೆ ಕುವೆಂಪು ಅವರ ಸಮುದಾಯ ಬೇರೆ, ಆಮೇಲೆ ಮಾಸ್ತಿ ಮತ್ತು BM ಶ್ರೀ ಅವರ ಸಮುದಾಯ ಬೇರೆ. ಆದ್ರೂ ಕೂಡ ಅವರ ನಡುವೆ ಒಂದು ಸಂಬಂಧ ಇತ್ತು. ಆಮೇಲೆ ಅವರು ಅವರಿಗೆ ಹಾರೈಸಿದ್ರು, ಶುಭ ಹಾರೈಸಿದ್ರು, ಅವ್ರಿಗೆ ಮುನ್ನುಡಿ ಬರೆದು ಕೊಟ್ರು. ಮತ್ತು ಅವ್ರ ಗುರುಗಳು PM ಶ್ರೀ ಇವರೆಲ್ಲ ಅವ್ರ ಗುರುಗಳಾಗಿದ್ರು. ಸೊ ಹೀಗೆ ಗುರು ಶಿಷ್ಯರಲ್ಲಿ ನಾವು ಜಾತಿಯನ್ನ ತರಬಾರ್ದು ಅನ್ನೋದು ಒಂದು ಮಾತು. ಕೊನೆಯದಾಗಿ ಶ್ರೀ ರಾಮಾಯಣ ದರ್ಶನಂ ಕೃತಿ ಬರೆದ್ಮೇಲೆ ಅದನ್ನ 10 ವರ್ಷ ಬರೆದ್ರು. ಆ ಕಾವ್ಯದ ಮೊದಲ ಕೃತಿಗಳನ್ನ ದೇವರ ಮನೆಯ ರಾಮಕೃಷ್ಣ ಶಾರದಾ ದೇವಿಯ ಪದ ತಲದಲ್ಲಿಟ್ಟು ಪೂಜಿಸಿ ನಮಸ್ಕರಿಸುತ್ತಾರೆ ಅಂತ ಇವರು ಮರಿಗುದ್ದಿಯವರು ತಮ್ಮ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಆದರೆ ಇದನ್ನ ಬರೆದವರು ತಾರಿಣಿ, ಕುವೆಂಪು ಅವರ ಮಗಳು ಕಂಡ ಕುವೆಂಪು ಕೃತಿಯಲ್ಲಿ ಈ ಸಾಲುಗಳಿವೆ. ನಾನು ಏಕೆ ಈ ಸಾಲುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಕುವೆಂಪು ಅವರಿಗೆ ಅವರು ಭಕ್ತರಾಗಿದ್ರು. ಅವರಲ್ಲಿ ಭಕ್ತಿ ಇತ್ತು, ಆಮೇಲೆ ಅವರಲ್ಲಿ ಶ್ರದ್ಧೆ ಇತ್ತು, ನಿಷ್ಠೆ ಇತ್ತು ಮತ್ತು ನಂಬಿಕೆ ಇತ್ತು. ಹೀಗಾಗಿ ಅವರು ಪೂಜೆ ಮಾಡೋದಿಲ್ಲ, ಈ ದೇವರುಗಳನ್ನು ನೂಕಾಚೆ ಅದೆಲ್ಲ ಇದೆ, ಆದ್ರೂ ಇದೆ. ಜೊತೆಗೆ ಅವರು ರಾಮಕೃಷ್ಣ ಪರಮಹಂಸರ ಪಟಕ್ಕೆ ನಮಸ್ಕಾರ ಮಾಡ್ತಾ ಇದ್ರು, ವಿವೇಕಾನಂದರ ಪಟಕ್ಕೆ ನಮಸ್ಕಾರ ಮಾಡ್ತಾ ಇದ್ರು, ಮತ್ತು ಅವರ ಪಟ್ಟದ ಮುಂದೆ, ಫೋಟೋದ ಮುಂದೆ ಅವರು ರಾಮಾಯಣ ದರ್ಶನದ ಕಾವ್ಯವನ್ನು ಇಟ್ಟು ನಮಸ್ಕಾರ ಮಾಡಿದ್ರು. ಹೀಗೆ ಅಂಬೇಡ್ಕರ್ ಕೂಡ ನಾಸ್ತಿಕರಾಗಿರ್ಲಿಲ್ಲ. ಅವರು ಇಲ್ಲೇ ಹೋಗಿದ್ರೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುತ್ತಿರಲಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಗೆ ಹಿಂದೂ ಧರ್ಮದ ಜೊತೆಗೆ ತಕರಾರುಗಳು ಇದ್ವು. ಅದಕ್ಕಾಗಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಅದು ಇಟ್ ವಾಸ್ ನಾಟ್ ಎ ಪೊಲಿಟಿಕಲ್ ಡಿಸಿಷನ್. ಹಾಗೇನೆ ಬಸವಣ್ಣನಿಗೂ ಸ್ವಲ್ಪ ತಕರಾರುಗಳಿದ್ವು. ಆದ್ರೆ ಇವರೆಲ್ಲ ವಿರೋಧಿಗಳಲ್ಲ, ಅರಾಜಕರಲ್ಲ, ದೇ ಆರ್ ನಾಟ್ ಅನಾರ್ಕಿಸ್ಟ್. ಅದಕ್ಕಾಗಿ ಬಸವಣ್ಣ ಕೂಡಲ ಸಂಗಮಕ್ಕೆ ಹೋದ, ಅಲ್ಲಿ ವಚನಗಳು ಬರೆದ, ಇದೆಲ್ಲ ಇದೆ, ಎಲ್ಲ ವಿವರಗಳು ಇವೆ. ಸೊ ಒಟ್ಟಾರೆ ನಾನು ಹೇಳೋದಿಷ್ಟೇ, ಕುವೆಂಪು ಅವರು ಪೂರ್ಣ ದೃಷ್ಟಿ ಹೊಂದಿದ್ದರು. ಭಾರತೀಯ ಸಂಸ್ಕೃತಿಯನ್ನ, ನಾಗರಿಕತೆಯನ್ನ ಗೌರವಿಸುತ್ತಿದ್ದರು. ಭಾರತೀಯ ಆಧ್ಯಾತ್ಮಿಕತೆಯನ್ನ ಒಪ್ಪಿಕೊಂಡಿದ್ರು. ವೇದ ಉಪನಿಷತ್ತುಗಳನ್ನ ಮತ್ತು ಭಗವದ್ಗೀತೆಯನ್ನ ಓದುವಂತೆ ಅನೇಕ ನಮ್ಮ ಯಾವ ಸೆಕ್ಯುಲರ್ ಟೆಕ್ಸ್ಟ್ಗಳಂತೀವಲ್ಲ ಅವುಗಳನ್ನೆಲ್ಲ ಓದಿದ್ರು. ಎಲ್ಲ ಓದಿನ ಈ ಓದು, ಈ ಅಧ್ಯಯನಶೀಲತೆ, ಇದೆಲ್ಲ ಅವರಿಗೆ ಒಂದು ದೊಡ್ಡ ವ್ಯಕ್ತಿತ್ವವನ್ನ ಅವರಿಗೆ ನೀಡಿತ್ತು. ಇಂಥ ಮಹತ್ವದ ಲೇಖಕನ ಬಗ್ಗೆ ಮರಿಗುದ್ದಿಯವರು ಅದ್ಭುತವಾದ ಕೃತಿಯನ್ನ ಬರೆದು ನಾಡಿಗೆ ಸಮರ್ಪಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ದಯವಿಟ್ಟು ನೀವು ಶ್ರೀಗಳಿಯವರ ಜೊತೆ ಮತ್ತು ಮರಿಗುದ್ದಿಯವರ ಜೊತೆ ಸಂವಾದವನ್ನ, ಚರ್ಚೆಯನ್ನು ನಡೆಸಬಹುದು. ಎಲ್ಲರಿಗೂ ನಮಸ್ಕಾರ. ಸರ್, ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಅವಕಾಶ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಮಾತನಾಡ್ಬೋದು. ನಮಸ್ಕಾರ ಎಲ್ಲರಿಗೂ. ಹಲೋ ಸರ್, ಮಾತಾಡಿ ಸರ್. ಮಾತು. ನಮಸ್ಕಾರ ಮರಿಗುದ್ದಿ ಅವರಿಗೆ, ಬಾಳಣ್ಣ ಸಿಗಿ ಅವರಿಗೆ ಬಹಳ ಒಳ್ಳೆ ಮಾತುಗಳನ್ನ, ಒಂದು ಶ್ರೇಷ್ಠವಾದ ಕೃತಿಯನ್ನ ಅದ್ಭುತವಾದ ರೀತಿಯಲ್ಲಿ ಸಿಗಳ್ಳಿ ಅವರು ಪರಿಚಯಿಸಿಕೊಟ್ರು. ಹಾಗೇನೆ ಮರಿಗುದ್ದಿ ಅವರು ಕೂಡ ಕುವೆಂಪುರವರನ್ನ ಕಂಡಿರ್ತಕ್ಕಂತ ಹಲವಾರು ಘಟನೆಗಳನ್ನ ಬಹಳ ಸೊಗಸಾಗಿ, ಸುಂದರವಾಗಿ ಆ ಕೃತಿಯಲ್ಲಿ ವ್ಯಕ್ತಪಡಿಸಿದ್ರು. ಹೀಗೆ ಅಧ್ಯಕ್ಷರಾಗಿರ್ತಕ್ಕಂಥ ಡೋಣೂರವರು ಕೂಡ ಒಬ್ಬ ವ್ಯಕ್ತಿ ಋಷಿ ಆಗ್ಬೇಕಾದ್ರೆ ಸಂಸ್ಕೃತಿ ಪರಂಪರೆಯನ್ನ ಎಂದೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ, ಅಂದ್ರೆ ಅವರು ಬಹಳ ವಿಚಾರವಾದಿಗಳಾಗಿದ್ರು ಕೂಡ ಭಾರತೀಯ ಸಂಸ್ಕೃತಿ ಪರಂಪರೆ ಏನಿದೆ ಅದನ್ನ ಯಾರೂ ಮರ್ತಿಲ್ಲ ಅನ್ನುವಂಥ ಒಂದು ಸಂದೇಶದೊಂದಿಗೆ ಈ ಇಡೀ ಒಂದೇನು ಕಾರ್ಯಕ್ರಮ ನಡೀತು ಬಹಳ ಶ್ರೇಷ್ಠವಾದ ರೀತಿಯಲ್ಲಿ. ಶ್ರೀಗಿಹಳ್ಳಿಯವರು ಕೂಡ 1 ಗಂಟೆ ಕಾಲ ಅದ್ಭುತವಾದ ರೀತಿಯಲ್ಲಿ
ಇಡೀ ಕೃತಿಯನ್ನ ಸಮರ್ಪಕವಾದ ರೀತಿಯಲ್ಲಿ ಅವರು ಪರಿಚಯಿಸಿದರು. ಬಹಳ ಖುಷಿ ಪಡ್ತಕ್ಕಂಥ ವಿಚಾರ. ಹಾಗೇನೆ ಮರಗುದ್ದಿ ಅವರು ಅದನ್ನ ಹೇಗೆ ನಾನು ಅವರನ್ನ ಕಂಡೆ ಅನ್ನುವಂಥ ವಿಚಾರಗಳನ್ನ ಅದರಲ್ಲಿ ವ್ಯಕ್ತಪಡಿಸಿದ್ರು. ಒಟ್ಟಾಗಿ ಇಡೀ ಒಂದೇನು 1.5 ಗಂಟೆ ಕಾಲ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಆ ಕೃತಿ ಅತ್ಯಂತ ಶ್ರೇಷ್ಠವಾದದ್ದು, ಎಲ್ಲರೂ ಓದಲೇಬೇಕಾದದ್ದು ಅನ್ನುವಂಥದ್ದನ್ನು ಹೇಳಿದ್ರಲ್ಲ, ಅದು ಬಹಳ ಸಂಭ್ರಮಿಸುವಂತ, ಸಂತೋಷ ಪಡುವಂತ ವಿಚಾರ ಅಂತ ನನಗೆ ಹೇಳೋದಕ್ಕೆ ಸಂತೋಷವೆನಿಸ್ತಿದೆ. ನಿಮ್ಮಿಬ್ಬರಿಗೂ ಮೂವರಿಗೂ ಹಾರ್ದಿಕ ಅಭಿನಂದನೆಗಳು, ನನ್ನ ನಮಸ್ಕಾರ. ನಿಮಗೂ ಧನ್ಯವಾದಗಳು. ನಮಸ್ಕಾರ. 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 ನನ್ನ ಮಾತು ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ ಅನುಷಾ. ಹಾ, ಮಾತು ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಿದೆ, ಮಾತಾಡಮ್ಮ. ಹಾ, ನಮಸ್ಕಾರ ಸರ್. ಗುಡ್ ಈವ್ನಿಂಗ್. ನಮಸ್ಕಾರ. ಮರಿಗುದ್ದಿ ಸರ್, ಶಿಗೇಳಿ ಸರ್ಗೆ ಫಸ್ಟ್ ನಮನೆಗಳು. ಬಹಳ ತುಂಬಾ ಅದ್ಭುತವಾಗಿತ್ತು. ಬಹಳ ಇಟ್ ವಾಸ್ ಅನ್ರಿಯಲ್. ಯಾಕಂದ್ರೆ ನಾವೆಲ್ಲ ಸಣ್ಣವರು, ನಮಗಷ್ಟೆಲ್ಲ ಹೀಗೆ ಅರ್ಥ ಮಾಡ್ಕೊಂಡು ಹೇಳೋದಕ್ಕಂತೂ ಆಗೋದಿಲ್ಲ. ಎಸ್ಪೆಷಲಿ ಇಫ್ ಯು ಆಸ್ಕ್ ಇನ್ or ask us to talk fluently in Kannada. So please forgive me if I keep switching between Kannada and English. I'm very sorry. ಆದ್ರೆ ನನಗೆ ಒಂದಂದ್ರೆ ಪ್ರಭಾವ, ಅದನ್ನು ರಾಮಕೃಷ್ಣ ವಿವೇಕಾನಂದರ ಪ್ರಭಾವದ ಬಗ್ಗೆ ಮಾತಾಡಿದಾಗ, ಬಿಕಾಸ್ ಪರ್ಸನಲಿ ಸ್ಪೀಕಿಂಗ್ ನನಗೆ ಅದರ ಪ್ರಭಾವ ಸಿಕ್ಕಾಪಟ್ಟೆ ಇದೆ. ಬೆಳೆಯೋ ಕಾಲದಿಂದ ರಾಮಕೃಷ್ಣ ವಿವೇಕಾನಂದರದು ಪ್ರಭಾವದಲ್ಲೇ ಬೆಳೆದಿದ್ದು ನಾನು. So that's why I know what happens when you are actually reading and living the principles and the philosophical ethos that Ramakrishna Vivekananda put forth in front of everyone. ಇದ್ರೊಳಗೆ ಮಾರಿಗುದ್ದಿ ಸರಿ ನನ್ಗೊಂದು ಪ್ರಶ್ನೆ. ಪ್ರಭಾವದ್ರ ಬಗ್ಗೆ ಮಾತಾಡ್ತಾ ಇರುವಾಗ ನಾವೆಲ್ಲರೂ ಕುವೆಂಪು ಅವ್ರ ಮೇಲೆ ರಾಮಕೃಷ್ಣ ವಿವೇಕಾನಂದರ ಪ್ರಭಾವದ ಬಗ್ಗೆ ಮಾತಾಡುವಾಗ, obviously when you are trying to document that Prabhava as a writer in your work, ನಿಮಗೂ ಆ ಪ್ರಭಾವ ಅಂತೂ ನಿಮಗೂ ಡೈರೆಕ್ಟ್ಲಿ ಇರ್ಬೋದು. ಆದರೆ ಕುವೆಂಪು ಅವರ ಪ್ರಭಾವದಿಂದ, ಬಿಕಾಸ್ ಅವರ್ ಇಂಡಿಯನ್ ಕಲ್ಚರ್, ಅವರ್ ಇಂಡಿಯನ್ ಟ್ರೆಡಿಷನ್ ಇಸ್ ಸೋ ರಿಚ್ ದಟ್ things cannot be empirically stated or things cannot be empirically proven in context of experience. And the wonderful aspect of oral passage of knowledge or experiential passage of knowledge, ಆಮೇಲೆ ಒಂಥರ ಹೀಗೆ ಹೇಳ್ತಾರಲ್ವಾ, ಉಪನಿಷತ್ ಹೇಳೋದೇ ಅದಕ್ಕೆ. ಯಾಕಂದ್ರೆ ನಾವು ಗುರು ಹತ್ರ ಇರುವಾಗೆ ಆ ಕಲ್ತಿದ್ದ ಮಹತ್ವ ನಮಗೆ ಗೊತ್ತಿರುತ್ತೆ. ಅದನ್ನ ನಾವು ಬಹಳ ಮಾಡರ್ನ್ ವೇದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಸೊ ಇನ್ ದ್ಯಾಟ್ ವೇ ಸರ್, ನಿಮ್ಮ ಮೇಲೆ ಯಾವ್ದಾರ ಒಂದು ಪ್ರಭಾವ ಪರ್ಟಿಕ್ಯುಲರ್ಲಿ ವೆನ್ ಯು ಆರ್ ರೈಟಿಂಗ್ ದ ವರ್ಕ್, ಅದು ಏನಿತ್ತು ಒಂದ್ ಪ್ರಶ್ನೆ. ಇನ್ನೊಂದು, ಸಂಜೆ ಆಗಲು ತವಕಿ ಪುದುಮನ ದಕ್ಷಿಣೇಶ್ವರ ಯಾತ್ರೆಗೆ ಹೇಳೋದೇನ್ ಭಜನೆ ಇದೆಯೋ, ಮಠದಲ್ಲಿ ನಾವು ಹಾಡ್ತಾನೆ ಇರ್ತೀವಿ ಅದನ್ನ. ಆ ಭಜನೆಯಲ್ಲಿ ಕುವೆಂಪು ಅವ್ರ ಇಮೇಜರಿ ಏನ್ ಬರುತ್ತಲ್ವಾ, ಶಿಗೇಹಳ್ಳಿ ಸರ್ ಹೇಳಿದಿದ್ರು ಅದನ್ನ ವೆನ್ ಹಿ ವಾಸ್ ಸಮರೈಸಿಂಗ್ ಫ್ರಮ್ ದ ವರ್ಕ್, ದಟ್ ಅವರು ಬಹಳ ಕಡೆ ತಿರುಗಾಡಿರ್ಲಿಲ್ಲ, ಆದ್ರೆ ದಕ್ಷಿಣೇಶ್ವರಕ್ಕೆ ಹೋಗಿದ್ದ ಇಮೇಜರಿಯನ್ನ ಅದು ಅದ್ಭುತವಾಗಿ ಹೇಳಿದ್ದಾರೆ ಅಂತ ಮಾರಿಗುದ್ದಿ ಸರ್ ಕೂಡ ಬರ್ದಿದ್ದಾರೆ ಅಂತ. ಸರ್, ಆ ಇಮೇಜರಿ ಬಗ್ಗೆ ನೀವು ಮತ್ತೇನಾರ ಹೇಳ್ಬೋದಾ, ಸ್ಪೆಸಿಫಿಕಲಿ ಅಬೌಟ್ ಇಮೇಜರಿ ಇನ್ ಕುವೆಂಪುಸ್ ವರ್ಕ್, ಎಸ್ಪೆಷಲಿ ಇಫ್ ಇಟ್ ಇಸ್ ಅಬೌಟ್ ದ ರಾಮಕೃಷ್ಣ ವಿವೇಕಾನಂದ ಎಕ್ಸ್ಪೀರಿಯನ್ಸ್? ಅದು ಇದೆರಡು ಕ್ವಶನ್ ಇದಿತ್ತು ನನಗಷ್ಟೇ. ಥ್ಯಾಂಕ್ ಯು. ನಾನು ಮಾತಾಡ್ಬೇಕಾ? ಸರ್, ನೀವು ನಿಮ್ಮನ್ನ ಕೇಳಿದಾರ ಪ್ರಶ್ನೆ, ಮಾತಾಡ್ರಿ. ಜಾನತನ ಬಾಳಣ್ಣ ಅವ್ರ ನಿಮ್ಮದು ಒಂದು ಪ್ರಯೋಗ ಅಂತ ನಾನು ಅದಕ್ಕಾಗಿ ಕರೆದೆ ಇದನ್ನ. ಕುವೆಂಪು ವ್ಯಕ್ತಿತ್ವ ಮತ್ತು ಅವರ ಸಮಗ್ರ ಸಾಹಿತ್ಯವನ್ನು ಕುರಿತುಕೊಂಡು ಒಂದು ಅನ್ವೇಷಣೆ. ಈ ಹೇಗೆ ಒಂದು ದೊಡ್ಡ ಪರಂಪರೆಯನ್ನ ಲೇಖಕ ಸ್ವೀಕರಿಸ್ತಾ ಹೋದ ಹಾಗೆ ಅವನಲ್ಲಿ ಮತ್ತು ಅವನ ಸಾಹಿತ್ಯದ ಅಭಿವ್ಯಕ್ತಿಯಲ್ಲಿ, ಪ್ರಭಾವ ಪರಿಣಾಮದಲ್ಲಿ ಬದಲಾವಣೆಗಳಾಗ್ತವೆ ಅನ್ನೋದನ್ನ ಗ್ರಹಿಸುವ ಒಂದು ಪ್ರಯತ್ನ. ಆದ್ರೆ ಅದು ತುಂಬಾ ಆಳಕ್ಕೆ ಹೋಗಿಬಿಟ್ಟದ. ಅದನ್ನ ನಾವು ಎಷ್ಟರವರೆಗೆ ಗ್ರಹಿಸ್ತೀವಿ ಅನ್ನೋದು ಕುವೆಂಪು ಸಾಹಿತ್ಯದ ಬಗ್ಗೆ ನಾವು ಹೊಂದಿರುವ ಹಿನ್ನೆಲೆ, ಓದು, ಆಮೇಲೆ ನಮ್ಮ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅವ್ರ ಸಾಹಿತ್ಯ, ಅವರ ಜೊತೆಗಿರೋರು, ಅವ್ರ ಶಿಷ್ಯರು, ಇವನ್ ಮಹಾಪುರುಷ ಅಂತಕ್ಕಂಥವ್ರು, ಮಹೇಂದ್ರನಾಥ್ ಗುಪ್ತ ಅವರು ಬರೆದಿರ್ತಕ್ಕಂಥ ವಚನವೇದ, ಇವೆಲ್ಲನೂ ಕೂಡ ನಾವು ಗುರುತಿಸಿದಾಗ
ಈ ಪ್ರಭಾವವನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯ ಅದ. 2-3 ಅಚ್ಚರಿಯ ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅನುಷ ಅವರೇ. ವಿಚಾರ ಮಾಡಿ, ಒಬ್ಬ ಅತ್ಯಂತ ತರುಣ ಪಾಶ್ಚಾತ್ಯ ಕೃತಿಗಳನ್ನು ಓದಿಕೊಂಡು ಆಮೇಲೆ ವೈಯಕ್ತಿಕವಾಗಿ ಶುದ್ರತ್ವವನ್ನ ಅನುಭವಿಸಿ ಸಂಕೋಚದಲ್ಲಿರ್ತಕ್ಕಂಥ, ಇಡೀ ವ್ಯವಸ್ಥೆ ಬಗ್ಗೆ ಒಂದು ಸಿಟ್ಟು ಇರ್ತಕ್ಕಂಥ ಒಬ್ಬ ಯುವಕ ಕನ್ನಡದಲ್ಲಿ ಕವಿತೆಗಳನ್ನ ಬರೆಯೋದಕ್ಕೆ ಆರಂಭಿಸಿದಾಗ, ಅದ್ರ ಹಿಂದೆ ಇಂಗ್ಲಿಷ್ ಕವಿತೆಗಳನ್ನ ಬರೆದಾಗ, ಆ ಕನ್ನಡದ ಕವಿತೆಗಳನ್ನ ಮೊಟ್ಟ ಮೊದಲು ಅವರು ಓದಿದ್ದೇ ಹಸ್ತಪ್ರತಿಯಿಂದ ಸ್ಪಷ್ಟವಾಗಿ ಕನ್ನಡ ತಿಳಿಯೋದಕ್ಕೂ ಆಗ್ಲಾರ್ದಂಥ ಸ್ವಾಮಿ ಸಿದ್ದೇಶ್ವರಾನಂದರ ಮುಂದೆ ಮತ್ತು ಕಸ್ತೂರಿ ಅವರ ಮುಂದೆ. ಆ ಕುವೆಂಪು ಅವರ ಕವಿತೆಗಳನ್ನ ಅವರು ತಲೆ ಹಾಕಿ ಕೇಳಿ ಕೇಳಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಹುಶಃ ಅವ್ರ ಗ್ರೇಟ್ನೆಸ್ ಅಂತ ನಾವು ತಿಳ್ಕೊಂಡಿದೀವಿ ಇಷ್ಟೇ. ಆದ್ರೆ ಕುವೆಂಪು ಅವ್ರು ಎಷ್ಟೋ ಕವಿತೆಗಳನ್ನ ಕೇಳಿದ ಮೇಲೆ ಸ್ವಾಮೀಜಿ ಅಕ್ಕಪಕ್ಕದಲ್ಲಿ ಇರೋರಿಗೆ ನಂತರ ಹೇಳ್ತಾರಂತೆ, ಅವ್ರು ಹೊರಟು ಹೋದ್ಮೇಲೆ, ಕುವೆಂಪು ಹೋದ್ಮೇಲೆ, ನೋಡಿ ಖಂಡಿತವಾಗಿ ಇವರು ಕನ್ನಡದಲ್ಲಿ ಒಬ್ಬ ಮಹಾಕವಿ ಆಗ್ತಾರೆ ಅಂತ. ತುಂಬಾ ಹಿಂದೆ ಇದು ಅವ್ರು ಹೇಳಿದ ಮಾತು. ಸೊ ಒಬ್ಬ ಕನ್ನಡನೇ ಸರಿಯಾಗಿ ಬಾರದಂಥವ್ರ ಮುಂದೆ ಕುವೆಂಪು ಅವರು ತಮ್ಮ ಕೃತಿಗಳನ್ನೆಲ್ಲ ವಾಚನ ಮಾಡೋದು ಮತ್ತು ಅದರ ಮೂಲ ಸತ್ವವನ್ನು ಅವ್ರು ಗುರುತಿಸೋದು, ಇದನ್ನು ನೋಡಿದ್ರೆ ನಮಗೆ ಈ ಭಾಷೆ ಅನ್ನೋದು ಅಭಿವ್ಯಕ್ತಿಯಲ್ಲಿ ಒಂದು ತೊಡಕೇನಲ್ಲ ಅಂತ ಅನಿಸ್ತದೆ. ಇದು ಒಂದು ಅಂಶ. ಎರಡನೇದಾಗಿ ಕುವೆಂಪು ಅಂತ ಒಬ್ಬ ನಿಸ್ಪೃಹ ವ್ಯಕ್ತಿ, ನಿರಂಕುಶಮತಿ ವ್ಯಕ್ತಿತ್ವ ಇರೋರು ಬಂಗಾಲದ ಈ ಪ್ರಭಾವವನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಮುಂದಕ್ಕೆ ಅಂದ್ರೆ ಬಂಗಾಲಿ ಭಾಷೆಯನ್ನು ಕಲಿತಾರೆ ಅನ್ನೋ ಇದೊಂದು ಬಹಳ ಆಶ್ಚರ್ಯಕರವಾದ ಸಂಗತಿ. ಬಂಗಾಲಿ ಭಾಷೆಯನ್ನು ಕಲಿತು ಮೂಲ ಬಂಗಾಲಿಯಲ್ಲಿನೇ ವಿವೇಕಾನಂದರ ಮಾತುಗಳನ್ನ, ಪರಮಹಂಸರ ಮಾತುಗಳನ್ನ, ಅವ್ರ ಜೊತೆಗಿರೋರು ಅವ್ರ ಶಿಷ್ಯರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇಷ್ಟೇ ಅಲ್ಲ, ಕನ್ನಡಕ್ಕೆ ವಚನ ವೇದ ಅನುವಾದಗೊಳ್ಳೋದಕ್ಕೆ ಅದು ಕಾರಣವಾಗ್ತದೆ. ಮುಂದೆ ಶಿವರುದ್ರಪ್ಪನವರು, ಪ್ರಭುಶಂಕರ್ ಅವರು, CPK ಅವರು ಮತ್ತೆ ಯಾರ್ಯಾರು ಅದ್ರೊಳಗಿದ್ದುಕೊಂಡು ಒಂದು ಒಳ್ಳೆಯ ಕೃತಿಯನ್ನ ಕನ್ನಡಕ್ಕೆ ಬಂಗಾಲಿಯಿಂದ ತರ್ತಾರೆ. ಅದು ಇಂಗ್ಲಿಷ್ನಿಂದಲ್ಲ, ಬಂಗಾಲಿಯಿಂದ. ಅಷ್ಟೇ ಅಲ್ಲದೆ ಇನ್ನೊಂದು ಬಹಳ ಮಹತ್ವದ ಸಂಗತಿಯನ್ನ ನಿಮ್ ಗಮನಕ್ಕೆ ತರೋದು ಅಂದ್ರೆ, ಸ್ವಾಮಿ ವಿವೇಕಾನಂದ ಕವಿಗಳಾಗಿದ್ರು, ಬಹಳ ಜನಕ್ಕೆ ಗೊತ್ತಿಲ್ಲ. ಅವರು ಬಹಳಷ್ಟು ಕವಿತೆಗಳನ್ನ ಬರೆದಿದ್ದಾರೆ. ಅದ್ರೊಳಗೆ ಒಂದು ಸನ್ಯಾಸಿ ಗೀತೆ ಅನ್ನೋದು ಒಂದು ಅದ್ಭುತವಾದ ಕವಿತೆ. ಸನ್ಯಾಸಿ ಅದನ್ನ ಕನ್ನಡದಲ್ಲಿ ಕುವೆಂಪು ಅನುವಾದ ಮಾಡ್ತಾರೆ. ಆ ಅನುವಾದ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮೂಲ ಬಂಗಾಲಿ ಕೆಲವರು ಲೇಖಕರೇ ಭಾರತೀಯ ಯಾವುದೇ ಭಾಷೆಗಳಲ್ಲಿ ಸನ್ಯಾಸಿ ಗೀತೆ ಇಷ್ಟು ಚೆನ್ನಾಗಿ ಅನುವಾದಗೊಂಡಿಲ್ಲ ಅಂತ ಹೇಳ್ತಾರೆ. ಅಷ್ಟು. ಅದೇ ರೀತಿ ನಮ್ಮ ವಚನ ವೇದ ಕೂಡ ಎಲ್ಲ ಭಾಷೆಯಲ್ಲಿ ಕಥಾಮೃತ ಅನುವಾದವಾಗಿದೆ. ಆದ್ರೆ ಕನ್ನಡದಲ್ಲಿ ಅನುವಾದವಾದ ರೀತಿಗೂ ಮತ್ತು ಉಳಿದ ಭಾಷೆಗೂ ಆದಂತ ರೀತಿಗೂ ಬಹಳ ವ್ಯತ್ಯಾಸದ ಅಂತೆ ಬೆಂಗಾಲಿ ರೈಟರ್ಸ್ ಹೇಳ್ತಾರೆ. ಸೊ ಈ ಸಂಗತಿಗಳನ್ನೆಲ್ಲ ಗಮನಿಸಿದ್ರೆ ಕುವೆಂಪು ಅವರಿಗೆ ಕೇವಲ ಅದೊಂದು ಆರಾಧನೆಯ ವ್ಯಕ್ತಿಯಾಗಿರ್ಲಿಲ್ಲ. ಯಾರು ಪರಮಹಂಸರಾಯ್ತು ಮತ್ತು ವಿವೇಕಾನಂದ. ಪರಮಹಂಸರು ಎಷ್ಟೋ ದೃಷ್ಟಾಂತ ಕಥೆಗಳನ್ನ ತಮ್ಮ ಸಾಹಿತ್ಯದಲ್ಲಿ ಅವರು ಬಳಸಿಕೊಂಡಿರುವ ರೀತಿ ಅದಲ್ಲ, ಅದು ತುಂಬಾ ಅದ್ಭುತ ಅದ. ಅವ್ರ ವಿಮರ್ಶೆ ಮತ್ತು ಕಾವ್ಯಮೀಮಾಂಸೆಯನ್ನ ನಾವು ಇನ್ನೊಂದು ರೀತಿಯಿಂದ ಈ ಹಿನ್ನೆಲೆಯಲ್ಲಿ ಓದಿದ್ರೆ ನಮಗೆ ಬೇರೆ ಹೊಳಹುಗಳು ಕಾಣ್ತವೆ ಅನ್ನೋ. ಅವರು ರಾಮಾಯಣ ದರ್ಶನವನ್ನ ಬರೀ ಹೊತ್ತಿಗೆ ಬಹಳ ಮುಖ್ಯವಾಗಿ ಜಗತ್ತಿನಲ್ಲಿ ಯುದ್ಧಗಳಾಗ್ತಾ ಇತ್ತು, ಮಹಾಯುದ್ಧಗಳ ಮುಗಿದು ಹೋಗಿತ್ತು, ಹಿಂಸೆ ಇತ್ತು, ರಕ್ತಪಾತ ಇತ್ತು, ಬಡತನ ಇತ್ತು, ಒಂದು ದೇಶ ಇನ್ನೊಂದು ದೇಶನ ಆಕ್ರಮಶೀಲ ಪ್ರವೃತ್ತಿಗಳು ಹೆಚ್ಚಾಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಮೂಡಿ ಬಂದದ್ದು ಅಂತಂದ್ರೆ ಪರಮಹಂಸರು ಹೇಳ್ತಕ್ಕಂಥ ಸಾಮರ್ಥ್ಯಗಳಲ್ಲಿ ಒಂದು ರಾಮನ ಬಗ್ಗೆ ಒಂದು ದೃಷ್ಟಾಂತ. ಅದನ್ನ ಅವರು ಬಹಳ ಗಾಢವಾಗಿ ರಾಮಾಯಣ ದರ್ಶನದವರಿಗೆ ವಿಸ್ತರಿಸಿಕೊಂಡ್ರು ಅನ್ನೋದು. ಅದಕ್ಕೆ ನೀವು ಈ ಪ್ರಭಾವ ಮತ್ತು ಗ್ರಹಿಕೆ ವಿಷಯದಲ್ಲಿ ಕೇಳಿದ ಪ್ರಶ್ನೆ ಏನದಲ್ಲ, ಅದು ಲೇಖಕರ ಮನೋಭಾವವನ್ನ ಯಾವ ರೀತಿ ಪರಿವರ್ತಿಸ್ತದ ಮತ್ತು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತದ ಅನ್ನೋದು ಕುವೆಂಪು ಅವ್ರ ಮೂಲಕ ನಾವು ಗಮನಿಸಬಹುದು ಅನ್ನೋದು. ವೈಯಕ್ತಿಕವಾಗಿ ನಾನು ನನ್ನ ಬರಹದಲ್ಲಿ ಈ ಪರಂಪರೆಗಳನ್ನ ಮೀರೋಕ್ಕಾಗ್ತಾ ಇಲ್ಲ. ಈಗಲೂ ಕೂಡ ನಾನು ಕುವೆಂಪು ಒಂದು ದೊಡ್ಡ ಶಕ್ತಿ, ಅದು ಬರವಣಿಗೆಗೆ ಕೂತರನೇ ಅವೆಲ್ಲ ಕಣ್ಣು ಮುಂದೆ ಕಟ್ತವೆ. ಆಮೇಲೆ ಪರಮಹಂಸರ ಮುಂದೆ ವಿವೇಕಾನಂದ ಕೃತಿ ಶ್ರೇಣಿಗಳನ್ನ ನಾನು ಓದಿಕೊಂಡದ್ದು.
ಮುಂದೆ ಸ್ವಾಮಿ ರಂಗನಾಥಾನಂದರವರದ್ದು ಕೃತಿಗಳನ್ನ, ಅವರ ತತ್ವಜ್ಞಾನ, ಈ ಹಿನ್ನೆಲೆಯಿಂದ ಅವ್ರನ್ನ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ನಾವು ಒಂದು ರೀತಿ ಯಾವತ್ತು ಒದ್ದಾಡ್ತಾ ಇರ್ತೀವಿ. ಧನ್ಯವಾದ ಸರ್. ಶ್ರೀಗಂಧಿ ಸರ್ ನಮಸ್ಕಾರ, ಬಹಳ ಚೆನ್ನಾಗಿ ಮಾತಾಡಿದ್ರಿ, ಬಹಳ ಕೇಳುತ್ತೆ. ಆಮೇಲೆ ಗೋನು ಸರ್ ನಮಸ್ಕಾರ. ಅನುಷಾ, ಏನಮ್ಮ ನೀನು ಯಾವ ವಿಶ್ವವಿದ್ಯಾಲಯದಲ್ಲಿ ಇದೆಯಾ, ನಿನ್ನ PhD ಟಾಪಿಕ್ ಏನು ನಮ್ಮ ಕೇಳೋರಿಗೆ ಗೊತ್ತಾಗ್ಲಿ, ಸ್ವಲ್ಪ ಪರಿಚಯ ಮಾಡಿಕೊಡು ನೀನು. ಆಮೇಲೆ ಅನುಷಾ ಹೆಗ್ಡೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ನನ್ನ ವಿದ್ಯಾರ್ಥಿನಿ ಆಗಿದ್ದಳು, ಬಹಳ ಬ್ರೈಟ್ ಸ್ಟೂಡೆಂಟು. ನೀನು ಪರಿಚಯ ಮಾಡಿಕೊಡಮ್ಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಹೆಗ್ಡೆ. ನಾನು ಈಗ ಸೆಪ್ಟೆಂಬರ್ 2024 ಅಲ್ಲಿ ನಾನು PhD ಥೀಸಿಸ್ ಅನ್ನ ಸಬ್ಮಿಟ್ ಮಾಡಿದ್ದೀನಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಇನ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಪಂಜಾಬ್. ಅಲ್ಲಿ ಇದ್ದಿದ್ದೆ ನಾನು 3.5 ವರ್ಷ. ಆಮೇಲೆ ಇಲ್ಲಿ ಅಲಯನ್ಸ್ ಯೂನಿವರ್ಸಿಟಿ ಬೆಂಗಳೂರಲ್ಲಿ ನನಗೆ ಜಾಬ್ ಸಿಕ್ತು ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲಿಷ್. ನಾನೀಗ ಇಲ್ಲೇ ಇದ್ದೀನಿ ಸರ್. ನಂದು ಟೀಚರ್ ಧನುರ್ ಸರ್, ಬಾಳಿಕಾ ಸರ್ ಕೂಡ ನನಗೆ ಕಲಿಸಿದ್ರು. ಓಕೆ, ಬಹಳ ಸಂತೋಷ. ವಿಜಯಲಕ್ಷ್ಮಿ, ಸಂವಾದ ಮುಂದುವರಿಸಿ ನೋಡಿ. ಮುಂದೆರಡು ಪ್ರಶ್ನೆ ಇದ್ರೆ ಕೇಳಿ ಮುಗಿಸ್ಬಿಡಿ. ಇನ್ನೊಂದು ಪ್ರಶ್ನೆ ತೆಗೆದುಕೊಳ್ಳಿ ಸರ್. ಸರ್, ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಅವ್ರಿಗೆ ಬಹಳ ನಮ್ಮ ಧನ್ಯವಾದಗಳು ಸರ್. ಇಂಥದ್ದೊಂದು ಕೃತಿಯನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ. ಮೈಸೂರಿಂದ ಡಾಕ್ಟರ್ ಕೆಂಪೇಗೌಡ ಅಂತ ಮಾತನಾಡೋದು ಸರ್. ಪ್ರಶ್ನೆ ಕೇಳ್ತಾರ ಹೇಳಿ. ಇದ್ರ ಬಗ್ಗೆ ಒಂದು ಪರಮಹಂಸ ಕೃಪಾಸ್ತ ಇದುವರೆಗೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಸರ್ ಬಾಳಣ್ಣವ್ರೆ. ಧನ್ಯವಾದಗಳು. ನನಗೆ ಬಹಳ ಮುಖ್ಯವಾಗಿ ಒಂದು 20-25 ವರ್ಷದಿಂದ ನನ್ನ ಗುರು ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಅವರು ಮೈಸೂರಿಗೆ ಆಗಾಗ್ಗೆ ಬರ್ತಾ ಇದ್ರು. ಅವರು ಎಲ್ಲೋ ಒಂದ್ ಕಡೆ ಕುವೆಂಪು ನೆನಪಿನ ದೋಣಿಯಲ್ಲಿ ಬರ್ತಕ್ಕಂತ ಸ್ಥಳಗಳನ್ನು ಹುಡಿಕೊಂಡೋಗಿ ಮೈಸೂರಿನಲ್ಲಿ ನಮ್ಮ ಜೊತೆನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಕರ್ಕೊಂಡು ಹೋಗ್ತಾ ಇದ್ರು. ಸಂತೆಪೇಟೆಯಲ್ಲಿ ಇದ್ದಂತ ರೂಮನ್ನೂ ಕೂಡ ಬಿಟ್ಟಿಲ್ಲ ಅವರು. ಆ ಬಿಲ್ಡಿಂಗ್ಸ್, ಅವ್ರು ತಿರ್ಗಾಡದಂತ ದಾರಿ, ಆಮೇಲೆ ಆಶ್ರಮದ ಪರಿಸರ, ಅವೆಲ್ಲ ಫೀಲ್ಡ್ ವರ್ಕ್ ಮಾಡಿ ಈ ಪುಸ್ತಕವನ್ನ ರಚನೆ ಮಾಡಿದ್ದಾರೆ ಸರ್. ಬರೀ ಕೇವಲ ನೆನಪಿನ ದೋಣಿ ಅಂತ ನಾವು ಓದ್ಲಿಲ್ಲ ಅವರು. ಬಹಳ ದೊಡ್ಡ ಅವ್ರಿಗೆ ಮೇಲೆ ನಿಜವಾದ ಪ್ರೇರಣೆ ಪ್ರಭಾವ ಮರಿಗುದ್ದಿಯವರ ಸಾಹಿತ್ಯದ ಮೇಲೆ ಮತ್ತು ಮರಿಗುದ್ದಿಯವ್ರಿಗೆ ಆಗಿದೆ ಸರ್. ಸ್ವತಃ ಅವರ ಜೊತೆ ನಾನು ಒಡನಾಟ ಇಟ್ಕೊಳ್ಳೋದ್ರಿಂದ ಮೈಸೂರಿನಲ್ಲಿ ಅವ್ರು ಬಂದ ತಕ್ಷಣ ಧ್ಯಾನಸ್ಥ ಸ್ಥಿತಿಗೆ ತಲುಪಿಬಿಡ್ತಾರೆ ನನ್ನ ಪ್ರಕಾರ. ಮರಿಗುದ್ದಿ ಸರ್ ಅಷ್ಟು ಒಂದು ಕುವೆಂಪು ಮತ್ತೆ ಪರಮಹಂಸರು, ವಿವೇಕಾನಂದರು, ಶಾರದಾ ಮಾತೆಯರನ್ನ ಓದ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಅವರು ಬರೆದಿದ್ದಾರೆ ಸರ್ ಈ ಪುಸ್ತಕದ ಬಗ್ಗೆ. ಮತ್ತೆ ಅವರ ಭಾವಸಂಗಮ ಅಂತೇಳಿ ಭಾಷಣಗಳ ಸಂಕಲನ ತಂದಿದ್ದಾರಲ್ಲ, ಬಹಳ ತುಂಬಾ ಚೆನ್ನಾಗಿ ಮಂಗಳೂರಿನ ಇದರಿಂದ ಆಶ್ರಮದಿಂದ ತಂದಿದ್ದಾರೆ ಸರ್. ಹಾಗಾಗಿ ಮರಿಗುದ್ದಿ ಸರ್ಗೆ ನಿಜವಾಗ್ಲೂ ಅಭಿನಂದಿತಾರೆ. ಈ ಪುಸ್ತಕ ನಿಜವಾಗ್ಲೂ ಅವರ ಅಕಾಡೆಮಿಕ್ ವಲಯದಲ್ಲಿ ಚರ್ಚೆ ಆಗಿರ್ಲಿಲ್ಲ. ಇಂಥದ್ದೊಂದು ಧಾರವಾಡ ಕೆಟ್ಟೆಯ ಇದರಿಂದ ನೋವು ಮಾಡಿಕೊಡೋದಕ್ಕೆ ನನಗೂ ಕೂಡ ವೈಯಕ್ತಿಕವಾಗಿ ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಸರ್. ನಮ್ಮ ಡೋಣೂರ್ ಸರ್ಗಂತೂ ಒಂದು ಒಳ್ಳೆಯ ಇದೊಂದು ಉತ್ತಮವಾದಂತ ಸಂವಾದ ಮತ್ತೆ ಚರ್ಚೆ ಅದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು ಕೆಂಪೇಗೌಡ ಸರ್. ನೀವು ಹಿಂದೆ ನನಗೆ ಮಾಡಿದ ಸಹಾಯ, ಸಹಕಾರ ಮತ್ತು ನಿರಂತರವಾದ ನಿಮ್ಮ ಪ್ರೋತ್ಸಾಹ, ಪ್ರೇರಣೆಗಳಿಗೆ ಧನ್ಯವಾದಗಳು. ಖಂಡಿತ ಸರ್, ಧನ್ಯವಾದಗಳು ಸರ್. ಸರ್ ಧನ್ಯವಾದಗಳು. ಸಮಯ ಆಗ್ತಾ ಬಂದಿದೆ, ಹಾಗಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆ ಕಾಣಿಸ್ತಾ ಇದ್ದೇವೆ. ಮೊದಲಿಗೆ ಇಂಥದೊಂದು ಕೃತಿಯ ಕುರಿತಾಗಿ ಪರಿಚಯ ಮಾಡಿಕೊಡ್ತಾ ಇಂಥ ಒಂದು ಸಂವಾದಕ್ಕೆ ಎಡೆ ಮಾಡಿಕೊಟ್ಟಂತಹ ಡಾಕ್ಟರ್ ಬಾಳಣ್ಣ ಶೀಗಿಹಳ್ಳಿ ಸರ್ಗೆ ನಾನು ಧಾರವಾಡ ಕಟ್ಟೆಯ ಬಳಗದವರ ಎಲ್ಲರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಾಗೇನೆ ಈ ಕೃತಿಯನ್ನ ನಾವು ಸಂವಾದಕ್ಕೆ ಎತ್ಕೊಳ್ತೀವಿ ಅಂತಂದಾಗ ಅದಕ್ಕೆ ಒಪ್ಪಿಗೆಯನ್ನ ನೀಡಿ ಇವತ್ತು ಈ ಕಾರ್ಯಕ್ರಮ ಸಾಧ್ಯ ಆಗೋದಕ್ಕೆ ಕಾರಣೀಕರ್ತರಾಗಿರುವಂತಹ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷ ನಾಳೆ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ವಿಜಯಲಕ್ಷ್ಮಿ. ನಾಳೆ ಕಾರ್ಯಕ್ರಮದ ಬಗ್ಗೆ. ಹಾ ಸರ್.
ನಾಳೆ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2ರ ಒಂದು 18ನೇ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪ್ರವೀಣ್ ಕುಮಾರ್ ಅವರು ಮೈಸೂರಿಂದ ಅಣ್ಣಾ ಬ್ರಾಂಟೆಯವರ ಕೃತಿಯ ಕುರಿತಾಗಿ ಎಗ್ನೆಸ್ ಗ್ರೇ ಕೃತಿಯ ಕುರಿತಾಗಿ ಮಾತನಾಡಲಿದ್ದಾರೆ. ಸಂಜೆ 6 ಗಂಟೆಗೆ ಇದೇ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋನು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಭಾಗಿಯಾಗಿರುವಂತಹ ಡಿ.ಎಂ. ಹಿರೇಮಠ್ ಸರ್ಗೆ, ಹಾಗೆ ಅನುಷಾ ಅವ್ರಿಗೆ, ಕೆಂಪೇಗೌಡ ಸರ್ಗೆ, ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರಿದ್ರು, ಎಲ್ರಿಗೂ ಧನ್ಯವಾದಗಳು. ಮತ್ತೆ ಬಾಳಣ್ಣ ಶೀಗಿಹಳ್ಳಿ ಸರ್ಗೆ ಇವತ್ತು ತಾಂತ್ರಿಕ ಒಂದು ನೆರವಿನಲ್ಲಿ ಮಾಡ್ತಿರುವಂತಹ ಬೇಂದ್ರೆ ಟ್ರಸ್ಟ್ ಮ್ಯಾನೇಜರ್ ಆದಂತ ಡಾಕ್ಟರ್ ಪ್ರಕಾಶ್ ಬಾಳಿಕೈ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು. ಧನ್ಯವಾದ.